ಪೀಪಲ್ ವಿಲ್ ಕಮ್ ಅನ್ನೋ ಕಾನ್ಫಿಡೆನ್ಸ್ ಏನಿರುತ್ತೆ ಅದೇ ಕಾನ್ಫಿಡೆನ್ಸ್ ಇಂದಾನೆ ಒಬ್ಬ ಕ್ರಿಯೇಟರ್ ಕ್ರಿಯೇಟ್ ಮಾಡೋದು, ಸಿನಿಮಾ ಮಾಡೋದು, ಎಕೋಸಿಸ್ಟಮ್ ಎಷ್ಟೇ ಕಷ್ಟ ಇದ್ರೂನು ಆ ಹೋಪ್ ಏನಿದೆ ಆ ಹೋಪ್ ಇಟ್ಕೊಂಡೇನೆ ನಾವು ಫಿಲ್ಮ್ ಮಾಡೋದು. ಸರ್ ನಾನು ಆಕ್ಚುಲಿ ಚಿಕ್ಕವನಿರ್ಬೇಕಾದ್ರೆ ಐ ಯೂಸ್ ಟು ಸ್ಲೀಪ್ ವಾಕ್. ನರೇಷನ್ಗೆ ಹೋಗ್ಬೇಕಾದ್ರೆ ಲೈಕ್ ದಿಲ್ ಬಿ ಲೈಕ್ ಓ ಈ ತರ ಫಿಲ್ಮ್ ಅಲ್ಲಿ ಈ ತರ ಸೀನ್ ಇದೆ ಅಲ್ಲಿ. ಐ ಮೀನ್ ಯು ಕ್ಯಾನ್ ಸಿ ದಟ್ ಇಟ್ಸ್ ಬಿನ್ ಕಾಪಿಡ್ ಅಂಡ್ ನಾಟ್ ರಿಯಲಿ ಅಂದ್ರೆ ಫ್ರಮ್ ದ ರೈಟರ್ ಇಟ್ ಹ್ಯಾಸಂಟ್ ಕಮ್ ಅಂತ ಒಂದು ಫೀಲಿಂಗ್ ನಮಗೆ ಸಿಗುತ್ತೆ ಅಂಡ್ ದಟ್ ಮೇಕ್ಸ್ ಅ ಡಿಫರೆನ್ಸ್. 6-7 ವರ್ಷದಲ್ಲಿ ವಾಟ್ ಎಕ್ಸ್ಪೋಜರ್ ಐ ಹ್ಯಾಡ್, ವಾಟ್ ರೀಚ್ ಐ ಹ್ಯಾಡ್ ಇಂಟು 20 ಆಗಿದೆ in the span of 4 months, 112 days. That is what Bigg Boss will do to anybody who goes inside Bigg Boss. Bigg Boss show ಅಂತ ಬಂದಾಗ the regional Bigg Boss shows ಅಂದ್ರೆ ರಿಯಾಲಿಟಿ ಶೋಸ್ ಯಾವ್ದೆಲ್ಲ ಇದೆ, those are more sophisticated and valued. ಟ್ರೈಲರ್ ಅಲ್ಲಿ ನೋಡಿರ್ತೀರಾ ಮಾಸ್ಟರ್ಬೇಷನ್ ಸೀನ್, ಅದಕ್ಕೆ ನನಗೆ ಡೈರೆಕ್ಟರ್ ಕಾಚದಲ್ಲಿ ಕೂರಿಸ್ಬಿಟ್ಟಿದ್ದಾರೆ. Surag is a director who lives the scene before he writes. ಸೊ ಈ ತರದ್ ನಾನು ಸೀನ್ ಅಂತ ಬರೀತೀನಿ ಅಂದ್ರೆ ಫಸ್ಟ್ ಅದನ್ನ ಮಾಡಿ ಓ ಮಜಾ ಬರ್ತಾ ಇದೆ, ಇದನ್ನ ಮಜಾ ಬರ್ತಾ ಇದೆ, ನಾನು ಇದನ್ನ ಬರೀತೀನಿ ಅಂತ. ಹಾಯ್ ಹಲೋ ನಮಸ್ಕಾರ, ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ನನಗೆ ಸುಮಾರು ವರ್ಷ ಒಂದು ದೊಡ್ಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ಮುಂಚೆ ಬರೀ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ತಾ ಇದ್ವಿ. ಅವಾಗಲೂ ಹಾಕ್ತಿದ್ದೇನು ಅಂದರೆ ಪ್ಲೀಸ್ ಸಮ್ವನ್ ಸೇವ್ ಮೀ ಫ್ರಮ್ ಇನ್ಸೋಮ್ನಿಯಾ ಅಂತ ಹಾಕ್ತಾ ಇದ್ದೆ ನಾನು. ಯಾಕಂದರೆ ನಿದ್ದೆ ಬರದೇ ಇರೋದು ನನ್ನ ಅವಿಭಾಜ್ಯ ಅಂಗ ನನಗೆ ಆಗ್ಬಿಟ್ಟಿದೆ ಜೀವನದಲ್ಲಿ. ಸುಮಾರು ಸಲ ಯಾರೇ ಕೇಳಿದ್ರು ಬೆಳಿಗ್ಗೆ 6 ಗಂಟೆಗೆ ಮೀಟ್ ಮಾಡ್ತೀನಿ ಅಂದರೆ ಮೈ ಆನ್ಸರ್ ವಿಲ್ ಆಲ್ವೇಸ್ ಬಿ ನೋ. ಬಿಕಾಸ್ ನನಗೆ ನಿದ್ದೆ ಬರೋದೇ ಆಲ್ಮೋಸ್ಟ್ ಈ ಅಕ್ಷಯ್ ಕುಮಾರ್ ಅವರು ಮತ್ತು ಶಾರುಖ್ ಖಾನ್ ಒಂದು ಕಾನ್ವರ್ಸೇಷನ್ ನಡೀತಿತ್ತು. ಅಕ್ಷಯ್ ಕುಮಾರ್ ಅವರು ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಶಾರುಖ್ ಖಾನ್ ಅವರು ಪಾರ್ಟಿ ಮುಗಿಸ್ಕೊಂಡು ಬರ್ತಿದ್ರಂತೆ. ಸೊ ದಟ್ ಯೂಸ್ ಟು ಬಿ ದಿ ಸೈಕಲ್ ಅನ್ನೋರು. ಅದೇ ರೀತಿ ನಾನು ಕೂಡ ಹಾಗೇ ಸೇರುವಂಥದ್ದು. ನಾನು ಶಾರುಖ್ ಖಾನ್ ಥರನೇ ಮಲಗದೆ 5 ಗಂಟೆ ಆಗ್ತಿತ್ತು. ಈಗಲೂ ಹಾಗೆ ಆಗಿದೆ. ರೀಸನ್ ಏನಂದರೆ ನಿದ್ದೆ ಬರಲ್ಲ. ನನ್ನ ಪಕ್ಕದ ಮನೇಲಿ ನಿದ್ದೆ ಏನಾದರೂ ಇದ್ದಿದ್ರೆ ಅಟ್ಲೀಸ್ಟ್ ಹೇಗೆ ಮಾಡೋದಾದರೂ ಅಂತ ತಿಳ್ಕೊಬೋದಾಗಿತ್ತು. ಸೊ ಅದೇ ವಿಷಯವಾಗಿ ಏನು ಮಾತಾಡ್ತಾ ಇದ್ದೀನಿ ಅಂದರೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆ ಚಿತ್ರತಂಡದವರು ಇವತ್ತು ನನ್ನ ಜೊತೆ ಗೋಲ್ಡ್ ಕ್ಲಾಸ್ನಲ್ಲಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಮೂರಲ್ಲ, 4 ಜನ ಇದ್ದಾರೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಐ ಆಮ್ ಹ್ಯಾವಿಂಗ್ ಎ ಹ್ಯೂಜ್ ಪ್ಯಾನಲ್ ಆನ್ ಮೈ ಗೋಲ್ಡ್ ಕ್ಲಾಸ್. ಸೊ ಲೆಟ್ಸ್ ವೆಲ್ಕಮ್ ದ ಹೀರೋ ಪ್ರವೀಶ್ ಶೆಟ್ಟಿ. ನಮಸ್ಕಾರ. ಸುರಾಗ್ ಅವರು ಡೈರೆಕ್ಟರ್ ಆ್ಯಂಡ್ ರಿಷಿಕಾ ನಾಯಕ್ ಅವರು ಹೀರೋಯಿನ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಶೈನ್ ಶೆಟ್ಟಿ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾವೇ ತಿಳ್ಕೊಬೇಕು ಸಿನಿಮಾಲಿ ಈಗ. ನಮಸ್ಕಾರ ಶಾರುಖ್ ಅವರೇ. ವೆರಿ ನೈಸ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಂದು ಕನ್ನಡ ಸಿನಿಮಾನ ಬಿಡುಗಡೆ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಐ ನೋ ಹೌ ಡಿಫಿಕಲ್ಟ್ ಇಟ್ ಈಸ್ ಗೋಯಿಂಗ್ ಟು ಬಿ. ಒಂದು ಸಿನಿಮಾನ ಶುರು ಮಾಡಿ ಎಂಡ್ ಮಾಡಿ ಅದನ್ನು ಬಿಡುಗಡೆ ಮಾಡೋದಕ್ಕೆ ಅದಕ್ಕೆ ಫಸ್ಟು ಒಂದು ಅಪ್ರಿಸಿಯೇಷನ್ ಸಿಗಬೇಕಾಗಿರುವಂಥದ್ದು. ಸೊ ವಾಟ್ ಇಸ್ ಇಸ್ ಆಲ್ ಅಬೌಟ್ ನಿದ್ರಾದೇವಿ ನೆಕ್ಸ್ಟ್ ಡೋರ್? ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಬಂದು ಇಟ್ಸ್ ಬೇಸಿಕಲಿ ಒಬ್ಬ ನಿದ್ದೆ ಬರದೇ ಇರೋ ಹುಡುಗನ ಬಗ್ಗೆ ಕತೆ. ಬಟ್ ಆ ನಿದ್ದೆ ಬರದೇ ಇರೋ ಹುಡುಗಂಗೆ ಯಾಕೆ ನಿದ್ದೆ ಬರಲ್ಲ, ಆಮೇಲೆ ಸೊ ಅದನ್ನು ಅವನು ಹೇಗೆ ಓವರ್ಕಮ್ ಮಾಡ್ತಾನೆ ಅನ್ನೋದೇನಿದೆ, ದಟ್ ಯು ಕ್ಯಾನ್ ಸಿ ಇನ್ ದ ಡ್ರಾಮಾ. ಸೊ ಇದರೊಳಗಡೆ ಲೈಕ್ ಸೆಕೆಂಡ್ ಲೀಡ್ ಲೈಕ್ ಶೈನ್ ಇಸ್ ಆಲ್ಸೋ ಒನ್ ಆಫ್ ದ ಲೀಡ್ಸ್. ಸೊ ವೆರಿ ಸಿಮಿಲರ್ ಹೀರೋ ಆಮೇಲೆ ವಿಲನ್. ಯು ವಿಲ್ ಸಿ ದೆಮ್ ಇನ್ ಅ shadow space and he also doesn't get a sleep and he also has a reason for it. So there is the movie is basically about the movie ನಲ್ಲಿ ನಿಮಗೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಯುನೀಕ್ ಎಮೋಷನಲ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ಹೇಗೆ ಡೀಲ್ ಮಾಡ್ತಾರೆ ಅನ್ನೋದೇನಿದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಹೇಗೆ ಡಿಫ್ರೆಂಟಾಗಿ ಡೀಲ್ ಮಾಡ್ತಾರೆ ಅನ್ನೋದೇನಿದೆ, ದಟ್ ವಿಲ್ ಫಾರ್ಮ್ ದ ಎಮೋಷನಲ್ ಕೋರ್ ಆಫ್ ದ ಮೂವಿ. ಫ್ಯಾಂಟಾಸ್ಟಿಕ್. ಬಟ್ ವೈ ಡಿಡ್ ಯು ಚೂಸ್ ಅಂದರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಯಾಕೆ? ಸೊ ಅದು ಆ್ಯಕ್ಚುಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸರ್ ಆಕ್ಚುಲಿ ನಮ್ಮ ಟೈಟಲ್ ಆಕ್ಚುಲಿ ಒಂದು ಯುನೀಕ್ ಕತೆ ಇದೆ, ಎಲ್ಲ ಕಡೆ ಹೇಳ್ಕೊಂಡ್ ಬಂದಿದ್ದಾರೆ, ಇನ್ನು ಎಲ್ಲ ಕಡೆ ಹೇಳಿಸ್ತಾ ಇರ್ತಾರೆ. ನಮ್ಮ ಟೈಟಲ್ ಆ್ಯಕ್ಚುಲಿ ಬಂದಿದ್ದು ವಿಷ್ಣು ಸರ್ದು ಒಂದು ಸಾಂಗ್ ಇದೆ, ಜೋಜೋಲಾಲಿ ನಾ ಹಾಡುವೆ ಅಂತ. ಅದರೊಳಗಡೆ ಒಂದು ಲೈನ್ ಇದೆ, ನಿಧಿರಾದೇವಿ ಬಾಮೆಲ್ಲಗೆ ತಾರೆಯಿಂದ ಈ ಭೂಮಿಗೆ ಅಂತ ಒಂದು ಲೈನ್ ಇದೆ. ಸೊ ಜೋಗುಳ ಹಾಡಿ ಮಲ್ಸೋವಾಗ ನಾನು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಅಪ್ಪ ಆ ಸಾಂಗ್ ತುಂಬ ಕೇಳಿಸ್ತಾ ಇದ್ರು ನನಗೆ. ಸೊ ಅದು ನನ್ನ ತಲೆನಲ್ಲಿ ಕಚ್ಕೊಂಡಿತ್ತು. ಎಷ್ಟೋ ಕಟ್ಟು ಮೆನಿ ಇಯರ್ಸ್ ಲೇಟರ್ ನಾನು ಇವಾಗ ಒಬ್ಬ ನಂಗೊಂದು ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ ಒಂದು ಫೇಸಲ್ಲಿ.
ಸೊ ಅವಾಗ ಒಬ್ಬ ನಿದ್ದೆ ಬರ್ದೇ ಇರೋ ಹುಡುಗನ ಬಗ್ಗೆ ಕತೆ ಬರೆದ್ರೆ ಇಂಟ್ರೆಸ್ಟಿಂಗ್ ಆಗಿರತ್ತಲ್ವ ಅಂತ ಅದನ್ನು ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ಆ ಜಗತ್ನಲ್ಲಿ ಒಂದು ಕ್ಯಾರೆಕ್ಟರ್ ಬಂತು. ಆಮೇಲೆ ನಿಧಿರಾದೇವಿದು ಒಂದು ಇದು ಬಂತು, ಎಸೆನ್ಸ್ ಬಂತು. ಸೊ ಅಲ್ಲಿಂದ ಟೈಟಲ್ ಬಂದಿದ್ದು ನನಗೆ. ಸೊ ದಟ್ ಸಾಂಗ್ ಇಸ್ ಬೇಸಿಕಲಿ ಆ ಸಾಂಗಲ್ಲಿರೋ ಲೈನು ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ದ ಟೈಟಲ್. ಓಹೋ, ನಿಧಿರಾದೇವಿ ತಲ್ಲಿಂದ ಜೋ ಲಾಲಿ ಅದೇ ತಾನೆ. ಹೌದು, ಆ ಸಾಂಗಲ್ಲಿ ಒಂದು ಲೈನ್ ಇದೆ. ಆಮೇಲೆ ಈ ಸಿನಿಮಾನಲ್ಲಿ ಏನೇನು ಆಗುತ್ತೋ ಅಂದರೆ ಕ್ಯಾರೆಕ್ಟರ್ಸ್ ಏನೇನು ಚೇಂಜ್ ಆಗ್ತಾರೆ, ಏನೇನಾಗುತ್ತೆ ಎಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ಗೋಸ್ಕರ ಚೇಂಜ್ ಆಗ್ತಾರೆ ಅಂತ ಹೇಳ್ಬೋದು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಯಾರು, ಏನು, ಎತ್ತ ಎಲ್ಲದನ್ನು ತಿಳ್ಕೊಳ್ಳೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು. ಶೈನ್, ದಿಸ್ ಇಸ್ ಎಷ್ಟನೇ ಫಿಲಮ್ ಇದು? ಕೌಂಟ್ ಇಟ್ಟಿಲ್ಲ, ಆಕ್ಚುಲಿ ಲೆಕ್ಕ ಮಾಡಿಲ್ಲ. 12th ತುಳು ಎರಡು ತುಳು ಸಿನಿಮಾ ಮಾಡಿದ್ದೀನಿ. ಒಂದು ಮೊಟ್ಟೆ ಕತೆ ಬಿಗ್ ಬಾಸ್ ಮುಂಚೆ ಅಲ್ವಾ ಆಗಿದ್ದು? ಎಸ್ ಒಂದು ಮೊಟ್ಟೆ ಕತೆ ಸರ್ಕಾರಿ, ಎರಡು ಬಿಗ್ ಬಾಸ್ ಮುಂಚೆ. ಎರಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಒಂದು ಮೊಟ್ಟೆ ಕತೆ, ಅಸ್ತಿತ್ವ, ಈ 4 ಸಿನಿಮಾ ಬಿಗ್ ಬಾಸ್ ಮುಂಚೆ. ನಂದು ಶೈನ್ದು ಭೇಟಿ ಆಗಿದ್ದು ವೆರಿ ಸ್ಟ್ರೇಂಜ್ ಆಕ್ಚುಲಿ. ಇಟ್ ವಾಸ್ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಐ ವಾಸ್ ಹೋಸ್ಟಿಂಗ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. So before Big Boss, so Shine ಇದು ice cream, yeah, he came on stage. The first Stone Monkey, the first thing he said, sir, thank you sir, ನನ್ನ ಹೆಸರು ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಅಂತ. That was the first interaction I had with Shine, because ಎಲ್ಲರೂ shiny ಅಲ್ಲ, most of the people, I'm like, okay, SHIN is Shine. ಇಲ್ಲಾಂದ್ರೆ ನಮ್ದು ಇವಾಗ ಒಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರು ಇವತ್ತು ನಾನು ಬಿಟ್ಬಿಟ್ಟಿದ್ದೀನಿ. ಶೈನಿ ಆಯ್ತಾ ಶೈನಿ ಬಂದೆ ಸರ್, ಎಲ್ಲಿ ತನಕ ಅಂದ್ರೆ ಇಲ್ಲ ರಿಷಭಣ್ಣ ಶೆಟ್ಟಿ ಅನ್ನು ರಕ್ಷಿತ್ ಅವರು ಶೈನಿ ಒಲ್ಲರಿ ಶೈನಿ ವೈ ಶೈನಿ ಅದು ಅಂತ ಅಲ್ಲ, ಐ ಡೋಂಟ್ ನೋ ಅಂದ್ರೆ SHINE ಶೈನಿ. ಬಟ್ ವೈ, ಈ ಹೆಸರಿನ ಅರ್ಥ ಏನು? ಅಲ್ಲ ಆಫ್ ಕೋರ್ಸ್ ಶೈನ್ ಅಂದ್ರೆ ಶೈನ್ ಅಂತ ಇಂಗ್ಲಿಷ್ ಮೀನಿಂಗ್ ಯಾವುದು, ಮತ್ತೆ ಬ್ರೈಟ್ ಚೈಲ್ಡ್. ನೋ ಅಂದ್ರೆ ಐ ಡೋಂಟ್ ನೋ ಹೌ ಬ್ರೈಟ್ ಐ ವಾಸ್, ಮಾಡಿದವ್ರ ಹತ್ರ ಕೇಳಬೇಕು. ಓ, ಬಟ್ ಟು ಲುಕ್ ಯುವರ್ ಬ್ರೈಟ್. ಅಕಾಡೆಮಿಕ್ಸ್ ಬಿಟ್ಟು ಮತ್ತೆಲ್ಲ ಬ್ರೈಟ್ ಆಯ್ತು. ಸೊ ಅಪ್ಪನ ಹೆಸರು ಶರತ್ ಚಂದ್ರ, ತಾಯಿ ಹೆಸರು ಇಂದಿರಾ. ಸೊ SH ಫ್ರಮ್ ಮೈ ಫಾದರ್ ಅಂಡ್ IN ಫ್ರಮ್ ಮೈ ಮದರ್. ಸೊ SHINE. ಈ ಎಲ್ಲಿಂದ ಅಂತ ಕೇಳ್ಬೇಡಿ, ಮತ್ತೆ ಅದಕ್ಕೆ ಹುಡುಕ್ಬೇಕು ಇವಾಗ ನೆಕ್ಸ್ಟ್ ಅಲ್ವಾ. ನಾನು ಏನು ಯೋಚನೆ ಮಾಡ್ತೀನಿ, ನಮ್ಮ ಅಮ್ಮನ ಹೆಸರು ಉಮಾ, ನಮ್ಮ ಅಪ್ಪನ ಹೆಸರು ರಾಘವನ, ಸರಿ ನನ್ನ ಹೆಸರು ಊರಾ ಅಂತ ಇಡ್ಲಿಲ್ವಲ್ಲ, ಊರಾ ಅಂತ ಇಟ್ಬಿಟ್ಟಿದ್ದೀನಿ ಸದ್ಯ ಆತರ ಯೋಚನೆ ಮಾಡಕ್ ಹೋಗ್ಲಿಲ್ವಲ್ಲ. ಸೊ ಹಾಗಾಗಿ ಬಟ್ ಗುಡ್. ಹೌಸ್ ಲೈಫ್ ಹೇಗಿದೆ? ಸೂಪರ್ ಆಗಿದೆ ಲೈಫ್. ಅದೇ ಅಂದ್ರೆ ಈ ವರ್ಷಕ್ಕೆ ಐ ಥಿಂಕ್ ಇದೆರಡು ರಿಲೀಸ್, ಜಸ್ಟ್ ಮ್ಯಾರಿಡ್ ಅಂಡ್ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಫ್ಯಾಂಟಾಸ್ಟಿಕ್. ಯೂಶುವಲಿ ನೆಗೆಟಿವ್ ಕ್ಯಾರೆಕ್ಟರ್ಗಳು ಪ್ಲೇ ಮಾಡಿದಾಗ ಯು ಗೆಟ್ ಅ ಲಾಟ್ ಆಫ್ ಸ್ಪೇಸ್ ಟು ಪರ್ಫಾರ್ಮ್. ಅಂದ್ರೆ ನನ್ಗೆ ಆ ಅವಕಾಶ ಸಿಕ್ತು ವಿತ್ ನಿದ್ರಾದೇವಿ ನೆಕ್ಸ್ಟ್ ಡೋರ್, ಬಿಕಾಸ್ ದೇರ್ ಇಸ್ ಅ ಕಂಪ್ಲೀಟ್ ಸ್ವಲ್ಪ ಜಾಸ್ತಿ ಲೆಂತ್ ಇತ್ತು ಕಂಪೇರ್ಡ್ ಟು ದ ಅದರ್ ಫಿಲ್ಮ್ಸ್ ದಟ್ ಐ ಹ್ಯಾವ್ ಡನ್ ಇನ್ ದ ಪಾಸ್ಟ್. ಬಟ್ ಮಜಾ ಇತ್ತು. ಅಂದ್ರೆ ಐ ಎಂಜಾಯ್ ಪ್ಲೇಯಿಂಗ್ ವಿಕ್ರಮ್. ಆಕ್ಚುಲಿ ಒನ್ ಆಫ್ ದ ಡ್ರಾಫ್ಟ್ಸ್ ಅಲ್ಲಿ ವಿಕ್ರಮ್ದು ಟ್ಯೂನ್ ಕೂಡ ಇಟ್ಟಿದ್ದೆ ನಾನು. ವಿಕ್ರಮ್ ಅಂತ ಬರುತ್ತಲ್ಲ, ಇವ್ರದ್ದು ಕಾಲರ್ ಟ್ಯೂನ್ಗೆ ಅದನ್ನ ಇಡೋಣ ಹೇಳಿ ಮಾಡಿದೆ. ಆಮೇಲೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಸುಮ್ಮನೆ ಒಂದು ಸ್ಮಾಲ್ ಟ್ಯೂನ್ ಹಾಕಿದ್ರೆ ಅಲ್ಲಿ 10 ಲಕ್ಷ ಗೊತ್ತಲ್ಲ. ಅಲ್ಲ ಸ್ಮಾಲ್ ಟ್ಯೂನ್ ಅಟ್ ಲೀಸ್ಟ್ ಒಂದು ರೇಡಿಯೋ ಅಲ್ಲಿ ಬ್ಯಾಕ್ ಗ್ರೌಂಡ್ ಹಾಕಿದ್ರು ಕೂಡ ದಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್ ಅಲ್ವಾ ಈಗಂತೂ. ಐ ಡೋಂಟ್ ನೋ. ಸೊ ಪ್ರವೀರ್, ದಿಸ್ ಇಸ್ ಯುವರ್ ಫಸ್ಟ್ ಫಿಲ್ಮ್? ಇದು ನನ್ನ ಸೆಕೆಂಡ್ ಫಿಲ್ಮ್ ಸರ್. ಮೊದಲನೇ ಸಿನಿಮಾ ಯಾವ್ದು ಮಾಡಿದ್ರಿ? ಸೈರನ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಓಕೆ. ಸೊ ಅದು 2021 ಅಲ್ಲಿ ರಿಲೀಸ್ ಆಗಿತ್ತು. 2023 ಸಾರಿ, ಐ ಆಮ್ ಪ್ರಿಟಿ ಬ್ಯಾಡ್ ವಿತ್ ಟೈಮ್. ಐ ಆಮ್ ವೆರಿ ಗುಡ್ ವಿತ್ ಇಟ್. ಅವ್ರು ಹೇಳಿದ್ರಾ ನಿಮಗೆ ಫಸ್ಟ್ ಟೈಮ್ ಸಿಕ್ಕಿದಾಗ 2023 ಅಂತ? ಇಲ್ಲ, ನನ್ಗೆ ಗೊತ್ತಿತ್ತು 23 ಅಂತ, 21 ಅಲ್ಲ ಅಂತ ಗೊತ್ತಿತ್ತು. ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಆಕ್ಚುಲಿ ಪ್ರವೀರ್? ಸೊ ನಾನು ಅನುಪಮ್ ಕೇರಲ್ಲಿ ನನ್ನ ಆ್ಯಕ್ಟಿಂಗ್ ಡಿಪ್ಲೊಮಾ ಪಡ್ಕೊಂಡೆ. ಅದಾದಮೇಲೆ ನಾನು ಸುರಾಗ್ ಅವ್ರನ್ನ ಮೀಟ್ ಮಾಡಿದೆ. ಅವ್ರಿಗೊಂದು ಯುನೀಕ್ ಆಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನುಪಮ್ ಕೇರಲ್ಲಿ. ಒಬ್ಬರು ಫಿಮೇಲ್ ಅಥ್ಲೀಟು ಸ್ಟೆರಾಯ್ಡ್ಸ್ ತೊಗೊಂಡಾಗ ಅವ್ರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಸೊ ಅದನ್ನು ನಾನು ಅಡ್ಯಾಪ್ಟ್ ಮಾಡಿಕೊಂಡು ಅನುಪಮ್ ಕೇರಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಸ್ಪೆಷಲಾಗಿ ತಯಾರಿ ಮಾಡಿದ್ದೆ. ಯಾಕಂದರೆ ಜೂಹಿಂದ ಬ್ಯಾಂಡ್ರವರೆಗೂ ಬಸ್ ಹಿಡಿದ್ಬಿಟ್ಟು ಒಂದು ಅಥ್ಲೀಟ್ ಬಟ್ಟೆ, ಫಿಮೇಲ್ ಅಥ್ಲೀಟ್ ಬಟ್ಟೆಯಲ್ಲಿ ಓಡಾಡಿದ್ದೆ. ಸೊ ಆ ಪರ್ಫಾರ್ಮೆನ್ಸು ಇವ್ರಿಗೆ ತೋರಿಸಿದೆ.
ಇವ್ರು ಆ್ಯಕ್ಚುಲಿ ತುಂಬ ಇಂಪ್ರೆಸ್ ಆಗಿದ್ರು ಪರ್ಫಾರ್ಮೆನ್ಸ್ ನೋಡಿ. ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅದಾದ ನಂತರ ನಾವು ಹಲವಾರು ಡಿಸ್ಕಷನ್ಸ್ ಕೂತ್ವಿ, ಹಲವಾರು ಒಳ್ಳೊಳ್ಳೆ ಸಿನಿಮಾ ನೋಡಿದ್ವಿ. ಸೊ ಹಾಗೆ ಒಂದು ಇಂಟ್ರೆಸ್ಟ್ ಪೀಕ್ ಆಯಿತು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಹೇಳಿದ್ರು. ಟೈಟಲ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಡೆಫಿನೆಟ್ಲಿ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್, ವಾಟ್ ಎವರ್ ಕ್ಯಾರೆಕ್ಟರ್ ಯು ಆರ್ ಡೂಯಿಂಗ್, ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಸ್ಟೋರಿ ಅಂತ ಹೇಳಿದೆ. ಸೊ ಅದಾದ ನಂತರ ನಮ್ಮಿಬ್ರು ಜರ್ನಿ ಸ್ಟಾರ್ಟ್ ಆಯಿತು. ಇನ್ನು ನೀವು ಜೂನಿ ಅಂತೂ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ. ಫಾರ್ ಒನ್ ರೀಸನ್, ಬಿಕಾಸ್ ಮೈ ಹೀರೋ ಪೃಥ್ವಿ ಅಂಬರ್, ಸೊ ನಮ್ಮ ಅಬಜಬದೊಬ್ಬ ಹೀರೋ. ಸೊ ವೆನ್ ಹಿ ಇನ್ವೈಟೆಡ್ ಐ ವಾಸ್ ಲೈಕ್, ಆ್ಯಂಡ್ ಇನ್ನೊಂದು ನನ್ನ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನಕುಲ್ ಅಭಿಯಂಕರ್, ನಮ್ಮ ಸಿನಿಮಾದಲ್ಲಿ ಓ ನಿದ್ರಾದೇವಿಗುನಾ, ಶಬಾಷ್. ಸೊ ಹಾಗಾಗಿ ಐ ಕೇಮ್ ಆ್ಯಂಡ್ ಶಿ ವಾಸ್ ಅ ಸರ್ಪ್ರೈಸ್ ಪ್ಯಾಕೇಜ್ ಟು ಮೀ. ಲೈಕ್ ಗೊತ್ತೇ ಇರಲಿಲ್ಲ ವಾಟ್ ಅ ಪರ್ಫಾರ್ಮೆನ್ಸ್ ಅಂತ ಅನ್ಸಿದ್ದು ಆ್ಯಕ್ಚುಲಿ. ಸೊ ಅಮೇಜಿಂಗ್ ಸಿನಿಮಾ. ಸೊ ಜೂನಿ ನಿಮ್ಮ ಫಸ್ಟ್ ಸಿನಿಮಾನ? ಆಕ್ಚುಲಿ ಜಸ್ಟ್ ಬಿಫೋರ್ ಜೂನಿ 2 months ಅದು ಶೂಟ್ ಮಾಡೋ 2 months ಹಿಂದೆ ನಾನು ಪುರುಷೋತ್ತಮನ ಪ್ರಸಂಗ ಶೂಟ್ ಮಾಡಿದ್ದೆ. 2021 ಡಿಸೆಂಬರ್ ಅಲ್ಲಿ. 2022 ಏಪ್ರಿಲ್ ಅಲ್ಲಿ ನಾನು ಜೂನಿ ಶೂಟ್ ಮಾಡಿದೆ. ಸೊ ಅದಕ್ಕೆ ಆಕ್ಚುಲಿ ಫೆಬ್ರವರಿಯಲ್ಲಿ 2022 ಫೆಬ್ರವರಿ ಆಡಿಷನ್ ಕೊಟ್ಟಿದ್ದೆ ಆ ಫಿಲ್ಮ್ಗೆ. ಅದನ್ನ ಇವರು ನೋಡಿದ್ರು. ಸೊ 2022 ಅಲ್ಲಿ ಫಸ್ಟ್ ಟೈಮ್ ನನಗೆ ಅವಾಗ ನಿದ್ರಾದೇವಿ ನೆಕ್ಸ್ಟ್ ಡೋರ್ ನರೇಷನ್ ಕೊಟ್ಟಿದ್ದು ಅವಾಗ. ಬಟ್ ಕತೆ ತುಂಬಾ ತುಂಬಾ ಡಿಫ್ರೆಂಟ್ ಇತ್ತು ಆ ಟೈಮಲ್ಲಿ. ಜಸ್ಟ್ ಒಂದು ಐಡಿಯಾ ಫೇಸ್ ಅಲ್ಲಿ ಇತ್ತು ಆ ಟೈಮಲ್ಲಿ. ಸೊ ಐಡಿಯಾನು ನಿದ್ದೆ ಬರ್ದಿರೋ ಹುಡುಗನ ಬಗ್ಗೆ ಇತ್ತು, ಬಟ್ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕತೆ ಬೇರೆ ತರಾನೇ ಇತ್ತು. ಅದರಲ್ಲಿ ಐ ವಾಸ್ ದ ವಿಲನ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅದೆಲ್ಲ ಅದಾದ್ಮೇಲೆ ಎಲ್ಲ ಅನ್ಪ್ರಿಡಿಕ್ಟಬಿಲಿಟಿ ಆ ಕ್ಯಾರೆಕ್ಟರ್ ಏನಿದೆಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಯ್ತು. ನಾನು ಆಕ್ಚುಲಿ ಸೊ ಜೂನಿ ಡೈರೆಕ್ಟರು ವೈಭವ್ ನನ್ನ ಫ್ರೆಂಡ್ ಅವರು, ನನ್ನ ಫಿಲ್ಮ್ ಸ್ಕೂಲ್ ಪ್ರಾಗ್ ಫಿಲ್ಮ್ ಸ್ಕೂಲ್ ನನ್ನ ಜೂನಿಯರ್ ಅವರು. ಸೊ ನಾನು ಜೂನಿ ಆಡಿಷನ್ ಮಾಡಬೇಕಾದ್ರೆ, ಸೊ he was going through lot of people like auditions ಎಲ್ಲ ಮಾಡ್ತಾ ಇದ್ರು. ಸೊ he just asked me for a suggestion, like ಅಂದ್ರೆ ಇದು who do you think like can do the nuances better performance wise ಹಂಗೆ ಅಂತಲ್ಲ. ಸೊ ನಾನು ಒಂದಿಷ್ಟು ಟೇಪ್ಸ್ ನೋಡಿದ್ದೆ. ಆವಾಗ ರಿಷಿಕಾ ಅವ್ರದ್ದೊಂದು ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ನಂಗೆ ಅದು ಸಿಕ್ಕಾಪಟ್ಟೆ ಸ್ಟ್ರೈಕಿಂಗ್ ಅಂತ ಅನಿಸಿತ್ತು. ಆಮೇಲೆ ಒಂದು ಫ್ರೆಶ್ನೆಸ್ ಇತ್ತು, ಏನೋ ಅಂದರೆ ಲುಕ್ಸ್ ವೈಸೂ ಒಂದು ಫ್ರೆಶ್ನೆಸ್ ಇತ್ತು, ಪರ್ಫಾರ್ಮೆನ್ಸಸ್ ನುವಾನ್ಸಸ್ ಇತ್ತು. ವೆರಿ ರೇರ್ ಪ್ಯಾಕೇಜು ಜನರಲ್ ಆಗಿ ನಮಗೆ ಐ ಮೀನ್ ಇದು ಸ್ಟೀರಿಯೋ ಟೈಪ್ ಇಲ್ಲ ಅಂದರೆ ಆಸ್ ಡೈರೆಕ್ಟರ್ಸ್ ಲೈಕ್ ವೆನ್ ಯು ಆರ್ ಲುಕಿಂಗ್ ಫಾರ್ ಅ ರೋಲ್ ಅಲ್ಲ, ಸಮ್ಟೈಮ್ಸ್ ಓಕೆ ಯು ವಾಂಟ್ ದ ಪರ್ಸನ್ ಟು ಲುಕ್ ದಿಸ್ ವೇ, ಬಟ್ ಯು ಆಲ್ಸೋ ವಾಂಟ್ ದ ಪರ್ಸನ್ ಟು ಪರ್ಫಾರ್ಮ್ ಇನ್ ಅ ಸರ್ಟನ್ ವೇ. ಅದು ಎರಡೂ ಮ್ಯಾಚ್ ಆಗೋದು ಕಷ್ಟ. ಒಂದು ಲುಕ್ಸ್ ಮ್ಯಾಚ್ ಆಗುತ್ತೆ, ಇಲ್ಲ ಪರ್ಫಾರ್ಮೆನ್ಸ್ ಲೆವೆಲಲ್ಲಿ ಇರೋ ಹೋಲ್ಡ್ ಏನಿದೆ ಅದು ಚೆನ್ನಾಗಿದ್ರೆ ಲುಕ್ಸ್ ಮ್ಯಾಚ್ ಆಗಲ್ಲ, ಲುಕ್ಸ್ ಚೆನ್ನಾಗಿದ್ರೆ ಇದು ಮ್ಯಾಚ್ ಆಗಲ್ಲ, ಆ ಥರದೊಂದು ಇರುತ್ತೆ. ಎರಡರದ್ದು ಒಂದು ಬ್ಯಾಲೆನ್ಸ್ ಫೈಂಡ್ ಮಾಡೋದೇನಿದೆ, ಐ ಫೀಲ್ ಇಟ್ ಈಸ್ ಇಂಪಾರ್ಟೆಂಟ್. ಲೈಕ್ ಕೆಲವು ರೋಲ್ಸ್ ಎಲ್ಲ ಓಕೆ, ಜಸ್ಟ್ ಇಫ್ ಯು ಆರ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್ ಯು ಕ್ಯಾನ್ ಫಿಟ್ ಇನ್ ಟು ಎನಿ ಕೈಂಡ್ ಆಫ್ ರೋಲ್ಸ್ ಅಂತ ಇರುತ್ತೆ. ಬಟ್ ಕೆಲವು ಸ್ಪೆಸಿಫಿಕ್ ರೋಲ್ಸ್ಗೆ ಯು ನೀಡ್ ಟು ಬಿ ಅ ಸರ್ಟನ್ ವೇ. ಐ ಥಿಂಕ್ ಸೊ. ಈಗ ನೀವು ಜೂನಿ ವಾಸ್ ಅ ಸೆಕೆಂಡ್ ಫಿಲ್ಮ್. ಪುರುಷೋತ್ತಮನ ಪ್ರಸಂಗ. ಜೂನಿ ಆದ್ಮೇಲೆ 1 month ಆದ್ಮೇಲೆ ರಿಲೀಸ್ ಆಯ್ತು. ಸೊ ಮೈ ಬ್ಯಾಕ್ ಗ್ರೌಂಡ್ ಇಸ್ ಥಿಯೇಟರ್. ಏನಾಯ್ತಂದ್ರೆ ನಾನು ಚಿಕ್ಕ ವಯಸ್ಸಿಂದ ಆಕ್ಟರ್ ಆಗ್ಬೇಕಂತ ಇತ್ತು, ಬಟ್ ಮನೇಲಿ ಯಾರ ಹತ್ರ ಹೇಳಿರ್ಲಿಲ್ಲ. ಪ್ಲಸ್ ಎವ್ರಿಬಡಿ ಇನ್ ಮೈ ಫ್ಯಾಮಿಲಿ ವರ್ ಐದರ್ ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್. ಸೊ 12th ಆದಮೇಲೆ somehow I was in Mangalore. 11th 12th ಅಲ್ಲಿ ನಾನು ಮ್ಯಾಂಗ್ಳೂರಲ್ಲಿದ್ದೆ. somehow I have to come to Bangalore ಅಂತ ನಾನು ಇಂಜಿನಿಯರಿಂಗ್ ಎಕ್ಸಾಮ್ಸ್ ಕೊಟ್ಟು ಐ ಕೇಮ್ ಟು ಬ್ಯಾಂಗ್ಳೂರ್. ಬಂದ ಮೇಲೆ ಫಸ್ಟ್ ಟೈಮ್ ನನ್ನ ಅಮ್ಮನ ಹತ್ರ ಹೇಳಿದೆ ನನಗೆ ಈ ಥರ ಆ್ಯಕ್ಟರ್ ಆಗಬೇಕಂತ. ಆ್ಯಂಡ್ ಸ್ಟಾರ್ಟಿಂಗ್ ಅಫ್ಕೋರ್ಸ್ ಲೈಕ್ ದೇ ವರ್ ಸೋ ಶಾಕ್ಡ್. ಅಂದರೆ ನಾನು ಯಾವತ್ತೂ ಹೇಳೇ ಇರಲಿಲ್ಲ, ಸಡನ್ಲಿ ಯಾಕೆ ಹೇಳ್ತಿದ್ದೇನೆ ಅಂತ. ದೇ ವರ್ ವೆರಿ ಶಾಕ್ಡ್ ಆ್ಯಂಡ್ ಅಫ್ಕೋರ್ಸ್ ದೇ ವರ್ ನಾಟ್ ಇನ್ ಫೇವರ್ ಆಫ್ ಇಟ್, ಬಿಕಾಸ್ ಅವ್ರಿಗೊಂದು ಪರ್ಸೆಪ್ಷನ್ ಇರುತ್ತೆ. ಪ್ಲಸ್ ಡಾಟರ್, ಸೊ they were not very comfortable with it. But ಹೋಗ್ತಾ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ರೈಟ್ in my 8th semester ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಡೂಯಿಂಗ್ ಇಂಪ್ರೂವ್. ಸೊ ಇಂಪ್ರೂವ್ ಇಂದ ಜಾಸ್ತಿ ಪರ್ಫಾರ್ಮೆನ್ಸ್ ವೈಸ್ ಜಾಸ್ತಿ ಹೆಲ್ಪ್ ಆಗಿಲ್ಲ, ಬಟ್ ಒಂದು ಸ್ಟೇಜ್ ಫಿಯರ್ ಅಂತ ಏನಿದೆ ದ್ಯಾಟ್ ಲೈಕ್ ಇಟ್ ರಿಯಲಿ ಹೆಲ್ಪ್ ಮೀ ವಿತ್ ದ್ಯಾಟ್, ಬಿಕಾಸ್ ಐ ಆಮ್ ಆ್ಯಕ್ಚುಲಿ ಕ್ವೈಟ್ ಶೈ ಅಟ್ ಲೀಸ್ಟ್ ಬ್ಯಾಕ್ ದೆನ್. ಸೊ ಅದಾದಮೇಲೆ ನಾನೊಂದು ಥಿಯೇಟರ್ ಕೋರ್ಸ್ ಮಾಡಿದೆ. ಆ್ಯಂಡ್ ರೈಟ್ ಆಫ್ಟರ್ ದ್ಯಾಟ್ ಒಂದು ಲೈಕ್ ಐ ಡಿಡ್ ಸಮ್ 7-8 plays. ಅಲ್ಲಿಂದ ನಾನು ಕೆಲವು ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿ ಐ ಗಾಟ್ ಇನ್ ಟು ಲೈಕ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ದಟ್ಸ್ ಬಿನ್ ಮೈ ಜರ್ನಿ ಸೋ ಫಾರ್. ದೇ ಥಿಂಕ್ ಸೊ ಓವರಾಲ್ ಈ ಇಷ್ಟು ಇದರಲ್ಲಿ ಈಗ ಅಫ್ಕೋರ್ಸ್ ಒಂದು ಐ ಡೋಂಟ್ ಸೇ ಡ್ರೌನಿಂಗ್ ಅಂತ ಹೇಳೋದಿಲ್ಲ,
ಸುಮಾರು ಒಂದು ಚಿಕ್ಕ ಬಡ್ಜೆಟ್ ಸಿನಿಮಾಗಳು ಟು ಫೈಂಡ್ ಇಟ್ಸ್ ಓನ್ ಪ್ಲೇಸ್ ಇಟ್ ಇಸ್ ಅ ಕೈಂಡ್ ಆಫ್ ಡಿಫಿಕಲ್ಟಿ ಅನ್ನೋ ಟೈಮಲ್ಲಿ ಸೂ ಫ್ರಮ್ ಸೋ ವಾಸ್ ಒನ್ film which broke the barriers, I can say that. I was just mentioning this yesterday with KGF and Kantara. So, KGF ಬಂದ ಮೇಲೆ every audience wanted a film like KGF. ಅಂದ್ರೆ larger than life. ಎಲ್ಲದು ಸಿಕ್ಕಾಪಡೆ ದೊಡ್ಡದಾಗಿರೋದು ಎಲ್ಲದು ಆಯ್ತಾ. ಅಂಡ್ ಅದಾದ್ಮೇಲೆ ಇನ್ನೇನು ಸ್ವಲ್ಪ ಇದಾಗತ್ತೆ ಅನ್ಬೇಕಾದ್ರೆ those were the great films. I don't say no, but ಅದಾದ್ಮೇಲೆ ಕಾಂತಾರ ಬಂತು. ದಟ್ ವಾಸ್ ಆಲ್ಸೋ ಲೈಕ್ ಹ್ಯೂಜ್ ಎಂಟೈರ್ ಸೆಟಪ್ ಅದು ಇದೆಲ್ಲ. ಸೊ ಕ್ಯಾನ್ವಾಸ್ ವೈಸ್ ಸಿಕ್ಕಾಪಟ್ಟೆ ಲಾರ್ಜರ್ ದೆನ್ ಲೈಫ್. ನಿಮ್ಗೆ ಅದು ಯೋಚನೆ ಮಾಡಕ್ ಹೋದ್ರೂ ಬೇರೆ ಒಂದು ಫ್ಯಾಂಟಸಿ ವರ್ಲ್ಡ್ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ. ನಾಟ್ ಎವ್ರಿ ಫಿಲ್ಮ್ ಕ್ಯಾನ್ ಅಚೀವ್ ದಟ್. ಯಾಕಂದ್ರೆ ಆಮೇಲೆ ಎಲ್ಲ ಕಥೆನೂ ಆ ಥರ ಇರಲ್ಲ ಅಲ್ಲ. ಸೊ ವೆರಿ ರಿಲೇಟೇಬಲ್, ವೆರಿ ರಿಯಲಿಸ್ಟಿಕ್. ಅದಕ್ಕೆಲ್ಲ ಅಂದ್ರೆ ಆ ಒಂದು ನೋಡೋ ಆಡಿಯನ್ಸ್ಗಳೇ ಇರಲಿಲ್ಲ. ಬಟ್ ದೆನ್ ಐ ಥಿಂಕ್ ಅದೇ ಆ ಸಿನಿಮಾಗಳಲ್ಲಾದ್ಮೇಲೆ ಅದೇ ತರ ಸಿನಿಮಾಗಳನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ನಾವು ಐ ಥಿಂಕ್ ಸೂ ಫ್ರಮ್ ಸೋ ಕೇಮ್ ಎಟ್ ದ ರೈಟ್ ಟೈಮ್ ಅಂಡ್ ಇಟ್ ವಾಸ್ ಡೆಫಿನೆಟ್ಲಿ ಎ ಗೇಮ್ ಚೇಂಜರ್ ಕನ್ನಡ ಚಿತ್ರರಂಗಕ್ಕೆ ಅಂಡ್ ಆಡಿಯನ್ಸ್ಗಳಿಗೂ ಕೂಡ ಟು ಎಕ್ಸ್ಪೆಕ್ಟ್ ಸಮಥಿಂಗ್ ಲೈಕ್ ದಟ್ ಅಗೇನ್ ನಾವು. ಬಟ್ ನಾನೇನು ಕೇಳಕ್ ಬಂದರೆ ಈಗ ಸೂ ಫ್ರಮ್ ಸೋ ತಗೊಂಡಾಗ ನಿಮಗೆ ದೇರ್ ಮಾಡ್ಯೂಲ್ ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟಿಂಗ್ ಆರ್ ಪೊಸಿಷನಿಂಗ್ ದ ಸಿನಿಮಾ ಅಂತ ಅನ್ಕೊಳ್ಳೋಣ. ನಾನೇನೋ ತುಂಬಾ ದೊಡ್ಡದಾಗ ಆಲ್ ಗೋ ಆಲ್ ಓವರ್ ಖಂಡಿತ ಇಲ್ಲ. ನಥಿಂಗ್ ಏನಿಲ್ಲ. ದೇ ಡಿಡ್ ಅಬೌಟ್ ಒಂದು 3-4 premiere shows ಮಾಡಿ they released the film and in fact to be honest first day of the release ಗೆನೆ first show ಗೆನೆ ಜನ ನುಗ್ಬಿಟ್ರು. ಹೌದು, that genuinely organic ಆಗಿ it got converted. in fact premiere show ಗೆ ಒಂದು ಸ್ಕ್ರೀನ್ ಏನೋ ಬಿಟ್ಟಿದ್ರು ಅವರು. ನಾನೇನು ಬುಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಬುಕ್ ಆಗಿರಲಿಲ್ಲ. ನಾನು ಕಾಲ್ ಮಾಡಿದೆ, ಏನ್ ಕತೆ ಗುರು, ಅಟ್ಲೀಸ್ಟ್ ನೀವೇನಾದ್ರೂ ಒಂದು 4 ಸೀಟ್ ಬ್ಲಾಕ್ ಮಾಡ್ಕೊಡಿದ್ರೆ ಒಂದು ಟಿಕೆಟ್ ಆದ್ರೂ ಕೊಡಿ. ಇಲ್ಲ, ಎಲ್ಲ ಫುಲ್ ಆಗಿ ಹೋಗಿದೆ, ನಾವು ಯಾವುದೂ ಇಟ್ಕೊಂಡಿಲ್ಲ, ವಿ ಜಸ್ಟ್ ಓಪನ್ಡ್ ಇಟ್ ಫಾರ್ ದ ಆಡಿಯನ್ಸ್ ಅಂತ. ದೆನ್ ದೇ ಓಪನ್ಡ್ 1 more screen in GT Mall ಅಲ್ಲಿ. ಅದ್ರಲ್ಲಿ ಬುಕ್ ಮಾಡಿದೆ. ಬಟ್ ದೆನ್ ಅಗೇನ್ ದೇ ಓಪನ್ ಇನ್ ಒರಾಯನ್. ನಾ ಇದನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿ ಬುಕ್ ಮಾಡಿಕೊಂಡೆ. ಸೊ ಇಟ್ ವೆರಿ ಅನ್ಪ್ರೆಡಿಕ್ಟಬಲ್ ಅಂಡ್ ವೆರಿ ವೆಲ್ ಪ್ಲಾನ್ಡ್ ಅಂಡ್ ಜೆನ್ಯೂನ್ಲಿ ಜನರದ್ದೊಂದು ರಿಯಾಕ್ಷನ್ ಏನಿತ್ತು ಅದು ಬೇಕಿತ್ತು ಅವರಿಗೆ ಅಂಡ್ ದೇ ಗಾಟ್ ಇಟ್. ಅಂಡ್ ಐ ಥಿಂಕ್ ಟೈಮ್ ಅಂಡ್ ಅಗೇನ್ ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಎರ ಇಲ್ಲದೆ ಇದ್ರು ನನಗೆ ಅನಿಸ್ತಿರೋದೇನೆಂದ್ರೆ if the film is good, word of mouth alle the film will pass on to the ಖಂಡಿತ. yes ಅಂದ್ರೆ ನಾವು we can't say ಜನ ಬರ್ತಾ ಇಲ್ಲ ಅಂತ. ನಾವು ಜನ ಬರೋ ತರ ಏನ್ ಮಾಡ್ತಾ ಇದೀವಿ is also important. ಸೊ ಹೀರೋ ಯಾರು, ಹೀರೋಯಿನ್ ಯಾರು, ಕಾಸ್ಟ್ ಯಾರು, ಡೈರೆಕ್ಟರ್ ಯಾರು ಅನ್ನೋದಕ್ಕಿಂತನೂ ನಿಮ್ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅನ್ನೋದು ಪ್ರಯಾರಿಟಿ ಆಗ್ಬೇಕು. ಆ ಪಾಯಿಂಟರ್ಸ್ಗಳು ತಗೊಂಡಾಗ ಈಗ ಹೊಸಬ್ರು ಅಂತ ತಗೊಂಡ್ ಬಂದಾಗ ನಿಮ್ಗೆ ಇನಿಷಿಯಲಿ ನಿಮಗೆ ಓಕೆ ವಿಲ್ ಐ ಬಿ ಏಬಲ್ ಟು ಸೆಲ್ ಮೈ ಫಿಲ್ಮ್, ವಿಲ್ ಪೀಪಲ್ ಕಮ್ ಅಂಡ್ ವಾಚ್ ದ ಫಿಲ್ಮ್ ಅಂತ ಹೌ ಆರ್ ಯು ಪೊಸಿಷನಿಂಗ್ ಇಟ್ ಆಕ್ಚುಲಿ? ಸೊ ಇಲ್ಲ ಅಂದರೆ ಆ ಕನ್ಸರ್ನ್ಸ್ ಅಂತೂ ಸ್ವಲ್ಪ ಇದ್ದೇ ಇರುತ್ತೆ, ಲೈಕ್ ವಿಲ್ ದಿಸ್ ಫಿಲ್ಮ್ ಸೆಲ್ ಅಂತ. ಬಟ್ ಅಗೇನ್ ಲೈಕ್ ನನಗೇನು ಅನ್ಸೋದು ಅಂತ ಹೇಳಿದ್ರೆ, ಇವಾಗ ಸೂ ಫ್ರಮ್ ಸೋನೇ ಮಾತಾಡಿದ್ವಿ ಅಲ್ಲ, like if the product is good, if it is made with a lot of passion and honesty and somewhere it resonates with the audience, people will come ಅನ್ನೋ ಕಾನ್ಫಿಡೆನ್ಸ್ ಏನಿರುತ್ತೆ, ಅದೇ ಕಾನ್ಫಿಡೆನ್ಸ್ ಇಂದನೇ ಒಬ್ಬ ಕ್ರಿಯೇಟರ್ ಕ್ರಿಯೇಟ್ ಮಾಡೋದು, ಸಿನಿಮಾ ಮಾಡೋದು, ಎಕೋಸಿಸ್ಟಮ್ ಎಷ್ಟೇ ಕಷ್ಟ ಇದ್ರೂ ಆ ಹೋಪ್ ಏನಿದೆ, ಆ ಹೋಪ್ ಇಟ್ಕೊಂಡೇನೆ ನಾವು ಫಿಲ್ಮ್ ಮಾಡೋದು. ಸೊ ನಮ್ಮ ಸಿನಿಮಾಲಿ ಏನಂತ ಹೇಳಿದ್ರೆ, ಈಗ ನಮ್ಗೆ ಕೂಡ ಇವಾಗ ಮಾರ್ಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ನಮ್ಮ ಥರ ಸಿನಿಮಾಗಳಿಗೆ, ಆಮೇಲೆ ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರೀಚ್ ಔಟ್ ಆಗೋದಕ್ಕೆ ಆನ್ಲೈನಲ್ಲಿ ಮುಂಚೆ ತುಂಬ ಚೆನ್ನಾಗಿತ್ತು. ಇವಾಗ ಪವನ್ ಕುಮಾರ್ ಅವ್ರು ಮಾಡಿ ಟೈಮ್ ಆಗಲಿ, ಅಥವಾ ಅದಾದ್ಮೇಲೆ ಫ್ಯೂ ಇಯರ್ಸ್ ಆದ್ಮೇಲೆ ಜಸ್ಟ್ ಪ್ರೀ ಪ್ಯಾಂಡಮಿಕ್ ಎರಾ ಇಂದ ಇವಾಗವರೆಗೂ ಆನ್ಲೈನ್ ಸ್ಪೇಸಲ್ಲಿ ತುಂಬ ಸ್ಯಾಚುರೇಷನ್ ಇದೆ. ಲೈಕ್ ಕಂಟೆಂಟ್ ಸ್ಯಾಚುರೇಷನ್ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ನೀವು ಇವತ್ತೊಂದು ಪ್ರೀಮಿಯಂ ಕಂಟೆಂಟ್ನ ಮಾಡಿ ಪುಷ್ ಮಾಡೋಕ್ಕೆ ಹೋದರೂ ಕೂಡ ಎಲ್ಲ ರೀಲ್ಸು ಶಾರ್ಟ್ಸಲ್ಲೇ ನೋಡ್ಕೊತಾರೆ ಅಷ್ಟೇ. ಬಿಟ್ಟರೆ ಸ್ವಲ್ಪ ಇವಾಗ ನೀವೇನೋ ಒಂದು ಸಾಂಗ್ ಮಾಡ್ತೀರಾ, ನಾವು ಇವಾಗ ಸ್ಲೀಪ್ಲೆಸ್ ಆ್ಯಂಥಮ್ ಸಾಂಗ್ ಏನು ಮಾಡಿದ್ವಿ, ದಟ್ ವಾಸ್ ಆ್ಯಕ್ಚುಲಿ ಅ ಬ್ಯಾಂಗರ್. ಲೈಕ್ ಇಟ್ ವಾಸ್ ವೆಲ್ ರಿಸೀವ್ಡ್ ಬೈ ಲೈಕ್ ಎನಿ ಒನ್ ಹೂ ವಾಚ್ ಇಟ್, ಲೈಕ್ ಇಟ್ ವಾಸ್ ವೆರಿ ವೆಲ್ ರಿಸೀವ್ಡ್. ಬಟ್ ಅಟ್ ದ ಸೇಮ್ ಟೈಮ್, since this whole culture of reels and shorts was more and the attention span was less, ಆ ಮ್ಯೂಸಿಕ್ ವಿಡಿಯೋನ ಇವಾಗ ಫಿಲ್ಮ್ ನೋಡಾದ್ಮೇಲೆ ಮೇ ಬಿ ಅದನ್ನು ಹೋಗಿ ನೋಡ್ತಾರೆ. ಬಟ್ ನಮಗೆ ಅದರಿಂದ ಒಂದು ಸ್ವಲ್ಪ ಏನೋ ಆಗಬೇಕಾಗಿತ್ತು ಅಂತ ಏನಿರಲ್ಲ, ನಿಮ್ಗೊಂದು ಮಿನಿಮಮ್ ವಿಸಿಬಿಲಿಟಿ ಸಿಗುತ್ತೆ ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿ ಜನ ಸಿನಿಮಾ ಚೆನ್ನಾಗಿದೆ ಅಂತ ವರ್ಡ್ ಆಫ್ ಮೌತ್ ಹಬ್ಬದೇನಿದೆ ಅಲ್ಲ, ಅದೇನೇ ಆರ್ಗ್ಯಾನಿಕ್ಕು. ಬಟ್ ಅಲ್ಲಿ ಸಿನಿಮಾ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಕ್ಕೆ ನಾವು ಅಟ್ಲೀಸ್ಟ್ ಒಂದಿಷ್ಟು 1,000 ಜನನ ಸೇರಿಸ್ಬೇಕು ಫಸ್ಟ್ ವೀಕೆಂಡ್.
and that is the most challenging aspect for any person who is making a film without big stars. ಅಲ್ವಾ? ಇಫ್ ಐ ಕ್ಯಾನ್ ಆ್ಯಡ್ ಹಿಯರ್ ಸರ್, ಅಂದರೆ ಒಂದು ಸಿನಿಮಾಗೆ ಇವಾಗ ಪೋಸ್ಟರಿಂದ ಹಿಡಿದು ಸ್ಟಾರ್ಟಿಂಗ್ ನೀವು ಏನು ಕಂಟೆಂಟ್ ಬಿಡ್ತೀರಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಪೋಸ್ಟರ್ ಬಿಟ್ಟಾಗ್ಲೂ ನೀವು ಒಂದು ಟಿಕೆಟ್ ಸೆಲ್ ಮಾಡಬೇಕು. ಈ ಪೋಸ್ಟರ್ ನೋಡಿದ ತಕ್ಷಣ ನಾನು ಫ್ರೈಡೇ ಹೋಗ್ಬಿಟ್ಟು ಈ ಸಿನಿಮಾ ನೋಡ್ಬೇಕಂತ ಜನಕ್ಕೆ ಅನಿಸ್ಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಸ್ಟಾರ್ಟಿಂಗ್ ಪೋಸ್ಟರಿಂದ ಹಿಡಿದು ಟೀಸರ್ ಏನೇ ಕಂಟೆಂಟ್ ಬಿಟ್ಟರು ಇಟ್ ಶುಡ್ ಬಿ ವೆರಿ ಪ್ರಾಮಿಸಿಂಗ್ ಫಾರ್ ದ ಆಡಿಯನ್ಸ್. ನೀವು ನೋಡಿದ ತಕ್ಷಣ ಇವಾಗ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆಗಿರಲಿ, ಇಲ್ಲ ಯೂ ಟರ್ನ್ ಆಗಿರಲಿ, ಇಲ್ಲ ಸೂಫ್ರಮ್ ಶೋ ಆಗಿರಲಿ, ಅವ್ರ ಪೋಸ್ಟರ್ಸ್ ನೋಡಿದ್ರೆ ಎಷ್ಟು ಪ್ರಾಮಿಸಿಂಗ್ ಆಗಿ ಅನಿಸುತ್ತೆ. ನೀವು ಫ್ರೈಡೇ ಹೋಗ್ಬಿಟ್ಟು ಪಕ್ಕ ನೋಡಬೇಕು ಅಂತ ಅನಿಸ್ಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ. ಆನೆಸ್ಟ್ಲಿ ಸ್ಪೀಕಿಂಗ್, ನಂಗೆ ಈಗ ಸೂಫ್ರಮ್ ಶೋದು ಡ್ಯಾನ್ಸ್ ಆಂಥಮ್ ಫಸ್ಟ್ ವೆನ್ ದೇ ರಿಲೀಸ್ ಇಟ್ ಡಿಂಟ್ ಅಪೀಲ್ ಮಿ ಮಚ್. ನಾನು ಅದನ್ನು ಓಪನ್ ಆಗಿ ಹೇಳ್ತೀನಿ. ಅಂದರೆ ನನಗೆ ಓಕೆ ಇಟ್ಸ್ ಎ ನಾರ್ಮಲ್ ಸಾಂಗ್ ಥರ, ಬಟ್ ಸಿನಿಮಾ ಹೋಗಿ ನೋಡಿದ್ಮೇಲೆ that became my favorite song ಆಗೋದು. That's exactly what I was talking about. Like ಈಗ ನಾವೊಂದು ಸ್ಲೀಪ್ಲೆಸ್ ಆಂಥಮ್ ಅಂತ ಮಾಡಿದೀವಿ. ಲೈಕ್ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಸಿಮಿಲರ್ ಫಾರ್ ಇಟ್ ಟು ಹ್ಯಾಪನ್. ಮೂವಿ ನೋಡಾದ್ಮೇಲೆ ಕೋರ ಬಂದ್ಮೇಲೆ ಇದಕ್ಕೆ ಬರುತ್ತೆ. ಬಟ್ ಡ್ಯಾನ್ಸ್ ಆಂಥಮ್ ಕರ್ಕೊಂಬರಲ್ಲ ಜನ. 90% of the time, 90%. See, only ಯಾಕೆ 10% ಹೇಳ್ತೀನಿ, ಲೈಕ್ ಬ್ಯಾಂಗಲ್ ಬಂಗಾರಿ ವಾಸ್ ಅ ಡಿಫರೆಂಟ್ ಕೇಸ್. ಹೌದು. That song was an invitation to the film. Exactly. So most of the people, when the song came, I was waiting for that ಅಂತ ಆ ಥರದ್ದು. ಸೊ ಈಗ ಸೂಫ್ರಮ್ ಶೋ ತೊಗೊಂಡ ಉಲ್ಟಾ ನನಗೆ ಲೈಕ್ ಓಕೆ ಡ್ಯಾನ್ಸ್ ಅಂತ ನಾನು ನೋಡಿದೆ, ಓಕೆ ಕ್ವೈಟ್ ವಿಯರ್ಡ್ ಆಗಿದೆ. ಬಿಕಾಸ್ ಈ ಆಕ್ಟ್ರೆಸ್ಗಳು ಗೊತ್ತಿದ್ದಾರೆ, ಒನ್ ಆರ್ ಟು ಫಿಲಮ್ಸಲ್ಲಿ ನೋಡಿರ್ಬೋದು, ಬಟ್ ವೆರಿ ವಿಯರ್ಡ್. ಇಟ್ಸ್ ಲೈಕ್ ಆಮೇಲೆ ಇನ್ನೊಂದೇನಂದರೆ ಆ ಒಂದು ಸೊಗಡು ಅಲ್ಲಿ ವೆನ್ ತುಮಿನಾಡು ಅವ್ರು ಯಾವುದೋ ಬೇರೆ ಇಂಟರ್ವ್ಯೂಲಿ ಹೇಳ್ತಿರ್ಬೇಕಾದ್ರೆ ಅವಾಗ ಅಂದ್ಕೊಂಡೆ, ಈ ಸೈಡ್ ಇಟ್ ಇಸ್ ಆಲ್ ರಿಯಲಿಸ್ಟಿಕ್ ಆಗಿ ನಾನು ತೆಗೆದಿರೋದು ನನ್ನ ಅಬ್ಸರ್ವೇಷನ್ಸ್ಗಳು, ಇದೇ ತರ ಒಂದು ಸೆಟಪ್ ಇರುತ್ತೆ. ಆಕ್ಚುಲಿ ಆಸ್ ಅ ಮ್ಯಾಂಗ್ಲೋರಿಯನ್ ನಾನು ಆ ಫಿಲ್ಮ್ ನೋಡಿದಾಗ most of the characters I've seen in my, like exact carbon copy of those characters I've seen in my life. Like especially ಅವ್ರು ಹೆಂಗ್ ಮಾತಾಡ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ, like every region has a certain personality that you know that nam environment naman influence ಮಾಡುತ್ತೆ, and that I saw, I've seen all of these people in my life. So ಆ ತರ ಒಂದು ಫೀಲಿಂಗ್ ಬರುತ್ತೆ. ಎಕ್ಸಾಕ್ಟ್ಲಿ ಅವ್ರು ಹೇಳ್ಬೇಕಾದ್ರೆ ನಾನು ನನ್ನ ಕೋ ಡೈರೆಕ್ಟರ್ ಜೊತೆ ಸಿನಿಮಾ ನೋಡ್ತಿದ್ದೆ, ಅವ್ರಿಗೆ ಹೇಳಿದೆ, ಸಿ ಐ ಎಮ್ ಎ ಟೀ ಟೋಟ್ಲರ್, ನಾನು ಕುಡಿಯೋದಿಲ್ಲ. ನನಗೆ ಮೋಸ್ಟ್ ಆಫ್ ದ ಟೈಮ್ಸ್ ಈ ಸಿನಿಮಾದಲ್ಲಿ ಕುಡಿಯೋ ಸೀನ್ಸ್ ಇಟ್ಟಾಗ ನನಗೆ ಯಾಕೆ ಇಡ್ತಿದ್ದಾರೆ, ಐ ಆಮ್ ಲೈಕ್, ಅಂಡ್ ಹೀಲ್ ಬಿ ಎಂಜಾಯಿಂಗ್, ನಾಟ್ ದಟ್ ಹೀಸ್ ಡ್ರಿಂಕಿಂಗ್ ಅಂತ ಆ ಥರ ಹೇಳ್ತಿಲ್ಲ, ಬಟ್ ಎಲ್ ಬಿ ಈಸ್ ಲೈಕ್ ಈಸ್ ಅದಕ್ಕೊಂದು ಫ್ಯಾನ್ ಬೇಸ್ ಇದೆ ಮಯೂರವ್ರೆ, ಅದಕ್ಕೊಂದು ಸೆಪ್ರೇಟ್ ಫ್ಯಾನ್ ಬೇಸ್ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ನಾನು ಲೈಕ್ ಏನು ಫ್ಯಾನ್ ಬೇಸ್ ಇದು, ಯಾಕೋ ನನಗೆ ಒಂಥರ ಹಿಂಸೆ ಆಗ್ತಿದೆ, ಒಂಥರ ಹಿಂಗೆ ಅಂತ ಅವಾಗ ಅನ್ನಿಸ್ತು. ಅಬ್ಸರ್ವೇಷನ್ಸ್ ಮಾಡಿ ಅದಕ್ಕೆ ಯಾರು ರಿಲೇಟ್ ಮಾಡ್ಕೊತಾರಲ್ಲ, ಕೋ ರಿಲೇಟ್ ಇರುತ್ತೆ ಅಂತ. ನಂಗೆ ಯಾವುದೋ ಲವ್ ಸೀನ್ ಇದ್ರೆ ಕೋ ರಿಲೇಟ್ ಜಾಸ್ತಿ ಆಗುತ್ತೆ, because probably we would have been in such situations. ಹಾಗಿದ್ರೆ ನಿಮಗೆ ನಮ್ಮ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. Definitely. ಒಳ್ಳೆ ಲವ್ ಸೀನ್ಸ್ ಇದೆ. So ಹಾಗಾಗಿ I think it is all about observations and how realistically you'll be able to make it closer to the heart. Don't you think so actually? Exactly. 100%. Like I truly believe that like any story which we make, for the story to become very significant alla, it should have some emotional core. Point. Even if you want to make an out and out comedy, it should have some emotional core to it, right? Like Sufram So had a beautiful emotional core. It's an out and out horror comedy, but there is some core to the script, right? So without that, any script, it becomes very insignificant. If you just go to tell a story without knowing that what you want to convey through the story and why you want to tell that story, it becomes absolutely. ಇನ್ನೊಂದು ಏನಂದ್ರೆ, ಈಗ ಕೆಲವೊಬ್ರು ಕತೆ ಬರಿಬೇಕಾದ್ರೆ they've seen scenes from another film, they're like, oh that worked and we'll write, versus ನಾವು ಕೆಲವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. of course there is from inspiration you have to create a story that comes from imagination, but when honestly that is when the story becomes authentic, when it becomes personal, whatever is the genre, I feel like that time it's more impactful. Agreed. Because nobody can take away. Iga horror comedy ಎಷ್ಟೊಂದು films ಬಂದಿದೆ horror comedy genre ಜೊತೆ, but the authenticity comes only when it comes from your own inspiration, not inspired from another film. Okay, ಈ ತರ scenes ಇದೆ ಆ film ಅಲ್ಲಿ, because even now so many times narration ಗೆ ಹೋಗ್ಬೇಕಾದ್ರೆ like they'll be like, oh ಈ ತರ film ಅಲ್ಲಿ ಈ ತರ scene ಇದೆ, I mean you can see that it's been copied and not really ಅಂದ್ರೆ from the writer it hasn't come ಅಂತ ಒಂದು ಫೀಲಿಂಗ್ ನಮಗೆ ಸಿಗುತ್ತೆ, and that makes a difference final output ಅಲ್ಲಿ. ಅದನ್ನ 2 ways ಅಲ್ಲೂ ಹೇಳ್ತೀನಿ. ಕೆಲವೊಂದು ಸಿನಿಮಾಗಳಿಗೆ ಹೋಗಿರ್ತೀನಿ, ಪ್ರೀಮಿಯರ್ ಶೋಲ್ ಕೂತ್ಕೊಂಡಾಗ ನಕ್ಕಿರ್ತಾರೆ, ನೀನು ನಾರ್ಮಲ್ ಶೋ ಅವರ ನಕ್ಕಿರಲ್ಲ. ಯಾಕೆ ಅಂತ ಹೇಳ್ತೀನಿ, ಪ್ರೀಮಿಯರ್ ಶೋಲಿ at least on 30 to 40% of the film cinema team ಅವರು ಇರ್ತಾರೆ. And laughter is contagious. And we would have traveled with that. For example, ಯಾವುದೊಂದು
ಲೈಕ್ ಒಂದು ಕಾಮಿಡಿ ಸೀನ್ ಮೌಂಟ್ ಮಾಡ್ತೀರಾ, ಓಕೆ ದಿಸ್ ಇಸ್ ಕಾಮಿಡಿ ಸೀನ್ ಅಂತ ವಿ ವುಡ್ ಹ್ಯಾವ್ ಪುಟ್ ದ ಥಾಟ್, ದ ಡೈರೆಕ್ಟರ್, ಫಿಲಮ್ ಮೇಕರ್, hero, and it will eventually go to the assistant directors, everyone. So we would have laughed at that one. Not necessarily someone else have to correlate to it. ಸೊ ಅದೇನಾಗುತ್ತೆ, ನಾನು ಎಷ್ಟೊಂದ್ಸಲಿ ಕೂತಿದ್ದ ಪ್ರೀಮಿಯರ್ ಶೋಲಿ ನಗ್ದಿರ್ಬೇಕು ಹೇಳ್ತೀನಿ, ದಿಸ್ ಇಸ್ ಟೆಕ್ನಿಕಲಿ ಹಿ ಹ್ಯಾಸ್ ರಿಟರ್ನ್ ಇಟ್ ಫಾರ್ ಲಾಫ್ಟರ್, ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಲಾಫಿಂಗ್ ಅಂತದೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಅವ್ರು ಕೋರಿಲೇಟ್ ಆಗಿಲ್ಲ. ಅದೇ ಉಲ್ಟಾ ಆಗುತ್ತೆ ಕೆಲವೊಂದ್ಸಲಿ. ಈಗ ಸೂಫ್ರಮ್ ಸೋನೆ ನೋಡಿದಾಗ ಅನ್ಕೊಂತೀನಿ, ಕೆಲವೊಂದ್ಸಲಿ ಡೈಲಾಗ್ ನಿಮ್ ಕಾಮಿಡಿ ಬರೆಯೋ ಅವಶ್ಯಕತೆನೇ ಇಲ್ಲ, ಮ್ಯಾನರಿಸಮ್ ಇಸ್ ಮೋರ್ ದೆನ್ ಇನಫ್. ಅಂದ್ರೆ ಅಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಆಫ್ಟರ್ ಕಪಲ್ ಆಫ್ ಫಿಲ್ಮ್ಸ್ ಲೈಕ್ ಉಳಿದವರು ಕಂಡಂತೆ, ಅವಾಗ ಅಂತೂ ನಾಟ್ ಮಚ್ ಪೀಪಲ್ ವೇರ್ ಏಬಲ್ ಟು ಕನೆಕ್ಟ್ ಟು ದ ಲ್ಯಾಂಗ್ವೇಜ್. ಉಳಿದವರು ಕಂಡಂತೆ ಬಂದಾಗ ದಟ್ಸ್ ದ ರೀಸನ್. ಅಂದ್ರೆ ಈಗ ಮಂಗಳೂರು ಕನ್ನಡದಲ್ಲಿ ಬರ್ತಾ ಇರುವಂತ ಸಿನಿಮಾಗಳಿಗೆ ಎಷ್ಟು ಆಡಿಯನ್ಸ್ ಹೋಗಿ ನೋಡ್ತಿದ್ದಾರೋ ಅವಾಗ ಅದು ಅಷ್ಟು ಚಾನಲೈಸ್ ಆಗ್ಲಿಲ್ಲ. ಬಟ್ ಇವತ್ತು ನೀವು ನೋಡಕ್ ಹೋದ್ರೆ ಕಾಂತಾರದಲ್ಲೂ ದ ಸೇಮ್ ಕನ್ನಡ ವಾಸ್ ಸೇಮ್ ಸ್ಲ್ಯಾಂಗ್ ವಾಸ್ ದೇರ್. ಆ ಸ್ಲ್ಯಾಂಗ್ ಅಲ್ಲೇ ಒಂದು ಹ್ಯೂಮರ್ ಇದೆ. ಅಂಡ್ ಅಲ್ಲಿ ನೀವು ಕೆಲವು ಆರ್ಟಿಸ್ಟ್ಗಳು ನೋಡಿ, ಅವ್ನ ಡೈಲಾಗೇ ಇರಲ್ಲ, ನೋಡ್ತಿರ್ತಾನೆ, ಒಂದು ನಿಮ್ಗೆ 30 ಸೆಕೆಂಡ್ ಅವನ ಮೇಲೆ ಕ್ಯಾಮ್ರಾ ಇಟ್ಟಿರ್ತಾರೆ, ಅವ್ನು ಏನು ಮಾತಾಡ್ತಿರಲ್ಲ, 10 ಸೆಕೆಂಡ್ಗೂ ನಿಮ್ಗೆ ಈಗ ಮಾತಾಡ್ತಾ ಇಲ್ಲ, ಆದ್ರೂ ನಗು ಬರ್ತಿರತ್ತೆ. ಸೊ ದಟ್ಸ್ ಅದು ಇನ್ನೊಂದು ಅದು ರೀಲ್ ನೋಡಿದೆ. ಆಮೇಲೆ ಇವಾಗ ಇಲ್ಲ ಅಲ್ಲ, ಎಲ್ಲಿ ನಿಮ್ಗೆ ಸಿನಿಮಾದಲ್ಲಿ ಕಾಮಿಡಿ ಅಂತಾನೆ ಒಂದು ಪೋರ್ಷನ್ ಬರ್ತಿತ್ತಲ್ಲ, ಅದಿಲ್ಲ. ಈಗ ನಮ್ಗೆ ಒಂದ್ ಸಿನಿಮಾ ಅಂತ ತಗೊಂಡ್ರೆ, ಈಗ ಒಂದ್ ಸಾಧು ಕೋಕಿಲ ಸರ್ ಇಟ್ಟು ಒಂದು ಕಾಮಿಡಿ ಸೀನ್ ಅಂತ ಬರೋದು, ಅದಕ್ಕೊಂದು ರಿಟನ್, ಅದು ಕರೆಕ್ಟ್ ಆಗಿ ಡೈಲಾಗ್ ಡೆಲಿವರಿ ಇವ್ರು ಹೇಳ್ತಾರೆ, ಇವ್ರು ಹಿಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಆಮೇಲೆ 3 ಫೈಟ್ 4 ಕಾಮಿಡಿ ಪ್ಯಾಚ್, ಒಂದು ಐಟಮ್ ಸಾಂಗ್ ಅನ್ನೋ ಆ ಕಾನ್ಸೆಪ್ಟ್ ಇಲ್ಲ ನೋಡಿ, ಕಾನ್ಸೆಪ್ಟೇ ಇಲ್ಲ. ಇಟ್ಸ್ ನಾಟ್ ಎನಿಮೋರ್ ಕಾಮಿಡಿ. ಈಗ ಹಾರರ್ ಕಾಮಿಡಿ ಅಂತ ಹೆಂಗ್ ಹೇಳಿದ್ರೆ, ಇಟ್ಸ್ ನಾಟ್ ಕಾಮಿಡಿ ಎನಿಮೋರ್, ಇಟ್ಸ್ ಹ್ಯೂಮರ್. ನಾನು ಅದಕ್ಕೆ ಯಾರೋ ಒಂದು ಇನ್ಸ್ಟಾ ರೀಲಲ್ಲಿ ಎಲ್ಲೋ ಸಮಯ ನೋಡಿದೆ, ಮಲಯಾಳಂ ಅಲ್ಲಿ ಅವ್ರು ಹೇಳ್ತಾರೆ, ನಮ್ಗೆ ಒಂದೇ ಎಕ್ಸ್ಪ್ರೆಷನ್ ಎಲ್ಲಾ ತರದಕ್ಕೂ ಉತ್ತರ ಸೇಮ್ ಇರುತ್ತೆ, ಹೋ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಐ ವಾಸ್ ಲೈಕ್, ನಾನು ಅದನ್ನ ನೋಡಿ ನಗ್ತಾ ಇದ್ದೆ. ನೀನು ಊಟ ಆಯ್ತು ಹೋ ಅಂತ ಹೇಳ್ತಾರೆ, ಇನ್ನೊಂದೇನೋ ಕೇಳ್ತಾನೆ ಹೋ ಅಂತ ಹೇಳ್ತಾರೆ. ಸೊ ದಟ್ ಪರ್ಸನ್ ಇಸ್ ಸೇಯಿಂಗ್ ಓನ್ಲಿ ಹೋ 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 ಅಂತ ಹೇಳ್ತಿರೋಂಥದ್ದು ಅಂತ. ಸೊ ಇಟ್ ಇಸ್ ಅ ಕಾಮನ್ ಎಕ್ಸ್ಪ್ರೆಷನ್ ಫಾರ್ ಎವ್ರಿಥಿಂಗ್ ಅಂಡ್ ವಿ ಆರ್ ಲಾಫಿಂಗ್ ಅಟ್ ಇಟ್. ದೆನ್ ಐ ರಿಯಲೈಸ್ ಫಾರ್ ದೆಮ್ ಇಟ್ ಇಸ್ ಗೋಯಿಂಗ್ ಟು ಬಿ ನಾರ್ಮಲ್. ಅಂದ್ರೆ ಅವ್ರಗಳಿಗೆ ಅದು ನಾರ್ಮಲ್ ಇರ್ಬೋದು, ನಮಗೆ ಈಗ ನೀವು ಎಕ್ಸಾಂಪಲ್ ಕೊಟ್ಟಿದ್ದು, ಈಗ ಕಾಂತಾರ ಕೊಟ್ಟಿರ್ಬೋದು ಅಥವಾ ಸರ್ಕಾರಿನೇ ತಗೊಂಡಿರ್ಬೋದು, ಎಲ್ಲ ತಗೊಂಡಾಗ ದ ಡೈಲೆಕ್ಟ್ ಏನಿರುತ್ತೆ ಫಾರ್ ಎಸ್ಪೆಷಲಿ ಅರ್ಬನ್ ಅಂಡ್ ಬೆಂಗಳೂರು ಅರ್ಬನ್ ಪೀಪಲ್ಗಳಿಗೆ ನಮಗೆ ನಾರ್ಮಲ್ ಆಗಿ ನೋಡಿದ್ರೆ ನಗು ಬಂದು. ಸೊ ಅದೇ ಬೆಂಗಳೂರು ಸ್ಲ್ಯಾಂಗ್ ತಗೊಂಡ್ ಮಾಡಿದಾಗ ದಟ್ ಇಸ್ ದ ಡಿಫಿಕಲ್ಟಿ. ಐಮ್ ಶೋರ್ ಈಗ ನಿದ್ರಾದೇವಿ ಇಸ್ ಗೋಯಿಂಗ್ ಟು ಬಿ ಟೋಟಲಿ ಅರ್ಬನ್ ಬೇಸ್ಡ್ ಸ್ಟೋರಿಯಾ? ಅರ್ಬನ್ ಬೇಸ್ಡ್ ಸ್ಟೋರಿ, ಬಟ್ ವೆರಿ ಯೂನಿವರ್ಸಲ್ ಎಮೋಷನಲ್ ಕೋರ್ ಅದಿದೆ. ಅಂದರೆ ಲೈಕ್ ದೇರ್ ಆರ್ ಚಾನ್ಸಸ್ ದಟ್ everyone might connect, but it is based, the story if you ask, it is based in the urban setting. Yes. Is it yen genre but actually it is like it's basically drama and romance. So drama and romance, this is the genre of the film. Big Boss of my life ಹೆಂಗಿದೆ? ಸೂಪರ್ ಆಗಿದೆ. ತುಂಬಾ ಚೇಂಜ್ ಅನ್ಸುತ್ತಾ? ಅಂದ್ರೆ ವಿಸಿಬಿಲಿಟಿ ವೈಸ್, ಎಕ್ಸ್ಪೋಜರ್ ವೈಸ್ ಚೇಂಜ್ ಅಂತ ಅನ್ಸುತ್ತೆ, ಬಟ್ ವ್ಯಕ್ತಿತ್ವ ವೈಸ್ ಏನು ಅಂತ ಚೇಂಜಸ್ ಆಗಿಲ್ಲ. ಅಲ್ಲ, ವ್ಯಕ್ತಿತ್ವ ವೈಸ್ ಚೇಂಜ್ ಆಗ ಸಾಧ್ಯ ಇಲ್ಲ, ಬಿಕಾಸ್ ಅದೇ ವ್ಯಕ್ತಿತ್ವ ಇರಲೇಬೇಕು ಆಗುತ್ತೆ. ಸೊ ದಟ್ಸ್ ಬೀನ್ ದ ಸೇಮ್. ಬಟ್ ಅದು ಬಿಟ್ರೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ. ಅಂದ್ರೆ ವಾಟ್ ಎವರ್ ಬಿಗ್ ಬಾಸ್ ತನಕ ನನ್ನೊಂದು 6-7 ವರ್ಷದ ಜರ್ನಿ ಇತ್ತು. 6-7 ವರ್ಷ 7 ವರ್ಷದ ಜರ್ನಿ ಇತ್ತು ಇನ್ ದ ಇಂಡಸ್ಟ್ರಿ. ಬಟ್ ಪೋಸ್ಟ್ ಅಂದ್ರೆ ಆ 6-7 ವರ್ಷದಲ್ಲಿ ವಾಟ್ ಎಕ್ಸ್ಪೋಜರ್ ಐ ಹ್ಯಾಡ್, ವಾಟ್ ರೀಚ್ ಐ ಹ್ಯಾಡ್, into 20 ಆಗಿದೆ in the span of 4 months, 112 days. That is what Big Boss will do to anybody who goes inside Big Boss. In the general, people say that ಈಗ ಬಂದ್ರೆ ಹೊರಗಡೆ ಬಂದ್ರೆ ಒಂದು ವರ್ಷದವರೆಗೂ ಏನಿರುತ್ತೆ, ನೆಕ್ಸ್ಟ್ ಸೀಸನ್ ಬಂದಾಗ people forget. ನಿಜನಾ? ವೆರಿ ಟ್ರೂ. ಅಂದ್ರೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದು ಇಂಪಾರ್ಟೆಂಟ್ ಶೋ ಇಸ್ ಎಲ್ಲರಿಗೂ ತಲೆಯಲ್ಲಿ ರಿಜಿಸ್ಟರ್ ಆಗೋದೇ ಹೊರತು ನೆನ್ಪಿಟ್ಕೊಳ್ತಾರೆ, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ಎಲ್ಲರಿಗೂ ನೆನಪಿರುತ್ತೆ. ಬಟ್ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ದೆನ್ ದೇರ್ ಇಸ್ ಅ ನೆಕ್ಸ್ಟ್ ಇಯರ್, ದೇರ್ ಇಸ್ ಅದರ್. ಹೌದು, ಇವಾಗ ಇದ್ರ ಹಿಂದೆ CM ಯಾರಿದ್ರು ನೆನಪಿರುತ್ತೆ, ಅದ್ರ ಹಿಂದೆ CM ಯಾರಿದ್ರು ನೆನಪಿರಬಹುದು, ಅದ್ರ ಹಿಂದೆ CM ಯಾರಿದ್ರು ಯಾರಿಗೂ ಗೊತ್ತಿರಲ್ಲ. until and unless you are politically very
ಎಲಿವೇಟೆಡ್. ಇಲ್ಲಾಂದ್ರೆ ನಿಮಗೆ ಇಟ್ಸ್ ನಾಟ್ ಅ ಟಾಪಿಕ್ ಆಫ್ ಯುವರ್ ಕನ್ಸರ್ನ್ ಅಲ್ಲ. ಬಟ್ ಯು ಮೈಟ್ ಸೇ ಈಗ ಸಿನ್ಸ್ ಯು ಆರ್ ದ ವಿನ್ನರ್ ಆಗಿರೋದು, ಹಾ ಈಗ ನಿಮಗೆ ಸಿ ಆಫ್ ಕೋರ್ಸ್ ಅಟ್ಲೀಸ್ಟ್ ಈಗ ಯಾರೋ ಒಬ್ರು ನಿಮ್ಮ ಸೀಸನ್ ಅಲ್ಲಿ ಯಾರೋ ಸಮ್ 8th ವೀಕೋ 7th ವೀಕೋ ಹೋಗಿರ್ತಾರೆ ಅಂತ ಅನ್ಕೊಂಡು, ಡು ಯು ಥಿಂಕ್ ಫಾರ್ ದಟ್ ಕೈಂಡ್ ಆಫ್ ಪರ್ಸನ್ಗಳಿಗೆ ಆ ವಿಸಿಬಿಲಿಟಿ ಅನ್ನೋದು ಬರೀ ಶಾರ್ಟ್ ಲಿವ್ಡ್? ಇಲ್ಲ, ಬಿಗ್ ಬಾಸ್ ಅಲ್ಲಿ ಇದ್ರಿ ಅನ್ನೋದು ನೆನಪಿರುತ್ತೆ. ಈಗ ನಾನು ವಿನ್ನರ್ ಅಂತ ಗೊತ್ತಿರುತ್ತೆ, ಯಾವ ಸೀಸನ್ ಅಂತ ಅವ್ರಿಗೆ ನೆನಪಿರಲ್ಲ. ನೋ ಬಟ್ ಯು ನೋ ನಾನು ಒಂದ್ಸತಿ ನಿಮ್ಮ ಸೀಸನ್ ಒಂದು ರೀಲ್ ನೋಡಿದ್ದೆ. If you look at the comments, everybody was like that was the best season of Big Boss. Yeah, even I have gotten so yes, it's like yes. I think your season did stand out. Did stand out. But ಇನ್ನೊಂದು ಏನಂತ ಹೇಳಿದ್ರೆ ಅದೇ ಈಗ ನಮ್ಗೆ ಕೇಳ್ತಾರಲ್ಲ, ಅವರು ಪ್ರಥಮ್ ನಿಮ್ ಸೀಸನ್ ಅಲ್ಲೇ ಇದ್ರ, ಇಬ್ರಿಬ್ರು ವಿನ್ನರ್ ನಮ್ ಸೀಸನ್ ಅಲ್ಲಿ. ದಿಸ್ ಹ್ಯಾಪನ್ಸ್ ಅಂಡ್ ಇಫ್ ಯು ಆರ್ ಅ ವಿನ್ನರ್ ದೇ ವಿಲ್ ನೋ ಯು ಆರ್ ಅ ವಿನ್ನರ್ ಅಂತ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ವಿನ್ನರ್ ಅಲ್ಲದೆ ಇದ್ರೆ ಇಫ್ ಯು ಆರ್ ಬೀನ್ 8ನೇ ವಾರನೋ 10ನೇ ವಾರನೋ ಹೋಗಿದ್ರೆ ದೆನ್ ಇಟ್ ಬಿಕಮ್ಸ್ ಯಾವ ಸೀಸನ್ ಅಂತ ನೆನಪಿರಲ್ಲ, ಏನ್ ಮಾಡಿದ್ರಿ ಬಟ್ ಇದ್ರಿ ಅಲ್ಲ ಅಂತ. ನಾನು ಯಾವ್ದೋ ರಾಣಾ ದಗ್ಗುಬಿಟ್ಟು ಇಂಟರ್ವ್ಯೂ ನೋಡ್ತಿದ್ದೆ. ಫಾರ್ ಹಿಮ್ ಓನ್ಲಿ ಪೀಪಲ್ ಹ್ಯಾವ್ ಗಾನ್ ಅಂಡ್ ಸೆಡ್ ಡಿ ಅಲ್ವಾ ಬಾಹುಬಲಿ ಪ್ಲೇ ಮಾಡಿದ್ದು ಅಂತ ಹೇಳಿದ್ದಾರೆ. ಐ ವಾಸ್ ಲೈಕ್ ಮಾಡಿರೋ ಬಾಹುಬಲಿ ಬಲ್ಲಾಲದೇವ ವಾಸ್ ದ 2 ಪ್ರಾಮಿನೆಂಟ್ ಕ್ಯಾರೆಕ್ಟರ್ಸ್ ಅಂಡ್ ಈ ಸೈಡ್ ನನಗೆ ಅಂತಿರ್ಬೇಕಾದ್ರೆ ಇನ್ ಬಿಗ್ ಬಾಸ್ ಅನ್ನೋ ಶೋ ತಗೊಂಡು ಒಂದು ಸೀಸನ್ ಅಲ್ಲಿ 18 ಜನ ಅನ್ಕೊಂಡು 12ನೇ ಸೀಸನ್ ಬಂತು ಆ ಥರ ಅನ್ಕೊಂಡ್ರು. ದಿ ನಂಬರ್ ಆಫ್ ಪೀಪಲ್ ಹೌ ಮೆನಿ. ಅಂಡ್ ನಿಮ್ಗೀಗ ನೋಡಿ ಬಾಲಿವುಡ್ ಅಲ್ಲೆಲ್ಲ ನೀವು ಬಿಗ್ ಬಾಸ್, ಹಿಂದಿಯಲ್ಲೆಲ್ಲ ಬಿಗ್ ಬಾಸ್ ಅಂತ ಯಾರು ಏನಂತಾನೆ ಗೊತ್ತಿರಲ್ಲ, ಅವ್ರ ನೆನಪು ಇರಲ್ಲ, ಆ ಸೀಸನ್ ಅಲ್ಲಿ ಯಾರು ವಿನ್ ಆದ್ರು ಅಂತಾನು ನಮ್ಗೆ ಇದಿರಲ್ಲ. ಬಟ್ ಐ ಫೀಲ್ ಬಿಗ್ ಬಾಸ್ ಶೋ ಅಂತ ಬಂದಾಗ ದ ರೀಜನಲ್ ಬಿಗ್ ಬಾಸ್ ಶೋಸ್ ಅಂದ್ರೆ ರಿಯಾಲಿಟಿ ಶೋಸ್ ಯಾವ್ದೆಲ್ಲ ಇದೆ, ದೋಸ್ ಆರ್ ಮೋರ್ ಸೊಫಿಸ್ಟಿಕೇಟೆಡ್ ಅಂಡ್ ವ್ಯಾಲ್ಯೂಡ್ ದ್ಯಾನ್ ದ ಹಿಂದಿ ಬಿಗ್ ಬಾಸ್ ಕಂಪೇರ್ ಮಾಡಿದಾಗ ನಮ್ಮ ಮರಾಠಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು. ಸೊ ಇದಕ್ಕೆ ಸ್ವಲ್ಪ ದ ವ್ಯಾಲ್ಯೂ ಇಸ್ ಆಲ್ವೇಸ್ ಹೈ ಕಂಪೇರ್ಡ್ ಟು ಇಟ್ ಅಂಡ್ ಈವನ್ ಕಂಟೆಸ್ಟೆಂಟ್ಸ್ಗೆ ಆ ಒಂದು ಬೆಲೆ ಇದೆ. ಡು ಯು ಥಿಂಕ್ ಸೊ? ಈಗ ನೀವು ಹೋಗಿ 7 ಸೀಸನ್ 7 ನೀವು 7ಗೆ ಹೋಗಿದ್ದಕ್ಕೂ ಈಗ ಒಂದು ಲಾಸ್ಟ್ ಈಗ 11 ಅಂತ ಬಂದ 11 ಆಯ್ತು, ಈಗ 12th ಸೀಸನ್. 12 ತುಂಬಾ ಚೇಂಜ್ ಇತ್ತು ಅನ್ಸುತ್ತೆ ಲಾಸ್ಟ್ ಸೀಸನ್ಗಳಿಗೆ ನಿಮ್ಮ ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ, ದ ವೇ ದ ಫಾರ್ಮ್ಯಾಟ್ ಆರ್ ದ ವೇ ಇಟ್ ವಾಸ್ ಡಿಸೈನ್. ಐ ಥಿಂಕ್ ನಮ್ಮ ಸೀಸನ್ ಆದಮೇಲೆ ನಮ್ಮ ಸೀಸನ್ ಇಮಿಡಿಯೇಟ್ ಸೀಸನ್ ಏನಾಯ್ತಲ್ಲ 8th ಸೀಸನ್, ಅವ್ರಿಗಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. ಅಂದ್ರೆ ದೇರ್ ವಾಸ್ ಲಾಕ್ಡೌನ್ ಅಗೇನ್, so they were supposed to come out and then again go in. So game changed, a lot of things happened, but I could see similar patterns ನಮ್ಮ ಸೀಸನ್ ನಂತರ. ಸೊ 3 ಜನ ನಮ್ಮ ಸೀಸನ್ ಅಲ್ಲಿ ಯಾರೋ ಜೊತೆಗಿರ್ತಾ ಇದ್ರು, ಅದೇ ತರ ಈ ಸೀಸನ್ ಅಲ್ಲೂ ನನಗೆ ಕಾಣಿಸೋರು. ನನಗೆ after that season, I think the last season was a little ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಇತ್ತು ಬಿಟ್ರೆ, but then there has been a format that everybody is been following after every season. I feel you shouldn't see any season, you shouldn't refer your journey to any season and do things. ಅವಾಗಲೇ ನಿಮ್ಗೆ ಸ್ಟ್ಯಾಂಡ್ ಔಟ್ ಆಗೋದಕ್ಕೆ ಸಾಧ್ಯ. This is one show where people, whether they like or dislike, but they will not stop watching it. They will never. They will never. And this is the only reality show where, irrespective of how the season is going, every year TRP is going to go higher and higher. How will be life without mobile phones, man? I can't imagine. ನಿಮ್ಗೆ ಅದೇ ನಮ್ಮ ಸೀಸನ್ ಎಲ್ಲ ನಡಿಬೇಕಾದ್ರೆ ಇನ್ನೂ ಆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನಿಂಗ್, ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಕೆ ಒಬ್ರು ಬೇಕು ಅನ್ನೋದೆಲ್ಲ ಇದೆ. ಇವಾಗ ಇದೆ ಅದು, ಇಟ್ಸ್ ವೆರಿ ನೆಸೆಸರಿ. ಇವಾಗ ಯುವರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಹ್ಯಾಸ್ ಟು ಬಿ ವಿತ್ ಸಂಬಡಿ ಹೂ ಕ್ಯಾನ್ ಹ್ಯಾಂಡಲ್ ಇಟ್ ರಿಯಲಿ ವೆಲ್, ಪೋಸ್ಟ್ ವಿಚ್ ಕ್ಯಾನ್ ಚೇಂಜ್ ದ ಪರ್ಸ್ಪೆಕ್ಟಿವ್ ಆಫ್ ಯು ಆಸ್ ಅ ಇಂಡಿವಿಜುವಲ್. ಅದೆಲ್ಲ ನಡೀತಾ ಇದೆ. ಐ ಆಮ್ ಬೀನ್ ಸೀಯಿಂಗ್ ಲಾಸ್ಟ್ 2 ಸೀಸನ್ ಅಲ್ಲಿ ಅದು ನಡೀತು. ನೀವು ಅಲ್ಲಿ ಏನಾದ್ರು ಡ್ಯಾಮೇಜ್ ಮಾಡಿದ್ರು ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ ನಡೆಯುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಲ್ಲಿ. ಅಂಡ್ ಅದನ್ನ ಡ್ಯಾಮೇಜ್ ಚೇಂಜ್ ಮಾಡ್ಕೋಬಹುದು. ಎಷ್ಟೋ ಜನ ಅಲ್ಲಿ ಒಳಗಡೆ ಅವ್ರಿಗೆ ಏನ್ ಸಂಭಾವನೆ ಸಿಗುತ್ತೋ ಅದಕ್ಕಿಂತ 3 ಪಟ್ಟು ಜಾಸ್ತಿ ಖರ್ಚು ಮಾಡಿರ್ತಾರೆ ಅವ್ರ ಸೋಷಿಯಲ್ ಮೀಡಿಯಾ ಮೇಲೆ. ಸೊ ಇಟ್ ಇಸ್ ಆಲ್ ಏನಂತರ, ಇಟ್ಸ್ ಅ ಪ್ಯಾಕೇಜ್. ಇಟ್ಸ್ ಅ ಪ್ಯಾಕೇಜ್. Also I think it's long term investment. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಲೈಕ್ I mean how the again ನಾ ಹೇಳಿದ್ನಲ್ಲ, ಇಟ್ಸ್ ಎಷ್ಟು ಇವತ್ತು ಜನಸಂಖ್ಯೆ 7.5 ಕೋಟಿ ಆಗಿರ್ಬೋದಾ, 7.5 ಕೋಟಿಯಲ್ಲಿ ನೀವು 18 ಜನ ಸೆಲೆಕ್ಟ್ ಆಗ್ತಿದ್ದೀರಾ. ದ ವಿನ್ನರ್ ಇಸ್ ಲೇಟರ್. ಸೊ ಹೌ ಬ್ಲೆಸ್ಡ್ ಯು ಆರ್ ಟು ಬಿ ಇನ್ ಅ ರಿಯಾಲಿಟಿ ಶೋ. ನೀವು somebody is taking you on a paid vacation. And 7.5 ಕೋಟಿಲಿ ಅಟ್ ಲೀಸ್ಟ್ ಒಂದು 30% ಅನ್ಕೋಬೋದಾ?
ಒಂದು ಅಟ್ಲೀಸ್ಟ್ ಒಂದು ಸಾಲಿಡ್ ಒಂದು 2.5 crores ಖಂಡಿತ ನೋಡೇ ನೋಡ್ತಾರೆ. ನೀವು ವೋಟ್ಸ್ ಅಷ್ಟು ಜನ ಹಾಕ್ತಾ ಇದಾರೆ ಅಂತ ಹೇಳಿದ್ವಿ. ಅಷ್ಟು ಜನ ಕ್ರೋರ್ಸ್ ಎಲ್ಲ ಕ್ರಾಸ್ ಆಗ್ತಾ ಇದೆ ಇವಾಗ. ಲ್ಯಾಕ್ಸ್ ಅಲ್ಲಿ ಇದ್ದಿದ್ದು ವೋಟ್ಸ್ ಇವಾಗ ಇಟ್ಸ್ ಕ್ರಾಸಿಂಗ್ ಕ್ರೋರ್ಸ್. ಅದು ದಟ್ ಈಸ್ ಟು ದ ವಿನ್ನರ್. ವಾಟ್ ಅಬೌಟ್ ದ ಅದರ್ ವೋಟ್ಸ್? ನಿಮ್ ರನ್ನರ್ ಅಪ್ ಅಲ್ಲಿ ಇರೋರಿಗೆ ಇವ್ರಿಗೆಲ್ಲರಿಗೂ ಡಿವೈಡ್ ಆಗ್ತಾ ಇದೆಯಲ್ಲ. ನಿಮ್ ಲಾಸ್ಟಿಗೆ ಬರ್ಬೇಕಾದ್ರೆ ನಿಮ್ ಕೋಟಿ ಆಗ್ತಾ ಇದೆ. ಸೊ ದಟ್ಸ್ ವಾಟ್. ಒಂದು ನಿಮ್ ಜವಾಬ್ದಾರಿ ಹೆಚ್ಚಿಸುತ್ತೆ. ಸೊ ಅದನ್ನ ಅರ್ಥಕೊಂಡ್ರೆ ಸೇಯಿಂಗ್ ದಟ್ ಓಕೆ ನಾವು ಪೀಪಲ್ ಹ್ಯಾವ್ ಚೋಸನ್ ಮಿ ಆಸ್ ಅ ವಿನ್ನರ್, ಆರ್ ನನ್ನ ಈ ವಾರದ ತನಕ ತಗೊಂಡ್ಬಂದಿದ್ದಾರೆ ಅಂದ್ರೆ ಇಷ್ಟು ಜನ ನನ್ನ ಫಾಲೋವರ್ಸ್ ಇದ್ದಾರೆ. ನಾಟ್ ಜಸ್ಟ್ ವಿನ್ನರ್, ಇಷ್ಟು ಜನ ನನ್ನ ಫಾಲೋವರ್ಸ್ ಇದ್ದಾರೆ. ನಾವು ಐ ಹ್ಯಾವ್ ಟು ರೆಸ್ಪಾನ್ಸಿಬಲಿ ಟೇಕ್ ಡಿಸಿಷನ್ಸ್, go ahead and do things, entertain people if I'm an actor or anything. So athara iddaga I think you will be always remembered. No, I clearly remember with respect to your journey, genuinely I saw that growth. Andre ontara like pre Big Boss season inda tondo Big Boss ಬಂದು like pre Big Boss ಅಲ್ಲಿ you started a food truck. Yeah. If I remember, ನೀವು ಒಂದು YouTuber ಮಾಡಿ, he had invited me for that food truck inauguration. ಕತ್ತರಗುಪ್ಪೆ ಮಾಡಿದ್ದು ಅಲ್ಲಿ. ಅಲ್ಲಿಂದ ಆಮೇಲೆ ಒಂದು ಮೊಟ್ಟೆ ಕತೆ ಮೇಲೆ ಬಂದಾಗ ಮುಂಚೆ we were used to recognize him because he acted in a serial. ಲಕ್ಷ್ಮೀ ಬಾರಮ್ಮ, ಕರೆಕ್ಟ್. ಸೊ ಲಕ್ಷ್ಮೀ ಬಾರಮ್ಮ ಇಂದ ಯು ಕೇಮ್ ಅಂಡ್ ದೆನ್ ಒಂದು ಮೊಟ್ಟೆ ಕತೆ, ಅದಾದ್ಮೇಲೆ ಬಿಗ್ ಬಾಸ್ ಬಂದು, ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಗಲ್ಲಿ ಕಿಚನ್. ಸೊ ದರ್ ಇಸ್ ಅ ಕಾನ್ಸ್ಟೆಂಟ್, ಯು ಕ್ಯಾನ್ ಸಿ ದ ಗ್ರೋತ್. I think in that one turning point I can say that Big Boss really so that's what ಅಂದ್ರೆ ಏನ್ 10% ಒಳ್ಳೇದಾಗಿದೆ ಅದು ಕಾಣಿಸುತ್ತೆ. ಇನ್ನು 90% ಹೊಡ್ಸ್ಕೊಂಡಿರೋದು ನಾವು ಹೇಳಿರಲ್ಲ, ಕಾಣಿಸಿರಲ್ಲ. ಇದು ಇಟ್ಸ್ ನಾಟ್ ಅಬೌಟ್ ರಿಯಾಲಿಟಿ ಶೋ ಅಂತ ಆತರ ಅಂತಲ್ಲ. ಎಲ್ಲರಿಗೂ ನಾನು ಹೇಳ್ತೀನಿ ಲೈಫಲ್ಲಿ, ಈಗ ಒಂದು ಸಿನಿಮಾ ಹಿಟ್ ಆಗೋವರೆಗೂ ಅಂತ ತಗೊಂಡಿರ್ತಾರೆ. ಸಿನಿಮಾ ಹಿಟ್ ಆದ್ಮೇಲೆ ಸೂಪರ್ ಮಾ ಇವ್ರಿಗೆ ಅನ್ಕೊಂತಾರೆ. ಬಟ್ ಆ ಸಿನಿಮಾ ಹಿಟ್ ಆಗಕ್ಕೆ ಪಟ್ಟಿರುವಂತ ಶ್ರಮ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಜಸ್ಟ್ 1 or 2 months. ನಾಟ್ ಎವ್ರಿ ಒನ್ ವಿಲ್ ಬಿ ವೆರಿ ಲಕ್ಕಿ ಟು ಸೇ ನಾನು ಡಿಸೈಡ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳಕ್ಕಲ್ಲ. ಓವರ್ ನೈಟ್ ಸ್ಟಾರ್ಡಮ್ ಬರೋಂಥದ್ದೆಲ್ಲ, ದೇರ್ ವಿಲ್ ಬಿ ಅ ಜರ್ನಿ ಟು ಇಟ್. ಸೊ ಆ ಒಂದು ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸ್ಲೀಪ್ಲೆಸ್ ನೈಟ್ಸ್, ನಿದ್ರಾದೇವಿ, ನೆಕ್ಸ್ಟ್ ಡೋರ್ ನೈಟ್ಸ್. ಇಲ್ಲ, ಫಿಲ್ಮ್ ಮೇಕರ್ದು ಸ್ಟ್ರಗಲ್ ಮಾತ್ರ ಇಲ್ಲ. ಇನ್ನೊಂದು ನೋಡಿ, ನಿಮಗೆ ಈಗ ನಾವು ಸಿನಿಮಾ ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಗೋ ಪುಟ್ ಇಟ್ ಇನ್ ಅ ಟೆಲಿವಿಷನ್, ನಿಮ್ಮ ಆ್ಯಡ್ ಹಾಕಬೇಕು ಅಥವಾ ನಿಮ್ಗೆ ವಿಸಿಬಿಲಿಟಿ ಬೇಕು, ಒಂದು ಶೋ ಅಲ್ಲಿ ಕುತ್ಕೊಂಡು ಮಾತಾಡಬೇಕು, ಒಂದು ಪ್ರಮೋಟ್ ಮಾಡಬೇಕು, ಒಂದು ಯಾವುದೋ ಶೋಗೆ ಹೋಗಿ, ಡೆಫಿನೆಟ್ಲಿ ಇಟ್ ಕಮ್ಸ್ ವಿತ್ ಅ ಕಾಸ್ಟ್ ಪಾಯಿಂಟ್, ರೈಟ್? ನಥಿಂಗ್ ಇಸ್ ಗೋಯಿಂಗ್ ಟು ಬಿ ಫ್ರೀ. ಬಟ್ ಆಸ್ an actor also you need that visibility and promotion. Big Boss, ಎಷ್ಟು ದಿವಸ ನೀವು ಅಲ್ಲಿ ಒಳಗಡೆ ಇರ್ತೀರೋ ಅಷ್ಟು ದಿವಸ ಯು ಹ್ಯಾವ್ ಎನ್ ಆಪರ್ಚುನಿಟಿ ಟು ಪ್ರಮೋಟ್ ಯುವರ್ ಸೆಲ್ಫ್. ಪಾಯಿಂಟ್. ವಿನ್ನರ್ ಆಗೋದೆಲ್ಲ ಬಿಟ್ಬಿಡಿ. ನೀವು ಸಿನಿಮಾ ಮಾಡಿದ ತಕ್ಷಣ ಇದು ಗೆಲ್ಲತ್ತೆ ಅಂತ ನೀವು ಮಾಡಕ್ಕೆ, ಸೊ ಯು ಕ್ಯಾನ್ ಓನ್ಲಿ ವರ್ಕ್ ಟುವರ್ಡ್ಸ್ ಮೇಕಿಂಗ್ ಅ ಬೆಟರ್ ಪ್ರಾಡಕ್ಟ್ ಸೊ ದಟ್ ಇಟ್ ವಿಲ್ ವಿನ್ ಸಮ್ ಡೇ. ಅದು ಆಗತ್ತಾ ಇಲ್ವಾ ಅದು ಸೆಕೆಂಡ್ರಿ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಮೈ ಹೋಲ್ ಗೋಲ್ ಶುಡ್ ಬಿ giving a best content. So even Big Boss is that. My whole goal is should be giving content every day. But content ಕೊಡೋದಂದ್ರೆ ನಾನು ಏನೋ ಮಾಡ್ತೀನಿ ಅಲ್ಲ. ನೀವು ಜೀವನದಲ್ಲಿ ಸುಮ್ಮನೆ ಇವತ್ತು ಮನೇಲಿ ಮಲಗ್ಬಿಡಿ ಫುಲ್ ಡೇ, ಯಾರಿಗೂ ಕಾಣಿಸ್ಕೊಳ್ಳಿಲ್ಲ, ನೀವು ಏನೂ ಇಲ್ಲ, ಬಟ್ ಕೆಲಸ ಮಾಡಿ. ಅಲ್ಲೆಲ್ಲ ಹೋಗಿ ಯಾವುದೊಂದು ಇಲ್ಲಿ ಇಂಟರ್ವ್ಯೂ ಮಾಡಿದ್ರಿ, ಇದಾದ್ಮೇಲೆ ಯಾವುದೋ ಒಂದು ಆಕ್ಟರ್ನ ಮೀಟ್ ಮಾಡಕ್ ಹೋದ್ರಿ, ನಾನು ನಿಮ್ಮ ಹತ್ರ ಏನೋ ಡಿಸ್ಕಸ್ ಮಾಡಬೇಕು, ಇನ್ನೊಂದು ಯಾರೋ ಕೋ ಡೈರೆಕ್ಟರ್ ಜೊತೆ ಒಂದು ಸಿನಿಮಾ ನೋಡಕ್ ಅಂತ ಹೋದ್ರಿ, ಅದಾದ್ಮೇಲೆ ಸೊ ಇಮ್ಯಾಜಿನ್ ಹೌ ಮೆನಿ ಪೀಪಲ್ ಯು ಮೆಟ್, ಹೌ ವಿಸಿಬಲ್ ಯು ವೇರ್. ಸೊ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರಾ ಬಿಗ್ ಬಾಸ್ ಒಳಗಡೆ, ದಟ್ ಈಸ್ ದ ವಿಸಿಬಿಲಿಟಿ ಯು ಗೆಟ್ ಇನ್ ಬಿಗ್ ಬಾಸ್. ಯಾಕಂದ್ರೆ ಇದು 1.5 ಗಂಟೆ ಶೋ, 1.5 ಗಂಟೆ ಶೋ. ಸೊ ಈ 1.5 ಗಂಟೆ ಶೋ ಅಲ್ಲಿ ನಿಮ್ಮನ್ನ ಜಾಸ್ತಿ ತೋರಿಸಬೇಕು ಅಂದ್ರೆ ಯು ನೀಡ್ ಟು ಬಿ ಆಕ್ಟಿವ್ ದನ್ ಎನಿಬಡಿ ಎಲ್ಸ್ ಇನ್ ದ ಹೌಸ್. ಬಟ್ ಎಲ್ಲರೂ ಭಯ ಆಯ್ತಾ, ಒಂಥರ ಇಮೇಜ್ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ ಅನ್ನೋ ಥರ ಅಂತಿತ್ತ. ಅಂದ್ರೆ ದ ವೇ ಯು ವಿಲ್ ಬಿ ಪೋರ್ಟ್ರೇಡ್ ಇನ್ ಕೇಸ್ ಆನ್ ಎ ಹೈಪೋಥೆಟಿಕಲ್ ಸಿಚುಯೇಷನ್ ಯು ವುಡ್ ಹ್ಯಾವ್ ಮೇಂಟೈನ್ ಸಮ್ ಕೈಂಡ್ ಆಫ್ ಇಮೇಜ್ ಥ್ರೂ ಔಟ್. ಇಮೇಜ್ ಅನ್ನೋದಕ್ಕಿಂತ ಏನೋ ಒಂದು ಇರುತ್ತೆ ಅಂತ, ಎಲ್ಲೊಂದು ಕಡೆ ಆ ಇಮೇಜ್ ಡ್ಯಾಮೇಜ್ ಆಗ್ಬಿಟ್ರೆ ವಾಟ್ ವಿಲ್ ಬಿ ಮೈ ಔಟ್ಕಮ್ ವೆನ್ ಐ ಕಮ್ ಔಟ್ ಆಫ್ ದಿ ಹೌಸ್? ಯೂಶುವಲಿ ಇರುತ್ತೆ. ಏನಾಗುತ್ತೆ ಅಂದ್ರೆ, ಇಲ್ಲ ಗುರು ಇಷ್ಟು ಸೀಸನ್ಗಳು ನೋಡಿದೀವಿ, ಎಷ್ಟೆಷ್ಟು ಆರಾಮಾಗಿದ್ದವರೆಲ್ಲ ಒಳಗಡೆ ಹೋಗಿ ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋದಿರುತ್ತೆ. ಬಟ್ ನಾವು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತೀವಿ, ಅಯ್ಯೋ ಹಿಂಗಾಗ್ಬಿಟ್ರೆ ಹಿಂಗೆ, ನೆಗೆಟಿವ್ ಸೆಲ್ಸ್ ಅಂತಾರಲ್ಲ ಹಂಗೆ. ಸೊ ನೆಗೆಟಿವ್ ಫಸ್ಟ್ ತಲೆಗೆ ಕುತ್ಕೊಬಿಡುತ್ತೆ, ಆಮೇಲೆ ಪಾಸಿಟಿವ್ ಬರುತ್ತೆ. ದಟ್ ಈಸ್ ಒನ್ ಐ ಟೋಲ್ಡ್ ಟು ಮೈ ಸೆಲ್ಫ್, ಯಾಕೆ ನಾನು ಅವ್ರ್ಯಾರೋ ಹಂಗೆ ಮಾಡಿದ್ದಾರೆ, ಅವ್ರ್ಯಾರೋ ಹಿಂಗೆ ಹೆಸರಾಳು ಮಾಡ್ಕೊಂಡಿದ್ದಾರೆ ಅಂದರೆ ನಂದು ಹಂಗೆ ಆಗುತ್ತೆ ಅಂತ ನಾನು ಏನಕ್ಕೆ ಯೋಚನೆ ಮಾಡ್ತಿದ್ದೀನಿ. ಲೆಟ್ ಮಿ ಬಿ ಬೆಟರ್ ಆಸ್ ಅ ಪರ್ಸನ್.
ಇವಾಗ ನಾನು ಹೊರಗಡೆ ಇದ್ದಾಗ ಈ ತರ ಶೋ ಅಲ್ಲೆಲ್ಲ ಕುತ್ಕೊಳ್ಳದೆ ಇದ್ದಾಗ ಯಾವುದೋ ಒಂದ್ ಎರಡು ಸ್ಲ್ಯಾಂಗು ಬೈದ್ ಬಿಡ್ಬೋದು. ಬಟ್ ಐ ಆಮ್ ಕಾನ್ಶಿಯಸ್ ದಟ್ ದೇರ್ ಇಸ್ ಕ್ಯಾಮ್ರಾ, ದೆನ್ ಐ ಆಮ್ ನಾಟ್ ಸಪೋಸ್ ಟು ಯೂಸ್ ಸಚ್ ವರ್ಡ್ಸ್. ಐ ಆಮ್ ನಾಟ್ ಸಪೋಸ್ ಟು ಬಿ ದ ವೇ ದಟ್ ಐ ಆಮ್ ವಿತ್ ಮೈ ಫ್ರೆಂಡ್ಸ್ ಜೊತೆ ಹೆಂಗಿರ್ಬೇಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕು, ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋ ಅರಿವು ಎಲ್ಲರಿಗೂ ಇದ್ದೇ ಇರುತ್ತೆ. ಐ ಕಾಂಟ್ 4 ಜನ ಫ್ರೆಂಡ್ಸು ಸಿಟ್ಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಹೆಂಗ್ ಅವನ್ ಗುರು ಮಾತಾಡಕ್ಕಾಗಲ್ಲ, ಹಂಗೆ ಆಗಲ್ಲ. ಸೊ ಡೆಫಿನೆಟ್ಲಿ ದಟ್ ಈಸ್ ನಾಟ್ ಕಾಲ್ಡ್ ಯು ಆರ್ ಪ್ಲೇಯಿಂಗ್, ದಟ್ ಈಸ್ ನಾಟ್, ಇಟ್ಸ್ ಜಸ್ಟ್ ದಟ್ ನಿಮ್ದು ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್ ಒಂದು ಆನ್ ಅಲ್ಲಿ ಇರ್ಬೇಕಷ್ಟೇ. That is very difficult ಅಂತ ನನಗೆ ಅನ್ಸುತ್ತೆ. ಡಿಫಿಕಲ್ಟ್ ಅನ್ನೋದಕ್ಕಿಂತ ಈಗ to do it over a period of 4 months it might be difficult, correct, but also ನಿಮ್ಗೆ ಅದು it habituated, cameras become a part of your life. ಹೊರಗಡೆ ಬಂದಿದ ತಕ್ಷಣ ನೆಕ್ಸ್ಟ್ start missing them. ಹೌದಾ? ಅಥವಾ ಮನೇಲಿ ಬಲಗಿದಾಗ್ಲೂ ಎಲ್ಲರೂ ಕ್ಯಾಮ್ರಾ ಇರುತ್ತೆ ಅನ್ನೋ ತರ ಅನ್ಸ್ತಿರುತ್ತಾ? ನೆನಪಾಗ ಶುರು ಇದಿಲ್ಲ, ಇಲ್ಲ I feel that's why he's a winner. ಎಷ್ಟು ಯೋಚನೆ ಮಾಡಿದ್ದಾರೆ. ನೋ ಅಂದ್ರೆ that was always there. ಅಂದ್ರೆ you can't be 100% yourself inside Bigg Boss, but 80% it was me inside Bigg Boss. 20% I would have avoided couple of things which I would do if I was outside, if it was not a show like Bigg Boss. But that's like ನಾವು ಮನೇಲಿ ಹೆಂಗಿರ್ತೀವಿ ಹಂಗೆ ಹೊರಗಡೆ ನಾವು ಯಾರು ಇರಲ್ಲ. ಎಕ್ಸಾಕ್ಟ್ಲಿ. ಅಲ್ಲ, ನಮಗೆ ಕೆಲವೊಂದು ಗೊತ್ತಿರಲ್ಲ ಯಾವ ರೀತಿ ಯೋಚನೆ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ರವೀರ್ ಆಗಿರ್ಬೋದು, ಸುರ ಆಗಿರ್ಬೋದು, ನೀವೇ ತಗೊಳ್ಳಿ ಅಂತ ನಿಮ್ಮಲ್ಲಿ ಒಳಗಡೆ ಒಂದು ಟ್ರೈಟ್ ಇರುತ್ತೆ. ನಿಮ್ಮ ಮನೇಲಿ ಒಂದು 3 ಜನ ಗೊತ್ತಿರ್ಬೋದು, ಅದು ನಮ್ಮ ಮನೆಯವ್ರು ಯಾರು ಬಂದ್ಬಿಟ್ಟು ಆ ಟ್ರೈಟನ್ನ ನಮಗೆ ಸರಿನೋ ತಪ್ಪು ಅಂತ ಹೇಳದೇ ಇರ್ಬೋದು. ಅಂದರೆ ಅವರದ ಅಭ್ಯಾಸ ಆಗಿರ್ಬೋದು, ಇಟ್ ವುಡ್ ಹ್ಯಾವ್ ಬಿನ್ ಹ್ಯಾಬಿಚುಯಲ್. ಐ ಆಲ್ವೇಸ್ ಥಿಂಕ್ ಇನ್ ದಟ್ ವೇ. ದ ಮಿನಿಟ್ 4th person ಬಂದಾಗ ಅಥವಾ ನಿಮ್ಮ ಜೀವನದಲ್ಲಿ ನೀವು ಮದುವೆ ಆದಾಗ ಅಂತ ಅನ್ಕೊಂಡ, ದಟ್ ವಿಲ್ ಬಿ ದ ನ್ಯೂ ಪರ್ಸನ್ ಹೂ ವಿಲ್ ಕಮ್ ಇನ್ ಟು ಯುವರ್ ಲೈಫ್. ದಟ್ ಈಸ್ ವೆನ್ ಆಲ್ ದಿ ಕಂಪ್ಯಾಟಿಬಿಲಿಟಿ ಥಿಂಗ್ ಬರೋಂಥದ್ದಲ್ಲ ಶುರು ಆಗುವಂಥದ್ದು. ಸೊ ಈ ರೀತಿ ಮದುವೆ ಅಂತಲ್ಲ, ಯು ಆರ್ ಗೋಯಿಂಗ್ ಟು ಲಿವ್ ವಿತ್ ಅನದರ್ ವಾಟ್ ಎವರ್ 15-16 ಪೀಪಲ್ ಅಂತಲೇ ಅನ್ಕೊಳ್ಳಿ. So it is going to be the compatibility between all the 18 people with everything 24/7, and that too we don't even have what do you call entertainment quotient ಇಲ್ಲ. ಅವ್ರಿಗೇನೋ ನಾನು ಬೇಡ, ನನ್ಗೆ ಬೇಜಾರಾಗುತ್ತೆ, ಕೂತ್ಕೊಂಡು ಮೊಬೈಲ್ ನೋಡ್ತೀನಿ. No, you can't do it. For how long can you sit silent and for how long can you sit quiet and be all alone yourself? Amel, that's when you become active, alla. Yeah. The best thing about Bigg Boss is there is no news from outside. There is no phones that you can communicate with anybody else other than those 18 people. So you ನಾವು ಈಗ ಲಾಸ್ಟಿಗೆ ನಾವು 5 ಜನ ಇದೀವಿ ಅಂತ ಅನ್ಕೊಳ್ಳಿ ಮನೆ ಒಳಗಡೆ, ಅವರಂತೂ ಗ್ಲಾಸ್ ಒಳಗಡೆ ಇರ್ತಾರೆ, ಗೊತ್ತೇ ಆಗಲ್ಲ ಕ್ಯಾಮ್ರಾ ಇರೋದು, ಅದು ಬೇರೆ. ಸೊ ಅವ್ರನ್ನ ಇಗ್ನೋರ್ ಮಾಡಿ ನಾವು 5 ಜನ ಇರೋದು. ಈಗ ನಾನು ಏನೇ ಹೊಡೆದಾಡ್ಕೊಂಡ್ರು ಇನ್ನೊಂದು ಗಂಟೆ ಬಿಟ್ಟು ನಾನು ಮಾತಾಡ್ಲೇಬೇಕು, ನಿಮ್ಮನ್ನ ಬಿಟ್ರೆ ಮತ್ತೆ ಯಾರು ಇಲ್ಲ ನನ್ಗೆ ಮಾತಾಡೋದಕ್ಕೆ. ಆಯ್ತು, ಅದು ಆಕ್ಚುಲಿ ಏನಾಯ್ತು ಗೊತ್ತಾ ಅಂತ ಏನೋ ಹೇಳಿ ಏನೋ ಬಿಗ್ ಬಾಸ್ ಇಂದ ಬಂದ್ರೆ ಅದರ ಶೈನ್ ಇಟ್ ಶುಡ್ ಹ್ಯಾವ್ ಬೀನ್ ಈಸಿ ಟು ಗೆಟ್ ಮ್ಯಾರಿಡ್. ಯಾ ಅಂದ್ರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್. ಅಲ್ಲ, ಅದೇ ಈಗ ಐ ವಾಸ್ ಹ್ಯಾವಿಂಗ್ ಅನ್ ಆರ್ಗ್ಯುಮೆಂಟ್ ಲೈಕ್ ಲಾಸ್ಟ್ ಮಂತ್, ಏನೋ ಹ್ಯೂಜ್ ಆರ್ಗ್ಯುಮೆಂಟ್, 2 hours ಆರ್ಗ್ಯುಮೆಂಟು. ಅಂದ್ರೆ ಕಚ್ಚಾಡ್ತಾ ಇದೀವಿ, ಆ ಕಡೆ ಇದ್ದವರು ಅಂದ್ರೆ ನಾನ್ ಸರಿ ಅನ್ನೋ ತನಕನೂ ಆರ್ಗ್ಯೂ ಮಾಡಿ ಅದನ್ನ ಲಾಸ್ಟಿಗೆ ಅವರು ಸುಮ್ಮನೆ ಕೂತು, ಹೌ ಡಿಡ್ ಐ ಫರ್ಗೆಟ್ ದಟ್ ಯು ಆರ್ ಅ ಬಿಗ್ ಬಾಸ್ ವಿನ್ನರ್ ಅಂತ. ನಾವು ಹೆಂಗ್ ಟ್ರೈನ್ ಆಗ್ಬಿಟ್ಟಿರ್ತೀವಿ ಅದ್ರ. ಬಿಗ್ ಬಾಸ್ ಇಸ್ ಅ ಗ್ರೇಟ್ ಪ್ಲಾಟ್ಫಾರ್ಮ್. ಅಲ್ಲಿ ಹೋಗಿ ಬಂದು ನೀವು ಒಂದಿಷ್ಟು ಸೂಪರ್ ಆಗಿ ಜೀವನ ಮಾಡಿದೀರ ಒಳಗಡೆ ಅಂತ ಹೇಳಿದ್ರೆ, ಹೊರಗಡೆ ಲೈಫ್ ವಿಲ್ ನೆವರ್ ಬಿಕಮ್ ಡಿಫಿಕಲ್ಟ್ ಫಾರ್ ಯು. ಯಾ ಇಫ್ ಯು ಕ್ಯಾನ್ ಲಿವ್ ಇನ್ ಅಂದ್ರೆ ದಟ್ಸ್ ವಾಟ್ ಐ ಫೀಲ್. ನಾವು ಅನ್ಕೊಳ್ತಾ ಇರ್ತೀವಲ್ಲ, ಇವಾಗ ಫೋನ್ ಇದೆ, ಇಂಟರ್ನೆಟ್ ಇದೆ, ಅದಿದೆ, ಇದಿದೆ, ಇದೆಲ್ಲ ಇದ್ದು ನಾವು ಆರಾಮಾಗಿದ್ದೀವಿ, ಇದೆಲ್ಲ ಹೋಗ್ಬಿಟ್ರೆ ನಮ್ಮ ಜೀವನ ಏನಾಗುತ್ತೆ ಅಂತ. ಜೀವನ ಇಸ್ ಗೋಯಿಂಗ್ ಟು ಬಿ ಅಮೇಸಿಂಗ್ ವಿತೌಟ್ ಆಲ್ ದೋಸ್ ಥಿಂಗ್ಸ್ ಇಸ್ ವಾಟ್ ಐ ಫೀಲ್. ಲೈಫ್ ರಿವರ್ಸಲ್ ಹೋದಾಗ might be better than what life is today. Nakul is the music director. Yes, Nakul is the music director. He's composed one kick-ass track. It's called Sleepless Anthem anta. ನಮ್ದು ಫಸ್ಟ್ ನಾವು ಸ್ಲೀಪ್ಲೆಸ್ ಆಂಥಮ್ ರಿಲೀಸ್ ಮಾಡಿದ್ವಿ, ಅದಾದ್ಮೇಲೆ ಡ್ಯಾನ್ಸ್ ಆಂಥಮ್ ಬಂದಿತ್ತು. ಹೌದಾ? ಬಟ್ ನೋಡಿ, ಅದು ಹೇಳಕ್ಕಲ್ಲ, ಸಿನಿಮಾ ನೋಡಿದ್ರೆ ಇಷ್ಟಪಡಬಹುದು. ಎಕ್ಸಾಕ್ಟ್ಲಿ ತರ ಆಗ್ಬೋದು. ಬಟ್ ಇದು ಏನಪ್ಪ, ದಟ್ ಸಾಂಗ್ ವಾಸ್ ಸೋ ಮಚ್ ಫನ್. ಲೈಕ್ ನಾವೆಲ್ಲರೂ ಕುತ್ಕೊಂಡು ರೂಮ್ ಒಳಗಡೆ ಕುತ್ಕೊಂಡು ಒಂದು ಜಾಮ್ ಮಾಡಿದ್ದು ಫೀಲಿಂಗ್ ಬಂತು. ಆಮೇಲೆ ಹಿಪ್ ಹಾಪ್ ಒಂದು ಟ್ರ್ಯಾಕ್ ಬಂದಾಗ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಲಿರಿಕ್ಸ್ ಬರ್ತಿದ್ದಾರೆ ಆ ಸಾಂಗ್. ಅದು
Like not just the writer, the rapper. ಲಿರಿಕ್ಸ್ ಬರ್ದಿದೀವಿ ಅಂತ ಹಂಗ ಹೇಳಕ್ ಆಗೋದಿಲ್ಲ. input, ಲೈಕ್ sorry. Contribute ಇಂಪ್ರಾಂಪ್ಟು ಕಾಂಟ್ರಿಬ್ಯೂಷನ್ ಆ ತರ. ಸೊ ಗುಬ್ಬಿ ಹಿಂಗೆ ಪೇಪರ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಎಲ್ಲಾರು ಜಾಮ್ ಮಾಡ್ತಾ ಓಕೆ ಇದಕ್ಕೇನು ನಕುಲ್ ಓಕೆ ಹಿ ಹ್ಯಾಸ್ ಹಿಸ್ ಸೆಟ್ ಆಫ್ ವರ್ಡ್ಸ್, ಓಕೆ ಈ ತರ ವರ್ಡ್ಸ್ ಹೋಗ್ಬೋದು, ಈ ತರ ವರ್ಡ್ಸ್ ಹೋಗ್ಬೋದು, ಹಂಗೆ ಡಿಸ್ಕಸ್ ಮಾಡ್ಕೋತಾ ಎಲ್ಲಾರ್ದು ಇನ್ಪುಟ್ಸ್ ತಗೊಂಡು ಇಟ್ ಬಿಕೇಮ್ ಕಿಕ್ಯಾ ಸಾಂಗ್. ಆಮೇಲೆ ಹಿಪ್ ಹಾಪ್ ಅಲ್ಲಿ ಆ ರ್ಯಾಪ್ ನ ಸ್ವಲ್ಪ ಯುನೀಕ್ ಆಗಿ ಮಾಡೋಣ ಅಂದ್ಬಿಟ್ಟು ಕನ್ನಡ ಜೊತೆ ದಕ್ನಿ ಮಿಕ್ಸ್ ಮಾಡಿದ್ವಿ. ಸೊ ಅದ್ರೊಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ, मरिया 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 ऐसे बुमड़िया मार लिया मैं दुनिया की टेंशन को मेरे सिर पर डाल लिया मैं नी नहीं सो ट्रिप ट्रिप Next song he's gonna rap. ಡಿಂಕ ಚಿಕ್ಕ ಡಿಕ್ ಡಿಕ್ ಅಂತ ಒಂದು ಬರುತ್ತೆ. ಸೊ ದಟ್ಸ್ ಅ ಲಾಟ್ ಆಫ್ ಫನ್ and we had a lot of fun shooting that song actually. It was one of the most strenuous songs to shoot, by the way. Not for people behind the scenes. Generally people behind the scenes we have to struggle a lot. Absolutely. Right? So now this was one song where the person who was on screen, Mr. Praveer Shetty, had to dance for 16 to 18 hours straight. 16 to 18 hours straight. ಅದು ಹೇಗಾಯ್ತು ಅಂತ ಹೇಳಿದ್ರೆ ಫಸ್ಟ್ ಒಂದು ರಾಡ್ ಮೇಲೆ ಉಲ್ಟಾ ನೇತಾಕಿದ್ವಿ. ನಮ್ದೊಂದು 360 ಡಿಗ್ರಿ ಶಾಟ್ ಬೇಕಾಗಿತ್ತು. 0 ಅಂತ ಒಂದು ಬರುತ್ತೆ, ಕ್ಯಾಮ್ರಾನಲ್ಲಿ ಒಂದು 0 ಮಾಡೋಣ ಮಜಾ ಇರುತ್ತೆ ಅಂತ. They made him hang upside down. ಹಿಂಗೆ we made him hang upside ಸಾಂಗ್ down. ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ he is hanging upside down, ಕಾಲ ಲಾಕ್ ಮಾಡ್ಕೊಂಡು. ಅದು ಏನಾಯ್ತು ಅಂತ ಹೇಳಿದ್ರೆ, so that was the first shot. We had planned it different way, but DOP wanted this because of the lighting or something, so schedule change ಆಯ್ತು. When he hanged down, ಅದೇನಾಯ್ತು ಅಂದ್ರೆ ಅವ್ರ ಕಾಲು ಹಿಡ್ಕೊಂತು, ಯಾಕಂದ್ರೆ ವಾಟರ್ ಔಟ್ ಮಾಡಿದ್ರು ಅವ್ರ ಆ ಸಾಂಗ್ಗೆ. ಸೊ ಆ ಕಾಲ್ ಅದೇನ್ ಹಿಡ್ಕೊಂತು, ಅದಾದ್ಮೇಲೆ ನಾವು ಸ್ಟೆಪ್ಸ್ ಮಾಡ್ಬೇಕಾದ್ರೆ ನಮ್ಮ ತಾರಕ್ ಮಾಸ್ಟ್ರು ಫುಲ್ಲು ಜೋಶು. ಅವ್ರು ಅಲ್ಲೇ ತಾರಕ್ ಮಾಸ್ಟ್ರು ಜಗ್ಗಿ ಮಾಸ್ಟ್ರು ಜೋಶಲ್ಲಿ ಫ್ಲೋರ್ ಮೇಲೆ ಕುತ್ಕೊಂಡು ಒಂದು ಸ್ಟೆಪ್ ಮಾಡೋದನ್ನ ದೇ ಬ್ರಾಟ್ ಅಬೌಟ್ ಇಟ್. ಆ್ಯಂಡ್ ಪ್ರವೀರ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್, ಸ್ಟಾರ್ಟೆಡ್ ಕ್ರಾಂಪಿಂಗ್ ವೆರಿ ಬ್ಯಾಡ್ಲಿ. started cramping so badly that we had to take a break. ಅದನ್ನ ಮೋಸ್ಟ್ ಇಂಟ್ರೆಸ್ಟಿಂಗ್, ಅದನ್ನ ಹೇಗೆ ನಾವು ಟ್ಯಾಕಲ್ ಮಾಡಿದ್ವಿ ಅನ್ನೋದು. ಈಗ ಶೂಟ್ ಮಾಡೋದು, stop telling this story because doctors whoever will see this will think that you're mad. ಡಾಕ್ಟರ್ಸ್ ಪಕ್ಕ ಅಂದ್ರೆ ಅರೆಸ್ಟ್ ಮಾಡಿಸ್ಬಿಡ್ಬೋದು ಇದಕ್ಕೆ ನಮ್ಮನ್ನ. ಅದು 100% ಚಾನ್ಸ್ ಇದೆ. ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಕ್ರ್ಯಾಂಪ್ ಆದಾಗ. ಸೊ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಒಂದು ಬೇಕಿಂಗ್ ಸೋಡಾನ ವಾಟರಲ್ಲಿ ಮಿಕ್ಸ್ ಮಾಡಿ ಪ್ರವೀರ್ಗೆ ಕುಡಿಸಿದ್ದು. ಅಯ್ಯೋ ಹೌದಾ? ಅದಾದ್ಮೇಲೆ ಕ್ರಾಂಪ್ಸ್ ಹೋಗಿ ಅವರು he was able to ಡ್ಯಾನ್ಸ್ ಹೋಗ್ಬೇಕು ಅಂತ ಆತರ. No. This was like director. Not advisable. Please not advisable. The thing is, actually medication. ಇವ್ರನ್ನ ಕರ್ಕೊಂಡು ಹೋಗ್ಬೋದು ಈಗ ಏಮ್ಸ್ಗೆ. ಅಲ್ಲ ಏನ್ ಇವ್ರನ್ನ ಲಾಕ್ ಮಾಡ್ಕೊಳ್ಳೋದಕ್ಕೆ ನೋಡಿ, ನಾನು ಇದನ್ನೇ ಹಾಕ್ಬಿಟ್ಟು ಪ್ರಪೋಸಲ್ ಹಾಕ್ಬಿಡ್ತೀನಿ, ಕ್ರಾಂಪ್ಸ್ ರಿಲೀಸ್ ಮಾಡ್ಬೇಕು ಅಂತಂದ್ರೆ ಹಾಕ್ಬಿಟ್ಟು ಹೆಂಗ್ ಉಗಿಸ್ಕೊಂಡಿದೀವಿ ಅಂದ್ರೆ ಪ್ರವೀಣ್ ಸರ್ ಹತ್ರ ಪ್ರವೀರ್ ಅವ್ರ ತಂದೆ ಬಂದ್ಬಿಟ್ಟು ಚೆನ್ನಾಗಿ ಬೈದಿದ್ದಾರೆ. ಇಲ್ಲ ಬೈಸ್ಕೊಳ್ಳೇಬೇಕು ಅಂದ್ಬಿಟ್ಟು ನಾನು ಸರಿಯಾಗಿ ಬೈಸ್ಕೊಂಡೆ. ಅಂದ್ರೆ ದಿಸ್ ಇಸ್ ನಾಟ್ ದ ವೇ ಟು ಬಿ ಡೂಯಿಂಗ್ ಇಟ್. ಬಟ್ ರಿಲೀಸ್ ಕ್ರಾಂಪ್ಸ್ ರಿಲೀಸ್ ಆಯ್ತು, ರಿಲೀಫ್ ಅಂತೂ ಸಿಕ್ತು. ಬಿಕಾಸ್ ಸೈಂಟಿಫಿಕಲಿ ಅದು ಪ್ರೋ ಅನ್ನು ಓದಿದೀವಿ, ನ್ಯೂಟ್ರಲೈಸೇಷನ್ ಇಲ್ಲ ಬೇಕಿಂಗ್ ಸೋಡಾ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಕನ್ಸ್ಯೂಮ್ ಮಾಡಬಾರದು. Because you're already like dehydrated, admele you're taking baking soda, like it can affect your stomach. It can affect side effects. I mean it didn't. We had took it like in very minimal quantity. But output ನೋಡಿದ್ಮೇಲೆ I mean like everything is like worth it. End of the day ಒಳಗಡೆ ಫರ್ಮೆಂಟೇಷನ್ ಆಗ್ಬಿಡುತ್ತೆ. ಬೇಕಿಂಗ್ ಸೋಡಾ ಹೋದ್ರೆ ಆಚೆ ಆಲ್ಕೋಹಾಲ್ ಬಂತ ಆಮೇಲೆ ಗಾಡ್ ಅಗರ ಅದನ್ನ ದೋಸೆ ಅನ್ನಲ್ಲ ಬಿಡಿ. ಓಕೆ, ಸೊ ಈ ತರ ಇನ್ನೇನು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಸ್ಗಳಾಗಿತ್ತು? ಸೊ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟು, ದಿಸ್ ಇಸ್ ಒನ್ ಆಫ್ ದ ಇನ್ಸಿಡೆಂಟ್. ಆಮೇಲೆ ನಮ್ಮದು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ರೊಮ್ಯಾಂಟಿಕ್ ಸೀನ್ ಒಂದು ಟೆರೆಸ್ ಮೇಲೆ ಶೂಟ್ ಮಾಡಬೇಕಾಯ್ತು ನಾವು. ಅದೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ನನಗೆ ಬ್ಲಾಕಿಂಗು ಎಲ್ಲ ಸ್ವಲ್ಪ ತುಂಬ ಸ್ಪೆಸಿಫಿಕ್ ಆಗಿ ಬೇಕಾಗಿತ್ತು. ಆ್ಯಕ್ಟರ್ಸ್ಗೆ ಇಟ್ಸ್ ಅ ವೆರಿ ಹೈ ಎಮೋಷನಲ್ ಸೀನ್, ಸೊ ಜಾಸ್ತಿ ಟೇಕ್ಸ್ ಹೋಗೋಕ್ಕಾಗಲ್ಲ. ಒನ್ಸ್ 2-3 ಟೇಕ್ಸ್ ಆದಮೇಲೆ ಫಾರ್ ಅನ್ ಆ್ಯಕ್ಟರ್ it can become difficult to replicate that magic. At least that's what even I believe. Like most of the times the first or the second take rehearsal ಮಾಡ್ಕೊಂಡ್ಮೇಲೆ that's the thing. ಅಲ್ಲಿ ಏನಾಯ್ತು ಅಂದರೆ ಟೆರೆಸ್ ಮೇಲೆ ನಾವು ಒಂದು ಗಿಂಬಲ್ ತೊಗೊಂಡೋಗಿದ್ವಿ.
ಆ ಗಿಂಬಲ್ಲು ಆಂಟನಾ ಸಿಗ್ನಲ್ಸ್ ಎಲ್ಲದನ್ನು ಟೆರೆಸ್ ಮೇಲೆ ಏನೇನಿತ್ತೋ ಅದ್ರ ಜೊತೆಗೆ ಆ ಗಿಂಬಲ್ ಸಿಗ್ನಲ್ಸ್ ಏನಿದೆ ಸಿಕ್ಕಾಪಟ್ಟೆ ಕ್ಲಾಶ್ ಆಗ್ತಾಯಿತ್ತು. ಸೊ ರಿಷಿಕಾ ಆ ಕಡೆಯಿಂದ ಫುಲ್ ಎಮೋಷನಲ್ ಹಿಂಗೆ ನಡ್ಕೊಂಬರ್ತಾರೆ, ಗಿಂಬಲಲ್ಲಿ ಮೂವ್ ಆಗ್ತಾ ಇದ್ದೀವಿ, ಅವ್ರ ಕಡೆ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ಠಪ್ ಅಂತ ಹಿಂಗೆ ಕೆಳಗಡೆ ಹೊಟ್ಟೋಗೋದು. ಆಮೇಲೆ ಸೊ ಇವ್ರು ಎಮೋಷನಲ್ ಇದ್ದಾರೆ, ಕ್ಯಾಮ್ರಾ ಠಪ್ ಅಂತ ಹೋಗುತ್ತೆ. ನಾನು ಇವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀನಿ, ಫುಲ್ ಇಂಟೆನ್ಸ್ ಆಗಿ ಅದನ್ನು ನಾನು ಫೀಲ್ ಮಾಡ್ಕೊಂಡು ಕರೆಕ್ಟಾಗಿ ಓಕೆ ಇವಾಗ ಹಿಂಗೆ ಬರ್ತಾರೆ ಕೂತ್ಕೊಳ್ತಾರೆ ಅಂತ. ನಂಗೆ ಹೆಂಗೆ ಅಂದರೆ ಕ್ಯಾಮ್ರಾ ಒಂದೊಂದ್ಸಲಿ ಹಿಂಗೆ ಆದಾಗ್ಲೂ ಠಪ್ ಠಪ್ ಅಂತ ಯಾರೋ ನಂಗೆ ಹೊಡಿತಾ ಇದ್ದಾರೆ ಅಷ್ಟು ನನಗೆ ಫೀಲ್ ಬರ್ತಾ ಇತ್ತು. So that was like a very challenging thing. We started late and it was freezing cold. It was so, actually now on 8 o'clock, 7 o'clock start ಮಾಡಬೇಕಿತ್ತು. They had taken like permission for the location, but ಏನ problem ಆಯ್ತು ಅಲ್ಲಿ. We started at 10:30 or 11. Yeah, we Went started. on And by 2 o'clock it was unbearably cold and the characters have to be ಇಟ್ಸ್ ಅನ್ ಇಂಡೋರ್, ಒಳಗಡೆ outdoor Outdoor shoot, outdoor terrace. It was so cold. ಟೆರೆಸ್ ರೊಮ್ಯಾಂಟಿಕ್ ಸೀನ್, ಒಂಥರ ಜಿಂದಗಿ ನಾ ಮಿಲೇಗೆ ದೊಬಾರಾ. Terrace romantic. ಅಂದ್ರೆ ಇರುತ್ತಲ್ಲ ಮನ್ಸಲ್ಲಿ, ಗೊತ್ತಾಯ್ತು ಯಾವತ್ತಾದ್ರೂ ಒಂಥರ ಈ ತರ ಆತರ ಇರ್ಬೇಕಲ್ಲ ಅಂತ. ಅಂದ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ ಯಾವ್ದು ಅದಕ್ಕಿಂತ ಹೈಟ್ ಇರಬಾರ್ದು, ಅದಕ್ಕೆ ಅದು ಫ್ಯಾಂಟಸಿ. ನೋಡಿದ್ರೆ ಗಗನ ಸಖ್ಯರ್ ಮಾತ್ರ ನೋಡ್ಬೇಕು ಅಂತ ಮೇಲ್ಗಡೆಯಿಂದ. ಸೊ ಈ ತರ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಅದು ಒಳ್ಳೇದು. ಯಾಕೆಂದ್ರೆ ಆ ಸೀನ್ ಇವಾಗ ಸಬ್ವರ್ಟ್ ಮಾಡುತ್ತೆ ಎಕ್ಸ್ಪೆಕ್ಟೇಷನ್ಸ್, ತುಂಬಾ ಡೀಪ್ ಆಗಿದೆ. ಇವ್ರಿಗೆ ಯಾಕೆ ಪ್ರತಿ ಸಿನಿಮಾದಲ್ಲೂ ಒಳ್ಳೊಳ್ಳೆ ರೊಮ್ಯಾಂಟಿಕ್ ಸೀನ್ಗಳಿದೆ. ಜೂನಿಲೂ ಇತ್ತು ಅನ್ಸುತ್ತೆ ಆಕ್ಚುಲಿ. ಹೌದು, ಟೆರೆಸ್ ಅಲ್ಲ, ಟೆರೆಸ್ ಅಂತ ಟೆರೆಸ್ ಅಲ್ಲ, ಇದು ಟೆರೆಸ್ ಕೆಳಗಿತ್ತು. ಜೂನಿಯಲ್ಲಿ ಹೆಲಿಪ್ಯಾಡ್ ಮೇಲೆ. I'm sorry. No, they're talking about something else. No, not like that. It was a very emotional scene actually. Yeah, this scene what we shot. ಹೇಳ್ಬಿಡಿ ಸೀನಲ್ಲೂ ಏನಿತ್ತು ಅಂತ ಹೇಳಿ. No, it was emotion. It was very. ನಿಮ್ ಬೇರೆ ಏನೋ ಹೇಳ್ತಿದ್ದೀರಾ ಅದಕ್ಕೆ. ಹಂಗೆ ಹೇಳ್ಬೇಕು, ಹೇಳಿದ್ರೇನೆ ಓ ನೋಡಿ, ಅವ್ರು ನೋಡಿ ಏನ್ ಮಾಡಿರ್ಬೋದು ಟೆರೆಸ್ ಮೇಲೆ. ಎಲ್ಲರಿಗೂ ಆಸೆ ಇದೆ ಟೆರೆಸ್ ಮೇಲೆ, ಅಂದ್ರೆ ಆಸೆ ಅಂದ್ರೆ ಟೆರೆಸ್ ಮೇಲೆ ಆ ತರದ ರೊಮ್ಯಾಂಟಿಕ್ ಸೀನ್ ಎಲ್ಲ ಆಗೋದು. ನಾವು ಎ ಫಾರ್ ಆಪಲ್ ಶುರು ಮಾಡೋದು, ಅವ್ರು ಝೆಡ್ ಫಾರ್ ಝೀಬ್ರಾ. ನಾವು ಅವಾಗೆಲ್ಲ ತುಂಬಾ ಇಮ್ರಾನ್ ಹಶ್ಮಿನ ಬೈಕೊಂಡಿದ್ವಿ, Yeah. ಪೊಸೆಸಿವ್ ಆಗಿದ್ವಿ ಅವನ ಬಗ್ಗೆ. ಗ್ಯಾಂಗ್ಸ್ಟರ್ ಅಲ್ಲಿ ಅಲ್ವಾ? But he said he feels he regrets doing all those scenes ಅಂತ ಇವಾಗ. I saw it in an interview. He said when he was seeing that, I said, dude, your Ashik Banaya aapne was like, what can you say for us? A lot of films that I go watch ಅಲ್ಲ, ಸುಮ್ಮನೆ ಯಾರು ಫ್ರೆಂಡ್ಸ್ ಜೊತೆ ಹೋಗ್ತಿಲ್ಲ ಅಂದ್ರೆ I'll take my mom. ಸೊ ಹಂಗೆ ಒಂದ್ಸಲ ತುಂಬಾ ಸುಸ್ತಾಗ್ಬಿಟ್ಟಿದ್ವಿ ನಾವು. ಉಡುಪಿಯಿಂದ ಬೆಂಗಳೂರು ಡ್ರೈವ್ ಮಾಡ್ಕೊಂಬಂದೆ. ಓಕೆ, ವಿ ಥಾಟ್ ನೈಟ್ ಈಗ ಒಂದು ಸಿನಿಮಾಗೆ ಹೋಗೋಣ ಅಂತ. ಯಾವ್ದು ಹೋಗೋಣ, ಅದೇ ಶುದ್ಧ ದೇಸಿ ರೊಮ್ಯಾನ್ಸ್ ಅಂತ ಒಂದು ಸಿನಿಮಾ ಬಿಟ್ಟಿದ್ವಿ, ನೋಡೋಣ ಅಂತ ಹೋದ್ವಿ. ಪರಿಣಿತಿ ಚೋಪ್ರಾ. ಹಾ, ನಮ್ಮಮ್ಮ ಸಿನಿಮಾ ಎಲ್ಲ ಬಂದು ನೆಕ್ಸ್ಟ್ ಡೇ ಕತೆ ಹೇಳ್ತಾ ಇದ್ರು ಯಾರಿಗೂ. ನಾನು ಕತೆ ಇವಾಗ ಶುರು ಆಗತ್ತೆ ಅಂತ ನೋಡ್ತಿದ್ದೀನಿ. ಹೋಗೋದು ಬರೋದು ಮುತ್ಕೊಡೋದು, ಹೋಗೋದು ಬರೋದು ಮುತ್ಕೊಡೋದು, ಬರೀ ಇದೆ. ನಾವು ಅಲ್ಲಿಂದ ಬಂದು ಸಾಕಾಗಿದೆ, ಬರೀ ಮುತ್ಕೊಡೋದೇ ಪಿಕ್ಚರ್ ಅಂತ. You know, actually, in 9th grade, I started reading Sidney Sheldon books. So then first time, that was like, I mean, from Nancy Drew and all those like kids books. At first time, I shifted to something like a Sidney Sheldon book. And at the oath mainly, like, there is some like a little bit of adult content in it. And the minute I finished reading the book, my mother was seeing me, and she also reads a lot of books. She's like, okay, after you're done reading, give it to me. I was just about to finish. When she started reading, my heart is like, beating. Like, I'm like, okay, nange ಏನಾದರೂ ಹೇಳ್ತಾರಾ, like, oh, why are you reading this book? ಏನು ಹೇಳಿಲ್ಲ, but I was so like embarrassed and so scared ಸ್ಕೂಲಲ್ಲಿ ಇದ್ದಾಗ that she's going to read the same book that I read. ನಾನು ಅದಕ್ಕೆ ಈ ಸಮಸ್ಯೆನೇ ಬೇಡ ಅಂತ ನಾನು ಯಾವ ತರದ ಬುಕ್ ಓದಿಲ್ಲ ಇವತ್ತವರೆಗೂ. ಆಮೇಲೆ ನಾನು ಓದೋದು, ನಮ್ಮಮ್ಮ ಗಿವ್ ಮಿ ಐ ವಿಲ್ ಆಲ್ಸೋ ರೀಡ್, ಅದಾದ್ಮೇಲೆ ಅಪ್ಪ ನನಗೂ ಕೊಡು ನಾನು ಓದ್ತೀನಿ ಅನ್ನೋದು. ಯಾಕೆ ಒಂದ್ಸಲಿ ನಮ್ಮನೇಲಿ ಇದೇ ತರ ಹಳೆ ಮನೇಲಿಂದ ಕ್ಲೀನ್ ಮಾಡ್ತಾ ಇದೀವಿ, ಎಲ್ಲ ಕ್ಲೀನ್ ಮಾಡ್ತಾ ಈ ತರ ಒಂದು ಬುಕ್ ಸಿಕ್ಕಿದೆ. ಅದು ಹಳೆ ಲೈಬ್ರರಿಯಿಂದ ಐ ಥಿಂಕ್ ಇಟ್ ವಾಸ್ ಬಂದಿದೆ ಆಯ್ತಾ. ಸೊ ನಮ್ಮ ಅಣ್ಣ ಅಂಡ್ ನಮ್ಮ ಇನ್ನೊಬ್ರು ಕಸಿನ್ ಬ್ರದರ್, ಆಲ್ ತ್ರೀ ಯೂಸ್ ಟು ಸ್ಟೇ ಟುಗೆದರ್. ಸೊ ಅವ್ರಿಬ್ರು ಏನ್ ಮಾಡೋದು, ನೋಡು, ಓ ಬುಕ್ ಸಿಕ್ಕಿದೆ. ಸೊ ದೇ ಮಾರ್ಕ್ಡ್, ಓಕೆ ಇದನ್ನೇನ್ ಮಾಡ್ಬೇಕು ಅಂದ್ಬಿಟ್ಟು ಒಂದು ದಿವಾನ್ ಇತ್ತು, ದಿವಾನ್ ಕೆಳಗಡೆ ಇಟ್ಬಿಟ್ಟು ಓಕೆ ಇದನ್ನ ರಾತ್ರಿ ಓದ್ಬೇಕು ಅಂತ ಅವರಿಬ್ರು ಸ್ಕೆಚ್ ಹಾಕಿದ್ದಾರೆ. ಅವರಿಬ್ರು ದೇ ವೆಂಟ್ ಆನ್ ಟು ದೇರ್ ವರ್ಕ್ ಆರ್ ವಾಟ್. ಸೊ ಮೈ ಮದರ್ ಹಸ್ ಫೌಂಡೆಡ್ ದಟ್ ಬುಕ್ is there in the divan. This is that Rati Vignana kind of books. Okay. So you know what she did conveniently. ಅಲ್ಲ ನನಗೆ ಹೆಂಗ್ ಗೊತ್ತು ಅಂತ ಎಲ್ಲ ಕೇಳಬೇಡಿ. You're not surprised. I'm not surprised. ನೋಡಿ, ಅವಾಗೆಲ್ಲ ಈ ತರ ಕಾಂಟೆಂಟ್ ಅನ್ನ ನಮ್ಗೆ
ನೆಟ್ಫ್ಲಿಕ್ಸ್ ಇರ್ಲಿಲ್ಲ, ಆಮೇಲೆ ನೋಡಕ್ VCR ನಮ್ಮನೇಲಿ ಇರ್ಲಿಲ್ಲ, ಪಕ್ಕದ ಮನೆಯವ್ರು VCR ತಂದು ನಾವು ಕ್ಯಾಸೆಟ್ ಹಾಕಿ ನೋಡೋದ್ರೊಳಗಡೆ ಎಲ್ಲ ಹೆಂಗ್ ಬರ್ತಿದೆ ಆಯ್ತಾ. ವಾಟ್ ಶಿ ಡಿಡ್, ಆಮೇಲೆ ಅವ್ರಿಬ್ರು ಕೆಲ್ಸಕ್ಕೆಲ್ಲ ವಾಟರ್ ಹೋಗಿದ್ದಾಗ ಸೊ ಶಿ ಟುಕ್ ದ ಬುಕ್ ಅಂಡ್ ಐ ವಾಸ್ ವಾಚಿಂಗ್ ಆಕ್ಚುಲಿ. So she burned the book. Okay, she burned the book. ಅಯ್ಯೋ And these two doesn't know about it. Okay. You know, they are treating me like I was a small kid. I was in 9th standard, dude. I'm like, okay, I know all this stuff. So Ratri, they're like, okay, you nidoda. They were waiting for me to sleep. So when he slept, okay, we can take the book and we can read. Is what they are like. So ನಾನು ನಿದ್ದೆ ಮಾಡಲು ಕಾಯ್ತಾ ಇದ್ದಾರೆ. ನಾನು like, okay, now I need to pretend I have to sleep because otherwise these guys are not going to talk about it. So ನಾನು ನಿದ್ದೆ ಮಾಡೋ ಹತ್ರ ಪ್ರಿಟೆಂಡ್ ಮಾಡಿದೆ. Then they are searching book ಎಲ್ಲ ಕಡೆ ಹುಡುಕ್ತಿದ್ದಾರೆ. And I know the truth. So 1.5 ಗಂಟೆ ಆಯ್ತು ಹಿಂಗೆ ಎದ್ಬಿಟ್ಟು ನೀವೇನ್ ಹುಡುಕ್ತಿದ್ದೀರಾ, ಅಮ್ಮ ಬೆಳಗ್ಗೆ ಸುಟ್ಟಾಕ್ಬಿಟ್ರು. ಹಿಂಗೆಲ್ಲ ಪಾಪ ಈ ಡಿಜೆಕ್ಷನ್ ಬೇಜಾರು ಅಂತಂದ್ರೆ. ಸರ್ ನಮ್ದೊಂದು ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಅಂದ್ರೆ ಟ್ರೈಲರ್ ಅಲ್ಲಿ ನೋಡಿರ್ತೀರಾ, ಮ್ಯಾಸ್ಟರ್ಬೇಷನ್ ಸೀನ್. ಅದಕ್ಕೆ ನನ್ಗೆ ಡೈರೆಕ್ಟರ್ ಕಾಚದಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಟೇಬಲ್ ಮುಂದೆ. ನಾನು ಹೇಳಿದೆ ಇದು ಬೇಕಾ ನೋಡಿ ಸ್ವಲ್ಪ ಅಂತ. ಇಲ್ಲ ಮಾಡೋಣ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಫನ್ನಿ ಆಗಿರುತ್ತೆ ಅಂತ ಹೇಳಿದ್ರು. ನಾನು ಕೂತ್ಕೊಂಡಿದ್ದೀನಿ, ಕ್ಲೋಸ್ ಕ್ಯಾಮ್ರಾ ಹಿಂಗ್ ಟ್ರ್ಯಾಕ್ ಏನಾಗುತ್ತೆ, ಸ್ಟಾರ್ಟ್ ಮಾಡಿ ಅಂದ್ರು. ಇಲ್ಲ ಇದು ಟೇಬಲ್ ಅಲ್ಲಾಡ್ಸಿ ಅಂತ. ನಾನ್ ಹೆಂಗುರು ಟೇಬಲ್ ಅಲ್ಲಾಡ್ಸೋದು ಅಂತ ಹೇಳ್ತೀನಿ. ನಾನು ಹಾಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ತಿದ್ದೀನಿ, ಕ್ಯಾಮ್ರಾ ಹಿಂಗೆ ಟ್ರ್ಯಾಕ್ ಏನ್ ಆಗ್ತಾ ಇದೆ. ಇಲ್ಲೊಬ್ಬ ಸೈಡಲ್ಲಿ ಹಿಂಗೆ ರಿಫ್ಲೆಕ್ಟ್ ಇಟ್ಕೊಂಡಿದ್ದಾನೆ, ಅಣ್ಣ ಜುಲ್ ಸುರ್ಸಿ ಚೆನ್ನಾಗಿರುತ್ತೆ. ನಾನ್ ನಿಜವಾಗ್ಲೂ ಆ ಶಾರ್ಟು ಸೆಕೆಂಡು, ಥರ್ಡು, ಫೋರ್ತು, ಆಮೇಲೆ ಅವ್ನು ಹೇಳಾದ್ಮೇಲೆ ನೀನ್ ಸುಮ್ನೆ ಇರಪ್ಪ ನಾ ಮಾಡೋಣ, ನೀನ್ ಸುಮ್ನೆ ಸೈಲೆಂಟ್ ಅಲ್ಲಿ ಕುತ್ಕೋ. ಅಲ್ಲ ಇಷ್ಟೊತ್ತರ್ಗು ಯಾವ ಕಂಟೆಂಟ್ ಹೇಳಿದ್ರು ಅದೆಲ್ಲ ಬಿಟ್ಟು ಇಂಪಾರ್ಟೆಂಟ್ ಕಂಟೆಂಟ್. ಇದು ಸೆನ್ಸರ್ ಇಂದ ಸೆನ್ಸರ್ ಅವರು ಸ್ವಲ್ಪ ತೆಗೆದ್ಬಿಟ್ಟಿದ್ದೀರಾ ಅದನ್ನ, ಅಬ್ಜೆಕ್ಷನ್ ಹಾಕಿದ್ರು ಅದಕ್ಕೆ. ಗೈಸ್ ಹಾಗಾದ್ರೆ ಟ್ರೈಲರ್ ನೋಡ್ಬಿಡಿ. ಸೊ ಈ ಕಂಟೆಂಟ್ ಈ ಸೀನ್ ಸಿನಿಮಾದಲ್ಲಿ ಎಲ್ಲಿ ಬರುತ್ತೆ ಅಂತ ನೀವು ಕೋರಿಲೇಟ್ ಮಾಡ್ಕೊಳ್ಳಿ. ಅಲ್ಲ ಅದು ಸಾಂಗ್ ಅಲ್ಲಿ ನಾವು ಒಂಥರ ಇಂಡೈರೆಕ್ಟ್ ಆಗಿ ಅದನ್ನ ಇದು ಮಾಡಿದೀವಿ, ಹಿಂಟ್ ಮಾಡಿದೀವಿ ಸೊ ಥರ ಥಿಂಗ್ಸ್. ಬಟ್ ಆಕ್ಚುಲಿ ಏನಾಯ್ತಂದ್ರೆ ಆ ಟೇಬಲ್ ಏನಾಗಿ ಶಾರ್ಟ್ ಹಿಂಗ್ ನೋಡ್ಬೇಕಾದ್ರೆ ಬಾಡಿ ಅಳ್ಳಾಡ್ದಾಗ ಅಷ್ಟೊಂದು ಡ್ರಾಮ್ಯಾಟಿಕ್ ಇಂಪ್ಯಾಕ್ಟ್ ಬರ್ತಾ ಇರ್ಲಿಲ್ಲ. ಆಮೇಲೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ. ಅದಕ್ಕೆ ಓಕೆ ತಾಂಡವ ಟೇಬಲ್ ಅಲ್ಲಾಡಿದ್ರೆ ಗೊತ್ತಾಗುತ್ತೆ, ಅವಾಗ ಒಂದು ಡ್ರಾಮ್ಯಾಟಿಕ್ ಇಂಪ್ಯಾಕ್ಟ್ ಬರುತ್ತೆ, ಫನ್ನಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಟೇಬಲ್ ಅಲ್ಲಾಡ್ಸು ಅಂತ ಎಲ್ಲ ಬಿಟ್ಟು ತಾಂಡವ. ಅಯ್ಯೋ ಕಂಟ್ರೋಲ್ಗೆ ಬರಲ್ಲ ಬಿಡಿ. ರಿಫ್ಲೆಕ್ಟರ್ ಕತೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗಿಂಬಲ್ ಕಂಟ್ರೋಲ್ಗೆ ಬರಲ್ಲ. ಲೈಫಲ್ಲಿ ಮೊದಲನೇ ಬಾರಿ ಗೋಲ್ಡ್ ಕ್ಲಾಸ್ ನಲ್ಲಿ ಈ ತರ ಕಾನ್ವರ್ಸೇಷನ್ ನಾನು ಮಾಡಿರೋದು. ಅಲ್ಲ ನಾನು ಫಸ್ಟ್ ಇಂದ ಅದಕ್ಕೆ ತಡ್ಕೊಂಡು ಸುಮ್ನೆ ಇದ್ದೀನಿ. ಇಲ್ಲ ಫಸ್ಟ್ ಆಫ್ ಆಲ್ ಗೋಲ್ಡ್ ಕ್ಲಾಸು ಎಂತೆಂತ ಮಾತುಗಳು ಬೇಡ ಇವತ್ತು ಬೇಡ ಅಂತ. ಇದು ಪ್ರೋಮೋದಲ್ಲಿ ಹೋಗ್ಬೇಕೀಗ. ಅಯ್ಯೋ ಶಾಂತಂ ಪಾಪಂ ನೋಡಿ ಕಿತ್ಕೊಂಡು ಹೋಗುತ್ತೆ ಈಗ. ಬಟ್ ಇದು ಮಾತ್ರ ಇದು ಸೂಪರ್. ಇದು ನನಗೆ ಗೊತ್ತಿರ್ಲಿಲ್ಲ, ರಿಫ್ಲೆಕ್ಟರ್ ಇದು ಹೇಳಿ ನನಗೆ ಮಾತಾಡ್ತಿದ್ರಲ್ಲ ಅವಾಗ ನಂಗೆ ನೆನಪು. ಗೋಲ್ಡ್ ಕ್ಲಾಸ್ ಅಲ್ಲಿ ಸುಮ್ನೆ ಈ ಗೋಲ್ಡ್ ಮಾತುಗಳೆಲ್ಲ ಯಾರು. ಏನೋ ಒಂದು ಕೌಂಟರ್ ಇರುತ್ತಲ್ಲ ಯೂಶಲಿ. ಹೌದು. ಆಕ್ಚುಲಿ ಯಾರಾದ್ರೂ ಅವ್ರ ಪಕ್ಕದಲ್ಲಿದ್ರೆ ಏನಾದ್ರೂ ನಡೀತಿದ್ರೆ ಐ ಲುಕ್ ಎಟ್ ಹಿಮ್ ಟು ಸಿ ವಾಟ್ ಜೋಕ್ ಹಿ ವಿಲ್ ಕ್ರ್ಯಾಕ್ ರೈಟ್. ಇನ್ನೊಂದು ಆಕ್ಚುಲಿ ಸೀರಿಯಸ್ ಸೀನ್, ನಾವು ಕ್ಯಾಫೆಯಲ್ಲಿ ನಾನು ಶೈನ್ ಮತ್ತೆ ರಿಷಿಕಾ ಅವ್ರು ಶೂಟ್ ಮಾಡ್ತಾ ಇದ್ದೀವಿ. ತುಂಬಾ ಸೀರಿಯಸ್ ಇಂಟೆನ್ಸ್ ಸೀನು. ನಮ್ಮ ಸೆಟ್ ಹುಡುಗ ಒಬ್ಬ ಇದ್ದಾನೆ, ಅವ್ನ್ ಫ್ಯಾನ್ಸಿಯಾಗಿ ಯಾವ್ದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರುತ್ತಲ್ಲ ಶರ್ಟ್, ಅದು ನ್ಯೂಸ್ ಪೇಪರ್ ಪ್ರಿಂಟ್ ಶರ್ಟ್. ನಾನು ಸೀರಿಯಸ್ ಆಗಿ ಎಮೋಷನಲ್ ಇದ್ದೀನಿ. ಅವ್ನು ಹಿಂಗ್ ಪಾಸ್ ಆಗ್ತಾನೆ, ಅವ್ನ್ ಶರ್ಟ್ ಹಾಕೊಂಡಿರೋನು, ಬಾ ಇಲ್ಲಿ ಅಂತ ಕರೀತಾರೆ. ಹೆಡ್ಲೈನ್ಸ್ ನೋಡ್ಬೇಕಿತ್ತು. ಸುಧಾರಿಸ್ಕೊಳ್ಳಕ್ಕೆ ಒಂದ್ 10 ನಿಮಿಷ ವಾಶ್ರೂಮ್ ಹೋಗ್ಬಿಟ್ಟು ಕಾಮ್ ಡೌನ್ ಅಂತ ಹೇಳ್ಕೊಂಡು. ಅವ್ರದ್ದು ತುಂಬಾ ಎಮೋಷನಲ್ ಸೀನ್. ಓಕೆ, ಈಸ್ ಗೆಟಿಂಗ್ ಇನ್ ಟು ದ ಮೂಡ್. ಆಫ್ಟರ್ ದಟ್ ವಿ ಡಿಡ್ಂಟ್ ಸ್ಟಾಪ್ ಲಾಫಿಂಗ್ ಫಾರ್ ಅ ವೈಲ್. ನಾನು ಮತ್ತೆ ರಿಷಿಕಾ ಹೇಗಂದ್ರೆ ನಾವು ಒಂದ್ ಸ್ವಲ್ಪ ಪ್ರಿಪರೇಷನ್ ಅಂದ್ರೆ ಪ್ರಾಪರ್ ಆಗಿ ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು, ಅಂದ್ರೆ ಅವರು ಇನ್ಸ್ಟಿಂಕ್ಟಿವ್ ವೆರಿ ಸ್ಪಾಂಟೇನಿಯಸ್. ಇಲ್ಲ ಹೋಮ್ ವರ್ಕ್ ನಾನು ಅವ್ರ ಹತ್ರ ಒಂದಿನ ಕೇಳಿದೆ, ನೀವು ಸೆಟ್ ಅಲ್ಲಿ ಬಂದು ಯು ಜಸ್ಟ್ ಇಮಿಡಿಯೇಟ್ಲಿ ಇಂಪ್ರೂವೈಸ್ ಆರ್ ಪರ್ಫಾರ್ಮ್ ರಿಹರ್ಸ್ ಮಾಡ್ಕೊಳ್ತೀರಾ? ಅವ್ರು ಆಕ್ಚುಲಿ ಹುಟ್ಟಬೇಕಾದ್ರೆ ಹಂಸಲೆ ಕಸರ ಒಂದು ಹಾಡನ್ನ ಕಂಪೋಸ್ ಮಾಡ್ಬಿಟ್ಟಿದ್ರು.
ಸಾವಿರಕ್ಕೆ ಒಬ್ಬ ಕಲಾವಿದ ಅಂತ ಕರೆಕ್ಟ್ ಕರೆಕ್ಟ್ ಅದೇ ಅದೇ ಅಂದ್ರೆ ಅವತ್ತಲ್ಲಿ ಆ ಪ್ರಕಾಶ ಇಲ್ಲಿ ಹೊಡೆದು ಬೆಂಗಳೂರಿಗೆ ಮಾಡಿದ್ರು ಮಾಡಿರ್ಬೋದು, ಹೇಳಕ್ಕಾಗಲ್ಲ. ಬಟ್ ಯು ಆರ್ ಟಾಕಿಂಗ್ ಅಬೌಟ್ ವರ್ಕ್ಶಾಪ್ ರಿಹರ್ಸಲ್ಸ್ ಅಂತ. ಸೊ ವರ್ಕ್ಶಾಪ್ ರಿಹರ್ಸಲ್ಸ್ ಮಾಡಿದೀರಾ ಈ ಫಿಲ್ಮ್ಗೆ? ಹೌದು. ಸೊ ನಮ್ದು ದಟ್ ಸೀನ್ ಅಲ್ಲ, ಟೇಬಲ್ ಸೀನ್ ಕೂಡ ಅದು ತುಂಬಾ ಸಲ ಮಾಡಿದ್ದಾರೆ. ಅವಾಗ ಸುರಾಗಿದ್ರು ಎಲ್ಲೋ ಗೊತ್ತಿಲ್ಲ ನನಗೆ. ಈಗ ನನ್ಗೆ ಆ ಸೀನ್ ಬಗ್ಗೆ ಹೇಳಿರ್ಲಿಲ್ಲ, ಬಟ್ ನಾನು ಯೂಸ್ ಆಗ್ಬೋದೇನೋ ಅಂತ. ಇಲ್ಲ, ಆಕ್ಚುಲಿ ನಿಮ್ ಕ್ಯಾರೆಕ್ಟರ್ಗೂ ಇಟ್ಟಿದ್ರು, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ತೆಗ್ಸಿದ್ದು. ನನ್ ಕ್ಯಾರೆಕ್ಟರ್ಗೂ ಇಟ್ಟಿದ್ರಂತೆ, ಅದನ್ನ ಅವರೇ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹೇಳೋದು ನೋಡಿ, ನೀವು ಡೈಲಾಗ್ ತಿನ್ಕೋತಾರೆ ಕೆಲವರು, ನಮ್ಗ್ ಬಂದಿರೋ ಡೈಲಾಗ್ ಅವ್ರು ತಿನ್ಕೊಳ್ಳೋದು. ಈಗ ನಮ್ ಬಂದಿರೋ ಸೀನ್ ಅವರು ತಿನ್ಕೊಂಡಿದ್ದಾರೆ. ಸುರಾಗ್ ವಿಲ್ ಬಿ ಲೈಕ್, ನೋಡಿ ಬ್ರೋ, ಬಾಕಿ ಸೀನ್ಸ್ ಎಲ್ಲ ಡೇ ಟೈಮ್ ಅಲ್ಲಿ ರಿಹರ್ಸಲ್ಸ್ ಮಾಡ. ಅದು ಹೆಂಗೆ ಅಂದ್ರೆ ಬೇರೆ ಸೀನ್ಸ್ ಎಲ್ಲಾ ಸೀನ್ಸ್ಗೂ ಡೈರೆಕ್ಟರ್ ರಿಹರ್ಸಲ್ ಇರ್ತಾರೆ, ಇದೊಂದು ಸೀನ್ ಡೈರೆಕ್ಟರ್ ರಿಹರ್ಸಲ್. ಸುರಾಗ್ದು ಒಂದು ದಿಸ್ ಇಸ್ ವೆರಿ ಜೆನ್ಯೂನ್ಲಿ ಐ ವಾಂಟ್ ಟು ಸೇ ದಿಸ್, ನಂಗೆ ನಗು ಬರ್ತದೆ. ಸುರಾಗ್ ಇಸ್ ಅ ಡೈರೆಕ್ಟರ್ ಹೂ ಲಿವ್ಸ್ ದ ಸೀನ್ ಬಿಫೋರ್ ಹಿ ರೈಟ್ಸ್. ಸೊ ಈ ತರದ್ ನಾನು ಸೀನ್ ಅಂತ ಬರಿತೀನಿ ಅಂದ್ರೆ ಫಸ್ಟ್ ಅದನ್ನ ಮಾಡಿ, ಓ ಮಜಾ ಬರ್ತಾ ಇದೆ, ಇದನ್ನ ಮಜಾ ಬರ್ತಾ ಇದೆ, ನಾನು ಇದನ್ನ ಬರಿತೀನಿ ಅಂತ. I'm so slow. ಸೊ ಅಂಡ್ ಆಲ್ಸೋ ಬಿಫೋರ್ ನಾವೀಗ ಏನಾದ್ರು ಈ ತರದೊಂದು ಸೀನ್ ಮಾಡ್ಬೇಕು ಅಂದ್ರೆ ಅವ್ರು ಮಾಡಿ ತೋರಿಸ್ತಾರೆ. ಆಕ್ಚುಲಿ ಈ ತರ ಆಕ್ಟ್ ಮಾಡಿ ಅಂತ ರಿಯಲ್ ಆಗಿ ಮಾಡಿ ತೋರಿಸು ಅಂತ ಡೈರೆಕ್ಟ್ರು. ಸಾರಿ ಸುರಾಗ್, one scene killed the whole. Which is not even in the Film ಅಲ್ಲ. ಇವಾಗ ಅಮೆರಿಕನ್ ಪೈ ಪಾಡ್ಕಾಸ್ಟ್ ತರ ಆಗ್ತಾ ಇದೆ ಇದು ಸಿನಿಮಾ ಬಟ್ ನಮ್ದು ಆಕ್ಚುಲಿ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ರಿಹರ್ಸಲ್ಸ್ ಅಂತ ಬಂದ್ರೆ ಲೈಕ್ 6 scenes, 5 to 6 scenes when it comes to romance, which will make or break the film. ಆ ತರ ಒಂದು 5 to 6 scenes ಇರುತ್ತೆ. I think you have to specify what you mean by romance here. like very traditional, very good, deep romance. ಮಾತಿನ ಅರ್ಥ ಟ್ರೆಡಿಷನಲ್ ರೊಮ್ಯಾನ್ಸ್ ಅಂದ್ರೆ ಏನು ಮಸಾಲೆ ಇರಲ್ಲ ಅಂತನಾ? ಅದೇ ಒಂದ್ ಡಿಸ್ಟೆನ್ಸ್ ಅಲ್ಲಿ ಅಥವಾ ಕೈ ಹಿಡ್ಕೊಂಡು ನೋಡಿಪ್ಪ ನಮ್ ಸಿನಿಮಾ ಯು ಬಾರೆ ನಾನು ಅದನ್ನ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೊ ಇವ್ರಿಬ್ರದು ಕೆಮಿಸ್ಟ್ರಿ ಏನಿದೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೂವಿ. ಸೊ ಅದರದ್ದು ನಾವು ರಿಹರ್ಸಲ್ಸ್ ಮಾಡಿದ್ವಿ ಆ್ಯಂಡ್ ಇವರಿಬ್ರದ್ದು ಕೆಮಿಸ್ಟ್ರಿ ಹೇಗೆ ಡೆವಲಪ್ ಆಯಿತು ಅಂತ ಇವರು ಹೇಳ್ಬೇಕು. ಆ್ಯಕ್ಚುಲಿ ಶೈನ್ ಅವ್ರ ಸ್ಪಾಂಟೇನಿಯಸ್ ಆ್ಯಕ್ಟರ್, ನಾನು ರಿಷಿಕಾ ತುಂಬ ಅಂದರೆ ಕ್ಯಾರೆಕ್ಟರ್ ವರ್ಕ್ ಮಾಡ್ತೀವಿ. ಸೊ ನಾನು ಈ ಫಿಲ್ಮಲ್ಲಿ ಒಬ್ಬ 28 ವರ್ಷದ ಕ್ರಿಕೆಟರ್ ಅಂದರೆ ಒಬ್ಬ ಹುಡುಗನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಸೊ ಈ 28 ವರ್ಷದ ಹುಡುಗನ ಹಿಂದೆ ಅವ್ನ ಲೈಫಲ್ಲಿ ಇವಾಗ ಏನೇ ರಿಯಾಕ್ಷನ್ ಬರಬೇಕಂದ್ರು, ಇವಾಗ ನಿಮ್ಗೆ ಏನೇ ಇಷ್ಟ ಇದ್ರು, ಒಂದು ನಿಮ್ಮ 28 ವರ್ಷ ಮುಂಚೆ ಏನು ಒಂದು ಇನ್ಸಿಡೆಂಟ್ ಇರುತ್ತೆ, ಅದಕ್ಕೆ ನೀವು ರಿಯಾಕ್ಟ್ ಮಾಡ್ತಾ ಇರ್ತೀರ. ಅಂದರೆ ನೀವು ಏನಕ್ಕೆ ನಗ್ತೀರಾ ಅದಕ್ಕೊಂದು ಇನ್ಸಿಡೆಂಟ್ ಇರುತ್ತೆ, ನೀವು ಏನಕ್ಕೆ ನಿಮ್ಗೆ ಒಂದು ತಿಂಡಿ ಇಷ್ಟ ಆಗುತ್ತೆ ಅಂದರೆ ಅದಕ್ಕೊಂದು ಇನ್ಸಿಡೆಂಟ್ ಇರುತ್ತೆ. ಸೊ ಅದ್ರ ಮೇಲೆಲ್ಲ ವರ್ಕ್ ಮಾಡಿ ನಾವು ರಿಹರ್ಸ್ ಎಲ್ಲ ಮಾಡಿ ನಾವು ಶೂಟಿಂಗ್ ಬಂದಾಗ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಯಿತು ಆ ಪ್ರಾಸೆಸ್ನ ಯೂಸ್ ಮಾಡಿ. ಫಸ್ಟ್ ಡೇ ಇವ್ರನ್ನ ಮೀಟ್ ಮಾಡಿದ್ರಲ್ಲ, ಆ ಕತೆ ಹೇಳ್ಬೇಕಾಗಿತ್ತು ನೀವು. ಸೊ ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಅವ್ರು ಹೇಳಿದ್ರೆ ಅವ್ರ ವರ್ಷನ್ ಹೇಳಿದ್ರೆ, ನಾನೀಗ ನನ್ನ ವರ್ಷನ್ ಹೇಳ್ತೀನಿ. ಸೊ ಐ ಆಮ್ ಆಕ್ಚುಲಿ like I'm generally shy. The first time nan ಹೊಸಬ್ನ ಯಾರನ್ನ ಮೀಟ್ ಮಾಡ್ಬೇಕಾದ್ರೆ I'm like quiet. I'm an introvert. I take my time. On top of that, ಅದನ್ನ ರಿಹರ್ಸಲ್ ಹೋಗೋ ಮುಂಚೆ, ಫಸ್ಟ್ ಡೇ ರಿಹರ್ಸಲ್ ಹೋಗೋ ಮುಂಚೆ I'd gone swimming. So I came for the rehearsal. ಬಂದ ತಕ್ಷಣ he said hi. And I thought I heard him, but I wasn't sure ಅವ್ರು hi ಹೇಳಿದಾರೆ ಇಲ್ವಾ ಅಂತ. I just looked at him, smiled, and I walked away. So you thought like you were like full attitude actually both my ears were blocked. ಅದನ್ನ ನಂಗೆ ಏನು ಕರೆಕ್ಟ್ ಆಗಿ ಕೇಳಿಸಲ್ಲ. ಅದಾದ್ಮೇಲೆ ನಾವು ಏನು ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ I'm just like I was doing this, okay, because it's like it's really irritating me after a point. Then they're like wondering, okay, ಏನ್ ಮಾಡಿದೆ ಅಂತ. Now you tell your version now. My version is also that only. So he thought she had attitude. Yeah, I thought she had major hi attitude. ಹೇಳಲ್ಲ ಇದು that. ಆಮೇಲೆ ಮಾತಾಡಿಸಿದಾಗ she was very friendly actually. She is very easy to work with. Do you have anything? ಇಲ್ಲ ಹಿಂಗ ಕೆಮಿಸ್ಟ್ರಿ ಬಿಲ್ಡ್ ಆಗಿತ್ತು. So one thing that I really enjoy
about my work is the preparation. That is my favorite part, like preparing for the character. One thing that that I could resonate with him is that Namdo, our process is very similar. I mean, of course, the process is still different, but we go through the same. Yeah, ಅಂದ್ರೆ ನಾವು ಈಗ ನಾನ್ ರಿಹರ್ಸಲ್ಸ್ಗೆ ಬರೋ ಮುಂಚೆ ನಾನು ನನ್ನ ಮನೇಲಿ ಎಷ್ಟೊಂದು ಪ್ರಿಪರೇಷನ್ ಮಾಡ್ಕೊಂಡು ಬರ್ತೀನಿ. ಐ ಡೋಂಟ್ ಕಮ್ ಟು ರಿಹರ್ಸಲ್ ಅಂಡ್ ಫಿಗರ್ ಇಟ್ ಔಟ್. ಐ ಲೈಕ್ ಟು ದಟ್ ಐ ಆಮ್ ಮೋರ್ ಕಂಫರ್ಟಬಲ್, ಐ ಆಮ್ ಮೋರ್ ಪ್ರಿಪೇರ್ಡ್. ನಾನು ಅಲ್ಲಿ ಐ ಆಮ್ ನಾಟ್ ಡಿಪೆಂಡ್ ಆನ್ ಎನಿಬಡಿ ಎಲ್ಸ್. ಲೈಕ್ ಐ ಹ್ಯಾವ್ ಥಿಂಗ್ಸ್ ಟು ಕಾಂಟ್ರಿಬ್ಯೂಟ್. And he's also the same. Or tumba yochne ಮಾಡಿ tumba. And then like when we're doing rehearsals, of course, it evolves. Rehearsal evolve ಆಗುತ್ತೆ depending on ಅವ್ರಿಗೆ ಏನ್ ಬೇಕು. ಮತ್ತೆ ನಮ್ಮಿಬ್ರು what he said is our chemistry should match, right? So we're constantly figuring out. So it was like really fun to do the rehearsals with them. ಶೈನ್ ಆಮೇಲೆ ರಿಷಿಕಾ ಅವ್ರದ್ದು ಐ ಥಿಂಕ್ ಅವ್ರದ್ದು ಕೂಡ ಒಂದು ಒಂದು ಸೀನ್ ಅಲ್ಲಿ ನಂಗೆ ವರ್ಕ್ಶಾಪ್ ಮಾಡಿದ್ವಾ ನಾವು? ಇಲ್ಲ, ನಾವು ಜಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಷ್ಟೇ. ನನಗೆ ಹೇಗೆ ಅಂತ ಹೇಳಿದ್ರೆ ಈ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟಬಲ್. ಅವ್ರ ಕ್ಯಾರೆಕ್ಟರ್ ಅಲ್ಲಿ ಒಂದು ಸ್ಮಾಲ್ ಬಿಟ್ ಆಫ್ ಎಕ್ಸೆಂಟ್ರಿಸಿಟಿ ಇದೆ, ಸ್ವಲ್ಪ ಅನ್ಪ್ರೆಡಿಕ್ಟಬಲ್ ನೇಚರ್ ಇದೆ ಕ್ಯಾರೆಕ್ಟರ್. ಸೊ ನನಗೂನು ಹೇಗೆ ಅಂತ ಹೇಳಿದ್ರೆ ಅವ್ರ ಸೆಟ್ಟಿಗೆ ಬಂದಾಗ ಅನ್ಪ್ರೆಡಿಕ್ಟಬಲ್ ಅವ್ರದ್ದು ಹೇಗಿರುತ್ತೆ ಎಮೋಷನ್ ಅಂತ ನನಗೆ ಗೊತ್ತಿಲ್ಲ. ನಾನು ಅವ್ರ ಜೊತೆ ರಿಹರ್ಸಲ್ ಮಾಡಿಲ್ಲ, ಫಸ್ಟ್ ಟೈಮ್ ರಿಹರ್ಸಲ್ ಮಾಡ್ತೀರಾ? But one thing I have to say, Ibru characters gave film Ali, there's a lot of performance scope, and they both have like really like killed it. Both of them have killed it. And I don't know if I'm saying it in a joking way or something, but I actually mean it. ನನ್ನ ಬಗ್ಗೆ ನಾನು ಹೇಳಿ ಮೀನ್ ಮಾಡದೇ ಇರ್ತೀನಿ ನಾನು. ಫಸ್ಟ್ ಆಕ್ಚುಲಿ ನರೇಟಿವ್ ಅಲ್ಲಿ ಇದೆಲ್ಲದೂ ಡಿಫ್ರೆಂಟ್ ಥಿಂಗ್ಸ್ ಇದೆ, ಇನ್ಕ್ಲೂಡಿಂಗ್ ಇದು ಒಂದೊಂದು ಪೀಸ್ ಆಗಿ ಇಟ್ಟು ನಾವು ಆಕ್ಚುಲಿ ಅದಕ್ಕೊಂದು ಸಾಂಗ್ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಕುಲ್ ಅವರು ಏನ್ ಸಾಂಗ್ ಕಂಪೋಸ್ ಮಾಡಿದ್ರು ಚೆನ್ನಾಗಿತ್ತು, ಬಟ್ ನಮ್ಗೆ ಅವ್ರಿಗೂ ಅಷ್ಟೊಂದು ಮಜಾ ಕೊಡ್ತಾ ಇರ್ಲಿಲ್ಲ. ಅವಾಗ ಅವ್ರು ಹಿಪ್ ಹಾಪ್ ಟ್ಯೂನ್ ಮಾಡಿ ಆ ಹಿಪ್ ಹಾಪ್ ಟ್ಯೂನು ಸಿಕ್ಕಾಪಟ್ಟೆ ಕಚ್ಕೊಂತು, ಫುಲ್ಲು ಎಲ್ಲರಿಗೂ ಇಷ್ಟ ಆಯಿತು, ಪ್ರೊಡ್ಯೂಸರ್ಗೂ ಇಷ್ಟ ಆಯಿತು. ಓಕೆ, ದೆನ್ ವಿ ಥಾಟ್ ಓಕೆ ವಿ ನೀಡ್ ಲೈಕ್ ಒನ್ ಪ್ರಮೋಷನಲ್ ಮೆಟೀರಿಯಲ್ ಆಲ್ಸೋ, ಲೈಕ್ ಅ ಮಾರ್ಕಿ ಪ್ರಾಪರ್ಟಿ, ಒಂದು ಒಳ್ಳೆ ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ ಹೇಳಿ ದಟ್ ಪೋರ್ಷನ್ ವಿ ಶಾಟ್. We shot a song and we have told that in the form of a song. ಇವಾಗ ನಿಮಗೆ ನಿದ್ದೆ ಬರ್ದಿರೋದು ಹೌ ಡು ಯು ಪರ್ಸನಲಿ ಅದು ಆ್ಯಕ್ಚುಲಿ ಫಿಗರ್ ಔಟ್ ಮಾಡ್ತೇವೆ. ನನಗೆ ಅಂದರೆ ಈ ಕಥೆನಲ್ಲಿ ನಿದ್ದೆ ಬರ್ತಿಲ್ಲ ಅನ್ನೋ ಪಾಯಿಂಟ್ ಏನಿದೆ ಅಲ್ಲ, ಅದು ಹೌದು ನಂದು ಪರ್ಸ್ನಲ್ ಲೈಫಿಂದ ಇನ್ಸ್ಪೈರ್ ಆಗಿದೆ. ಅದನ್ನ ಬಿಟ್ಟರೆ ಬೇರೆ ಎಷ್ಟೊಂದು ಎಮೋಷ್ನಲ್ ಕೋರ್ ಅಲ್ಲ, ಇಟ್ಸ್ ಆಲ್ ಇನ್ಸ್ಪಿರೇಷನ್ ಫ್ರಮ್ ಪೀಪಲ್ ಹೂ ಹ್ಯಾವ್ ಮೆಟ್ ಆ್ಯಂಡ್ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ನಿದ್ದೆ ಬರ್ದೇ ಇರೋವಾಗ ಲೈಕ್ ಐ ಆ್ಯಕ್ಚುಲಿ ಹ್ಯಾವ್ ದಿಸ್ ಥಿಂಗ್, ಲೈಕ್ ಯೋಗ ನಿದ್ರಾ ಮಾಡ್ತೀನಿ ನಾನು, ಅಟ್ಲೀಸ್ಟ್ ರೆಸ್ಟ್ ಸಿಗಲಿ ಅಂತ ಹೇಳಿದ್ರೆ. See, sometimes even when you're not stressed, like insomnia is actually a very weird thing. Yeah. Sometimes even when you're not stressed, you tend to kind of not be able to fall asleep and not be able to have good quality of sleep. It is very detrimental to a lot of things you do, but I guess now ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನನಗೆ ಎಷ್ಟೊಂದು ದಿನ ಸರಿಗೆ ನಿದ್ದೆ ಬರಲ್ಲ, ಎಷ್ಟೊಂದು ದಿನ ಚೆನ್ನಾಗಿ ನಿದ್ದೆ ಬರುತ್ತೆ. But you just, body is a miracle that way. When you don't get the sleep, what will you do? ನಿದ್ದೆ ಬರ್ದಿದ್ದಾಗ ನಾನು ಆ್ಯಕ್ಚುಲಿ ಯೋಗ ನಿದ್ರಾ ಟ್ರೈ ಮಾಡ್ತೀನಿ. ಯೋಗ ನಿದ್ರೆ? ಹೌದು. ಅದರೊಳಗಡೆ ತುಂಬ ಒಂದು ಆಲಿ ಬ್ರೋಥ್ರೈಡ್ ಅಂತ ಒಬ್ರು ಇದ್ದಾರೆ, ಅವರು ನಿಮಗೆ ಸಾಫ್ಟ್ ವಾಯ್ಸಲ್ಲಿ ಜೋಗುಳ ಹಾಡು ಮಲಗಿಸಂಗೆ. ಇವಾಗ ಒಂದು ಸಫೆಸ್ಟಿಕೇಟೆಡ್ ಜೋಜೋಲಾಲಿ ಇಸ್ ಅ ಸಾಂಗ್. ಆಲಿ ಬ್ರೋಥ್ರೈಡ್ ಅಂತ ಅವ್ರದ್ದೊಂದು ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್. ಅದರೊಳಗಡೆ ಸ್ಲೀಪ್ಗೆ ಅಂತಲೇ ಸ್ಪೆಷಲಾಗಿ ಕ್ಯೂರೇಟ್ ಮಾಡ್ತಾರೆ ವೀಡಿಯೋಸ್. ಆಮೇಲೆ ಅವ್ರು ಮಾತಾಡೋ ವಾಯ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪ್ರಾಪರ್ ಒಂದು ರಿದಮಲ್ಲಿ ಮಾತಾಡ್ತಾರೆ ನಿಮ್ಗೆ ನಿದ್ದೆ ಬರಲಿ ಅಂತ. ಸೊ ತುಂಬ ಸಾಫ್ಟ್ ವಾಯ್ಸಲ್ಲಿ ಒಂಥರ ಮಗುನ ನಿದ್ದೆ ಹಾಕೋ ಥರ ಹಾಕ್ತಾರೆ ಅದರಲ್ಲಿ. ಆಕ್ಚುಲಿ ಈ ಆಸ್ಪೆಕ್ಟ್ಸು ಶೈನ್ ಅವ್ರ ಕ್ಯಾರೆಕ್ಟರ್ಗೆ ನಾವು ಒಂದು ಸ್ವಲ್ಪ ಅದನ್ನ ಟ್ರೈ ಮಾಡಿ. ಡಿರೈವಲ್ಲು ಫ್ರಮ್ ಜೋಜೋ ಲಾಲಿ ಅವ್ರು ಹೇಳಿದ್ದು ಜೋಜೋ when I don't get sleep I listen to Jojo Lali from Ali. There is nam film ali there is one line that ಈ ಕ್ರಿಯೇಟಿವಿಟಿ ನಡ್ಕೊಳ್ಳೋಕ್ಕಾಗಲ್ಲ. Jojo Lali from Ali. Okay, that's the remedy for sleep. ಬಟ್ ನಾನೇನಿಲ್ಲ, ನಂಗೆ ತುಂಬಾ ನಿದ್ರೆ ಅಂದ್ರೆ ಯೂಶುವಲಿ ನಾನು ಉಷಾ ಕೇಳ್ಬಿಟ್ಟೆ ಮಲ್ಗೋದು. Who is this Usha? ನಂಬರ್ 1 ಅಲ್ಲಿ ಇಟ್ರೆ ನಿಮ್ಗೆ ಒಂದು ಸೌಂಡ್ ಬರುತ್ತೆ. ಉಷಾ ಫ್ಯಾನ್. ಆ ಒಂದು ನಂಬರ್ ಅಲ್ಲಿ ಒಂದು ಸೌಂಡ್ ಬರಬೇಕು. So the thing is I have this problem, without fan sound I can't sleep.
ಅಂದ್ರೆ ಅದು used to, I We're think used most to of it, them. ನನಗೆ ಸೌಂಡ್ಲೆಸ್ ಸ್ಲೀಪ್ ನಾವು ಒಂಚೂರು ಪಿಂಟ್ರಾ ಬಂದು ಇದು ನಿದ್ದೆ ಬರೋದಿಲ್ಲ. ಹೌದಾ? ನಾನು ನಮ್ಮಮ್ಮ ಟ್ರಿಪ್ ಎಲ್ಲಾದ್ರೂ ಹೋಯ್ತು ಅಂದ್ರೆ ವೆರಿ ವಿಯರ್ಡ್ ಪೀಪಲ್ ವಿಲ್ ಬಿ ಲಾಫಿಂಗ್. ಐ ಟೇಕ್ ಅ ಸೆಪರೇಟ್ ರೂಮ್, ಮೈ ಮದರ್ ಮೈ ಬ್ರದರ್ ವಿಲ್ ಟೇಕ್ ಇಟ್ ಬಿಕಾಸ್ ದೇ ಆಲ್ ಸ್ನೋರ್. I have this thing, actually I have the same problem, like if I'm sleeping next to my sister, ಅವ್ರಿಗೆ ನನಗೂ ತುಂಬಾ ಬೇಗ ಚಳಿ ಆಗುತ್ತೆ, but when I'm sleeping, if the fan is, no matter how cold it is, even if the AC is on, at 5, I need the fan at 5. Even now, ಈಗ 20 ರಾತ್ರಿ ಆತರ ಅಂದ್ರೆ I need the KGF sound. part 2 ಅಲ್ಲಿ ಅವ್ರ ಜೋಗುಳ ಅಲ್ಲ ತಾಂಡವ ಕೇಳ್ಕೊಂಡಿದ್ದೆ. But you know, I have to tell one thing, ಈಗ ನಮ್ಮ ಫಿಲ್ಮ್ ಅಲ್ಲಿ ಒಂದು ಲೈನ್ ಇದೆ, like choose love over fear ಅಂತ. I've realized one thing, when I'm stressed, like I live by myself now, I'm up and I'm thinking, I'm overthinking when, you know, when I'm like overwhelmed. But if I'm with my family, if I'm sleeping next to my mother or my sister, right, then eshte stress bandru, I can fall asleep immediately. So it's like no matter how whatever stress I have, right, if I'm sleeping next to somebody who I'm very close to, I love, right, I can fall asleep immediately. So this is a concept that's there in a film also, which I completely relate to. Because I have experienced this too in my life. ಸರ್ ನಾನು ಆಕ್ಚುಲಿ ಚಿಕ್ಕವನಿರ್ಬೇಕಾದ್ರೆ ಐ ಯೂಸ್ ಟು ಸ್ಲೀಪ್ ವಾಕ್. ಸೊ ನಿದ್ದೆಯಲ್ಲಿ ಮಾತಾಡ್ತಾನೂ ಇದ್ದೆ. ನಮ್ಮ ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ನಮ್ಮ ಅಪ್ಪಂಗೆ ಇಂಗ್ಲೀಷಲ್ಲೆಲ್ಲ ಉಗ್ದಿದ್ದೀನಿ. ಯಾಕೋ ಡೌಟ್ ಇದೆ ಶೈನ್ ನನಗೆ, ಇದು ಬೇಕು ಅಂತ ಸ್ಲೀಪ್ ವಾಕ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಉಗ್ದಿರ್ಬೋದು. ಆ ಪಾಸಿಬಿಲಿಟಿನೂ ಇರ್ಬೋದು ಆಕ್ಚುಲಿ. ಅದೇ ನಮ್ಮ ತಂದೆಯವರು ಆಕ್ಚುಲಿ ಕನ್ನಡ ಅಂದ್ರೆ ಅವ್ರು ಜಾಸ್ತಿ ಇಂಗ್ಲಿಷ್ ಎಲ್ಲ ಜಾಸ್ತಿ ಇಂಗ್ಲಿಷ್ ಮಾತಾಡೋದೇ ಇಲ್ಲ ಅವರು. ಸೊ ಬೆಳಗ್ಗೆ ಎದ್ಬಿಟ್ಟು ಕನ್ನಡ ಹೇಳ್ತಿದ್ರು ನಂಗೆ, ನೀನ್ ಇಂಗ್ಲಿಷಲ್ಲಿ ಉಗಿತ್ಯಾ, ನಾನು ಕನ್ನಡ ಅಂತೀನಿ, ಹಿಂಗೇನಂತ ಹೇಳೋದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸ್ಲೀಪ್ ವಾಕ್ ಮಾಡ್ತೀರಾ? ಇಲ್ಲ ಅದು ಚಿಕ್ಕವನಿರ್ಬೇಕಾದ್ರೆ ಮಾಡ್ತಿದ್ದೆ, ಈಗ ಇವಾಗ ಮಾಡಲ್ಲ. ಮಾಡಿ ಎಲ್ಲಾರು ತಗ್ಲಾಕೊಟ್ರೆ ಅದು ಸ್ಲೀಪ್ ವಾಕ್ ಅಂತ ಹೇಳೋದಕ್ಕೆ ಒಂದು ರೀಸನ್ ಇರುತ್ತೆ. ಅದು ಸೂಫ್ರಮ್ ಸೋಲ್ ಯೂಸ್ ಮಾಡಿದ್ರಲ್ಲ ಆ ತರ ಸ್ವಲ್ಪ. ಎಕ್ಸಾಕ್ಟ್ಲಿ, ದಟ್ಸ್ ದ ಹೋಲ್ ಪಾಯಿಂಟ್. ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಯಾಕೆ ನೋಡಬೇಕು? ತುಂಬ ನಮ್ಮ ನಾರ್ಮಲ್ ಲೇಮನ್ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ, ನಮ್ಮೆಲ್ಲ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ಹೇಳೋದಾದರೆ, ನೀವು ಈ ಸಿನಿಮಾನ ನೋಡಿದಾಗ ನಿಮಗೆ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಕ್ಯಾರೆಕ್ಟರ್ ಜರ್ನಿ ವಿತ್ ಅ ಲಾಟ್ ಆಫ್ ಎಮೋಷನ್ಸ್ ಆ್ಯಂಡ್ ಮೇನ್ಲಿ ಒಂದು ತುಂಬ ಫೀಲ್ ಗುಡ್ ರೊಮ್ಯಾಂಟಿಕ್ ಫಿಲ್ಮ್ಸ್ ಎಲ್ಲ ನೀವೇನು ನೋಡಿದ್ದೀರಲ್ಲ, ಆ ಆಸ್ಪೆಕ್ಟ್ ಏನಿದೆ, ಆ ಆಸ್ಪೆಕ್ಟು ಸಿಕ್ಕಾಪಟ್ಟೆ ನಿಮಗೆ ಇಟ್ ವಿಲ್ ಸ್ಟ್ಯಾಂಡ್ ಔಟ್ ಫಾರ್ ಶ್ಯೂರ್. ಆಮೇಲೆ ದೆರ್ ಆರ್ ಅ ಲಾಟ್ ಆಫ್, ನಾವು ಹೇಳಿರೋ ಕತೆ ಒಳಗಡೆ ತುಂಬ ಹೊಸ ಎಲಿಮೆಂಟ್ಸ್ ಆಮೇಲೆ ಸ್ಟೋರಿ ಟೆಲ್ಲಿಂಗಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದರಲ್ಲಿ ಒಂದು ಸ್ಮಾಲ್ ಸೈಕಾಲಜಿಕಲ್ ಥ್ರಿಲ್ಲರ್ ಆಸ್ಪೆಕ್ಟ್ ಇದೆ. ಆಮೇಲೆ ಇದರಲ್ಲಿ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಡಿಫ್ರೆಂಟ್ ವರ್ಲ್ಡ್ಸ್. ಒಬ್ಬ ಚಿಕ್ಕ ಹುಡುಗನ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಫ್ಯಾಂಟಸಿ ವರ್ಲ್ಡ್, ನಿದ್ರಾದೇವಿ ವರ್ಲ್ಡ್ ಏನಿದೆ, ಸೊ ಇದೊಂದು ಜಗತ್ತಾದರೆ ಶೈನ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್, ವಿಕ್ರಮ್ ಕ್ಯಾರೆಕ್ಟರ್ ಏನಿದೆ, ಅದರೊಳಗಡೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಿದ್ದಿ ಜಾಗ ಅಂತ ಇದೆ. ನೀವೇನೇನು ಜನ ಫ್ರಸ್ಟ್ರೇಷನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಅದೊಂದು ಜಾಗ, ಅದನ್ನ ಒಂದು ಸ್ಮಾಲ್ ಪೋರ್ಷನಲ್ಲಿ ಅದನ್ನು ಕವರ್ ಮಾಡಿದ್ದೀವಿ. ಬಟ್ ಮೇನ್ಲಿ ದ ಎಮೋಷ್ನಲ್ ಕೋರ್ ಆಫ್ ದ ಫಿಲಮ್ ಇಸ್ ವೆರಿ ಹ್ಯೂಮನ್ ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ಎಲ್ಲದನ್ನು ಮರ್ತು ಒಂದು 2.5 ಗಂಟೆ ಯು ವಿಲ್ ಹ್ಯಾವ್ ಅ ನೈಸ್ ಎಮೋಷ್ನಲ್ ರೈಡ್ ಇನ್ ದ ಥಿಯೇಟರ್. ಸೊ ದಿಸ್ ಇಸ್ ವೈ ಐ ಶುಡ್ ವಾಚ್ ದ ಫಿಲ್ಮ್. ನನಗೆ ಪರ್ಸ್ನಲಿ ಏನನ್ಸುತ್ತಂದರೆ, ಸಿನಿಮಾ ಶುಡಂಟ್ ಬಿಕಮ್ ವೆರಿ ಪ್ರೀಚಿ, ತುಂಬ ಬೋಧನೆ ಇರಬಾರ್ದು. ಸೊ ಇಟ್ ಶುಡ್ ಗಿವ್ ಯು ಅನ್ ಎಕ್ಸ್ಪೀರಿಯನ್ಸ್. ಐ ಫೀಲ್ ಲೈಕ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಇಸ್ ಡೆಫಿನೆಟ್ಲಿ ಗೋನ್ ಗಿವ್ ಯು ದಟ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಒಂದು ಸುರಾಗ್ ಅವ್ರು ಹೇಳ್ದಂಗೆ ಒಂದು ವಿಶೇಷವಾದ ಪ್ರಪಂಚ ಕಟ್ಟಿದ್ದೀವಿ, ಒಂದು ಫ್ಯಾಂಟಸಿ ಲೋಕ ಆಗಿರ್ಬೋದು, ಶೈನ್ ಅವ್ರದ್ದು ಜಿದ್ದಿ ಜಾಗ ಆಗಿರ್ಬೋದು, ಮತ್ತು ಒಂದು ರೊಮ್ಯಾಂಟಿಕ್ ಕೋರ್ ಇದೆ, ಒಂದು ನಂದು ಮತ್ತು ರಿಷಿಕಾ ಅವ್ರ ಮಧ್ಯೆ ನಡೆಯೋದು. ಸೊ ನೀವು ಸಿನಿಮಾಯಿಂದ ಆಚೆ ಬಂದಾಗ ಯು ವಿಲ್ ಕ್ಯಾರಿ ದ ಎಸೆನ್ಸ್ ಆಫ್ ದ ಫಿಲ್ಮ್, ಲೈಕ್ ವೆನ್ ಯು ಲೀವಿಂಗ್ ದ ಫಿಲ್ಮ್. ಸೊ ಐ ಫೀಲ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಪ್ಟೆಂಬರ್ 12th ನೀವು ನೋಡಿದಾಗ ಆ ಎಕ್ಸ್ಪೀರಿಯನ್ಸ್ ನೀವು ಡೆಫಿನೆಟ್ಲಿ ಫೀಲ್ ಮಾಡ್ತೀರಾ ಅಂತ ನಂಗೆ ಒಂದು ನಂಬಿಕೆ ಇದೆ. ವಿ ಶೋಡ್ ಇಟ್ ಟು ಅ ಸ್ಮಾಲ್ ಫೋಕಸ್ ಗ್ರೂಪ್ ಆ್ಯಕ್ಚುಲಿ, ಒಂದು 40-50 ಪೀಪಲ್. ಆ್ಯಂಡ್ ದಿಸ್ ವಾಟ್ ಎವರ್ ಹಿ ಟೋಲ್ಡ್ ಅಲ್ಲ, ಲೈಕ್ ಕ್ಯಾರಿ ದ ಎಸೆನ್ಸ್ ಆಫ್ ದ ಫಿಲ್ಮ್ ವಿತ್ ದೆಮ್. ಲೈಕ್ ಎಲ್ಲರ ಹತ್ರ ಕೇಳಿದಾಗ ಕೂಡ, ಲೈಕ್ ನಮ್ಮ ಫೀಡ್ಬ್ಯಾಕ್ ಫಾರ್ಮ್ಸ್ ಯಾರ್ಯಾರು ಕೊಟ್ಟಿದ್ರು ಎಲ್ಲರೂ ದೇ ಹ್ಯಾಡ್ ದಟ್ ದಿಸ್ ಥಿಂಗ್. ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ನೋಡ್ತಾ ಇದ್ವಲ್ಲ, ರಿಯಾಕ್ಷನ್ಸು ತುಂಬ ಎಮೋಷ್ನಲ್ ಆದರು. ಒಬ್ಬ ಕಲಾವಿದಂಗೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಥಿಂಗ್. ವಾಟ್ ಎವರ್ ಯು ಹ್ಯಾವ್ ರಿಟನ್ ಆ್ಯಂಡ್ ಯು ಮೇಡ್, someone is seeing and getting that impact. So for me it's the first time ಅಲ್ಲ, ನಾನು ಆಡಿಯನ್ಸ್ ಅದನ್ನ ನೋಡಬೇಕಾದ್ರೆ ಅವ್ರು ಹೆಂಗೆ ಅಫೆಕ್ಟ್ ಆಗ್ತಾಯಿದ್ರು, ಕ್ಲೈಮ್ಯಾಕ್ಸಲ್ಲಿ ಇದೇನು ಎಮೋಷನ್ ಆಗ್ತದೆ
ಅದನ್ನ ನೋಡಿ ನನಗೆ ಆಕ್ಚುಲಿ ಡಿಫ್ರೆಂಟ್ ಆಗಿ ಎಮೋಷನಲ್ ಆಯ್ತು ಕಥೆನ ಬಿಟ್ಟು. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಆಮ್ ಹೋಪಿಂಗ್ ದ ಲಾರ್ಜರ್ ಆಡಿಯನ್ಸ್ ಆಲ್ಸೋ ಫೀಲ್ಸ್ ದ ಸೇಮ್. So my process, like when I select a script, when I decide to do a film, for me the story is like the most important thing. ನನಗೆ ಏನಂದ್ರೆ ನನ್ನ ಚಿಕ್ಕ ವಯಸ್ಸಿಂದ ಯಾವ ಥರ ಫಿಲ್ಮ್ಸ್ ನನಗೆ ಇಷ್ಟ ಆಗಿದೆ, ಯಾವ ಥರ ಫಿಲ್ಮ್ಸ್ ಐ ಎಕ್ಸ್ಪೆಕ್ಟ್, ಲೈಕ್ ಐ ವಾಂಟ್ ಟು ವಾಚ್ ಇನ್ ಥಿಯೇಟರ್ಸ್, ಆ ಥರ ಫಿಲ್ಮ್ಸ್ ನಾನು ಮಾಡಬೇಕಂತಲೇ ಇದೆ. ಆ್ಯಂಡ್ ದಿಸ್ ಫಿಲ್ಮ್, ಐ ಥಿಂಕ್ ಇಟ್ ಇಸ್ ವಾಟ್ ಐ ಲವ್ ಅಬೌಟ್ ದಿಸ್ ಫಿಲ್ಮ್ ಇಸ್ ದಟ್ ಇಟ್ಸ್ ವೆರಿ ಒಥೆಂಟಿಕ್. ಅಂದರೆ ಜಾನ್ರಾ ಏನೇ ಇರಲಿ, ದ ಸ್ಟೋರಿ ಇಸ್ ವೆರಿ ಒಥೆಂಟಿಕ್ ಆ್ಯಂಡ್ ಆಸ್ ಈ ಸೆಡ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಟು ವಾಚ್ ದ ಫಿಲ್ಮ್. ಆ್ಯಂಡ್ ಅದಕ್ಕೆ ಆ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳೋಕ್ಕೆ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆನ್ September 12th. ಅಂದರೆ ನಾನು ಅದೇ ಫಸ್ಟ್ ಆಫ್ ಆಲ್ ಟು ಈವನ್ ಇದನ್ನು ಎಕ್ಸೆಪ್ಟ್ ಮಾಡೋದಕ್ಕೂ ಕೂಡ ಜಸ್ಟ್ ಬಿಫೋರ್ ನಿದ್ರಾದೇವಿನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಜಸ್ಟ್ ಮ್ಯಾರಿಡ್ ಒಪ್ಕೊಂಡಾಗಿತ್ತು. ನನ್ನ ಪ್ರಕಾರ ಶೂಟಿಂಗ್ ಕೂಡ ನಡೀತಾ ಇತ್ತು ಆ ಟೈಮಲ್ಲಿ. ಆ್ಯಂಡ್ ಇಮಿಡಿಯೇಟ್ಲಿ ಆ್ಯಸ್ ಸೂನ್ ಆಸ್ ಐ ಡೂ ದಟ್, ನನಗೆ ಎವ್ರಿ ಟೈಮ್ ಐ ವಾಂಟ್ ಟು ಬ್ರೇಕ್ ದ ಪ್ರೀವಿಯಸ್ ಕ್ಯಾರೆಕ್ಟರ್ ಇನ್ ದ ನೆಕ್ಸ್ಟ್ ಫಿಲ್ಮ್ ದಟ್ ಐ ಡು. I felt this was one opportunity to break that. Yes. Okay. And it's a genuine and honest effort to give something unique from a director who had a vision to contribute towards Kannada cinema. And he could have done it in any language. ಅಲ್ಲೇ ಪರಾಗಲ್ಲೇ ಇದ್ದು ಅಲ್ಲೇ ಏನಾದರೂ ಅದನ್ನು ಮಾಡ್ಬೋದಾಗಿತ್ತು. ಬಟ್ ದೆನ್ ಆ ಥರದ ಒಂದು ಕಥೆನ, ಒಂದು ಯೂನಿವರ್ಸಲ್ ಕಥೆನ ಅದನ್ನ ತಗೊಂಬಂದು ನಮ್ಮ ನೇಟಿವಿಟಿಗೆ ಕೂರಿಸಿ ಇಲ್ಲಿನ ಆಡಿಯನ್ಸ್ಗೆ ಅದನ್ನ ಯಾವ ರೀತಿ ರಸವತ್ತಾಗಿ ಹೇಳ್ಬೋದು ಅನ್ನೋದನ್ನ ಪ್ಯಾಕೇಜ್ ಮಾಡಿಕೊಂಡು ಹಿ ಈಸ್ ಗಿವನ್ ಇಟ್ ಟು ದ ಆಡಿಯನ್ಸ್. ಸೊ ಐ ಥಿಂಕ್ ಅದಕ್ಕೋಸ್ಕರ ಆ ಥರದ ಒಂದು ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಸೆಪ್ಟೆಂಬರ್ 12ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಿದ್ರಾದೇವಿನ ಬಂದು ಸಿನಿಮಾ ನೋಡಿ ಆ್ಯಂಡ್ ಎಲ್ಲರಿಗೂ ಆಶೀರ್ವದಿಸಿ ಹರಿಸಿ. ಇಲ್ಲ ಅಂದರೆ I've seen this journey of Gold Class, how this was set up in the beginning and how it first ಹೆಂಗೆ it was a very small setup in the beginning. But ನೋಡ್ತಾ ಸೆಟ್ ಚೇಂಜ್ ಆಗಕ್ಕೆ ಶುರು ಆಯಿತು. ಅಂದರೆ the class actually started adding and eventually ಅಂದರೆ ಶೋ ನಿಮ್ಗೆ ಆ ಶೋಯಿನ ವ್ಯಾಲ್ಯೂ ಮತ್ತು ಅದರ ರೆಸ್ಪೆಕ್ಟ್ ಏನಿದೆ ಅದು ಇಟ್ ಕೀಪ್ಸ್ ಇನ್ಕ್ರೀಸಿಂಗ್. ಅದನ್ನ ಆ ಒಂದು ಸೆಟಪ್ ನೋಡ್ತಾ ಎಸ್ಥೆಟಿಕ್ ನೋಡ್ತಾ ಅಲ್ಲ. ಆ್ಯಂಡ್ ದ ಕೈಂಡ್ ಆಫ್ ಸೆಲೆಬ್ರಿಟೀಸ್ ಆ್ಯಂಡ್ ಅಚೀವರ್ಸ್, ಐ ವುಡ್ ಸೇ ಸೆಲೆಬ್ರಿಟೀಸ್ ಅಂತ ಹೇಳೋದಕ್ಕಿಂತನೂ ದ ಕೈಂಡ್ ಆಫ್ ಅಚೀವರ್ಸ್ ದಟ್ ಕೇಮ್ ಟು ಯುವರ್ ಶೋ ಆಲ್ಸೋ ಅಲ್ಲ, ಇಟ್ ಮೇಡ್ ಮೀ ಫೀಲ್ ಲೈಕ್ ಐ ವಾಂಟ್ ಟು ಬಿ ಇನ್ ದಿಸ್ ಪ್ಲಾಟ್ಫಾರ್ಮ್ ಒನ್ ಡೇ. ಆ್ಯಂಡ್ ನನಗೆ ನನಗೆ 2-3 ದಿವಸದ ಹಿಂದೆ ಶ್ರೇಯಾ ಟೋಲ್ಡ್ ಮಿ ದಟ್ ಈ ಥರ RJ ಮಯೂರ ಅವ್ರ ಶೋ ಗೋಲ್ಡ್ ಕ್ಲಾಸ್ ಅಂತ. ನಂಗೆ ಇಟ್ ವಾಸ್ ವೆರಿ ಆಬ್ವಿಯಸ್ ನಂಗೆ ಇನ್ನೂ ಒಂದು ತಲೆಯಲ್ಲಿತ್ತು ಬೇರೆ ಏನೋ ಶೋ ಇರ್ಬೋದೇನೋ ಅಂತ. ಬಟ್ ವೆನ್ ಇಲ್ಲಿ ಬಂದಾಗ ಐ ಫೆಲ್ಟ್ ಇಲ್ಲ ಸೆಟಪ್ ಎಲ್ಲ ಇದು ಗೋಲ್ಡ್ ಕ್ಲಾಸ್ ಆಗಿಬಿಡು ಅಂತ. ಆ್ಯಂಡ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಒಂದು ಗೋಲ್ಡ್ ಕ್ಲಾಸ್ ವ್ಯಾಲ್ಯೂ ಇದೆ ನಿಮ್ಮ ಶೋಗೆ. ದ ವೇ ಯು ಟಾಕ್, ದ ವೇ ಯು ಇಂಟರ್ವ್ಯೂ ಆ್ಯಂಡ್ ದ ವೇ ಇಟ್ ಹ್ಯಾಸ್ ಅ ರೀಚ್ ಟು ದ ಆಡಿಯನ್ಸ್. ಅಂದರೆ ತುಂಬ ನಿಮ್ಮನ್ನ ಹೊಗಳಬೇಕು ಅಂತ ಅಲ್ಲ, ಬಟ್ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿರುವಂಥ ಶೋ. ಆ್ಯಂಡ್ ಈ ಶೋಗೆ ಬರಬೇಕು ಆ್ಯಂಡ್ ನಾವಾಗೆ ಕೇಳ್ಕೊಂಡು ಹೋಗೋ ಥರ ಅಲ್ಲ, ಬಟ್ ದೇರ್ ಹ್ಯಾಸ್ ಟು ಬಿ ಅನ್ ಆಪರ್ಚುನಿಟಿ. ಆ್ಯಂಡ್ ನಂಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಈ ಥರದ ಒಂದು ಆಪರ್ಚುನಿಟಿ ನಮ್ಮ ಚಿತ್ರತಂಡದ ಜೊತೆ ಬರೋ ಹಾಗಾಯಿತು ಕೆಲಸದ ಬಗ್ಗೆ ಮಾತಾಡೋದಕ್ಕೆ. ಆ್ಯಂಡ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂದರೆ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಯು, ದ ವೇ ಯು ಡಿಸೈನ್ಡ್ ಇಟ್ ಆ್ಯಂಡ್ ಯು ಕೇಮ್ ಅಪ್ ವಿತ್ ಒನ್ ಸಚ್ ಶೋ. ಯಾಕಂದರೆ ಈ ಥರದೊಂದು ಶೋ ಇಟ್ಸ್ ನಾಟ್ ಜಸ್ಟ್ ಒನ್ ರ್ಯಾಂಡಮ್ ಇಂಟರ್ವ್ಯೂ, ಯೂಟ್ಯೂಬ್ ಇಂಟರ್ವ್ಯೂ ಆ ಥರ ಅಲ್ಲ. ಇಟ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ಈವನ್ ನೋಡ್ತಾ ಇರೋ ಆಡಿಯನ್ಸ್ಗೆ, ನಮ್ಮ ರೀಚ್ಗೆ. ಅದು ಸಿನಿಮಾ ಆಗಿರ್ಬೋದು ಅಥವಾ ಒಬ್ಬ ಇಂಡಿವಿಜುವಲಿ ಆ ವ್ಯಕ್ತಿಗೆ ಒಂದು ರೀಚ್ ಆಗಿರ್ಬೋದು. ಇಟ್ ಗಿವ್ಸ್ ಲಾಟ್ ಆಫ್ ಎಕ್ಸ್ಪೋಜರ್. ಥ್ಯಾಂಕ್ ಯು. ಆಬ್ಸಲ್ಯೂಟ್ ಪ್ರಿವಿಲೇಜ್ ಬೀಯಿಂಗ್ ಆನ್ ದ ಶೋ. ನಾನು ಟ್ರಾಫಿಕಲ್ಲಿ ಸಿಗಾಕೊಂಡು ಇರುವಾಗಲ ನಿಮ್ಮ ಯೂಟ್ಯೂಬ್ ಇಂಟರ್ವ್ಯೂಸ್ ಆಗಲಿ ಕೇಳ್ಕೊಂಡು ಹೋಗ್ತೀನಿ. ಸೊ I mean, it's an absolute honor. I've had like bonkers today, like at this podcast, and amazing. Thank you so much. Thank you, Praveen. So for me, it was just too much fun. Yeah, same. Too much fun. This was like extremely fun, and like Praveen told, like we've all watched a lot of episodes of Gold Class. The one thing which I really like about you is how comfortable it is to speak to you. It's actually one of the main things.
generally like you always like when you're going for an interview, you kind of you have certain things in mind and go, but when things come out free flow, like for that the host has to be like this, and he has to make everyone feel comfortable. So ಆ aspect ಅಲ್ಲಿ ಸೂಪರ್. ಆಮೇಲೆ ಶೈನ್ ಅವ್ರು ಹೇಳ್ದಂಗೆ ತುಂಬ ಲೈಕ್ ಅಂದರೆ ಫಿಲಮ್ ಆಗಲಿ ಏನೇ ಈ ಚರ್ಚೆಗಳೆಲ್ಲ ನೀವೇನೇನು ಮಾಡ್ತಾ ಇದ್ದೀರಲ್ಲ, ಇಟ್ ಆ್ಯಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ಲಾಟ್ ಆಫ್ ಪೀಪಲ್. ಸೊ ಆ ರೀತಿನಲ್ಲಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಎನಿಟೈಮ್. ಥ್ಯಾಂಕ್ ಯು. I'm usually very scared of interviews. Like I'm very stiff. And it's ಸ್ವಲ್ಪ ಟೈಮ್ ಆಗುತ್ತೆ ನನಗೆ. ಬಟ್ here I think one thing I have to say is this is the first time ನಾವು 4 ಜನ ಟೀಮ್ ಅವರು ಈ ತರ ಕೂತ್ಕೊಂಡು ಮಾತಾಡ್ತಿದ್ದೀವಿ. A lot of things we discussed, and I think it was really fun. As you said, it was really fun. Like I think from the moment, like of course ಬರ್ಬೇಕಾದ್ರೆ ಸ್ವಲ್ಪ ಓಕೆ ಇವತ್ತು ಏನ್ ಹೇಳ್ಬಹುದು ಅದೆಲ್ಲ ನಾನು ಯೋಚನೆ ಮಾಡ್ಕೊಂಡು ಬರ್ತೀನಿ. ಅದು ಏನ್ ಯೋಚನೆ ಮಾಡ್ತಾ ಇದ್ದೆ ಯಾವತ್ತು ನಾನು I don't speak, I say something else only. That's my problem. But from the moment I came in, it's like I felt very at ease, I felt very comfortable, and like I didn't have to think too much, it was just andre I was very comfortable like while speaking, and it was really fun being here. ಮತ್ತೆ ನಿಮ್ಮತ್ರ ಮಾತಾಡ even whenever I have had a phone call, ನಾವು ಯಾವತ್ತೂ ಒಂದು ಅರ್ಧ ಮುಕ್ಕಾಲು ಗಂಟೆ ಕಮ್ಮಿ ಮಾತಾಡೇ ಇಲ್ಲ. ಅನ್ಸಲಿಲ್ಲ. ಮಾತಾಡೋದು ಕಮ್ಮಿ, ಬಟ್ ಅರ್ಧ ಮುಕ್ಕಾಲು ಗಂಟೆಗಿಂತ ಕಮ್ಮಿ ಮಾತಾಡಿಲ್ಲ. ನಾವು ಮಾತಾಡಿರೋದು ಎಲ್ಲೆಲ್ಲ ಕಡೆ ಫೇಮಸ್ ಆಗೋಗಿದೆ. ಏನ್ ತಲೆಗಳು ಉರುಳೋಗಿದಾವೆ. Also I remember I wanted to ask you this off the camera maybe, but now also I can ask. You started a brand called Namaskara Guru. Still it is there. Oh, it's from it that. Still is there. I have got a t-shirt, one black color t-shirt which said Namaskara Guru, one water bottle and a book. And one story hakide and a frame. Correct. Shankar Nag avaru, Dr. Rajkumar avaru, Vishnuvardhan avaru ellardu ಒಂದು ಫೋಟೋ ಇರುವಂತ ಕೊಲಾಜ್ ಇರುವಂತ ಒಂದು ಫ್ರೇಮ್ ಬಂದಿತ್ತು. So I just wanted to ask, ಏನಾಯ್ತು ಇನ್ನು ಅದನ್ನ ಕ್ಯಾರಿ ಇದೆ? People still purchase shop all the t-shirts ಅದೆಲ್ಲ. It's just that maybe ನಾನು ತುಂಬಾ ಜಾಸ್ತಿ ಏನು ಮಾಡ್ತಿಲ್ಲ, ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ಅದೇ ರೀಸನ್ ಆಟೋಮೇಷನ್ ಮೋಡ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಸೊ ಆಟೋಮೇಷನ್ ಮೋಡ್ ಅಲ್ಲಿ ಅದ್ರ ಪಾಡಿಗೆ ಅದು ಹೋಗ್ತಾ ಇರೋಂತದ್ದು ನಡೀತಾ ಇರೋಂತದ್ದು. Okay. So because when I started I wanted to just send it to everyone. Yes. Got it. September 12th the film is getting released. So first ಹೇಳಿದ್ದೆ, ಈಗಲೂ ಅದೇ ಹೇಳ್ತಿದ್ದೀನಿ, ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಸಿನಿಮಾ ರಿಲೀಸ್ ಮಾಡೋದು ತುಂಬ ಕಷ್ಟ. ಸೊ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ, ಜನರ ಮುಂದೆ ತಗೊಂಡು ಬರ್ತಿದ್ದೀರಾ, ಆ್ಯಂಡ್ ಹೊಸ ಟೀಮು ಎಲ್ಲ ಹೊಸಬ್ರು, ಕೆಲವರು ಹಳೆಬ್ರು, ಹಳೆಬ್ರು ಎರಡೂ ಸೇರ್ಕೊಂಡು ಮಾಡಿದಾಗಲೇ ಅದೇ ಚಂದ ಇರೋಂಥದ್ದು, ಅದೇ ಚಂದ. ಸೊ ಹಾಗಾಗಿ ಎಲ್ಲ ಒಳ್ಳೇದಾಗಲಿ. ಟ್ರೈಲರ್ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಸೊ ಹಾಗಾಗಿ ಒಂದು ಇನ್ವಿಟೇಷನ್ ಚೆನ್ನಾಗಿದೆ. ಸೊ ಇನ್ನು ಬಂದು ಸಕುಟುಂಬ ಸಮೇತರಾಗಿ ಬಂದು ವಧು ವರರನ್ನು ಆಶೀರ್ವದಿಸಿ ಊಟ ಮಾಡಿ ಹೋಗಬೇಕು ಅನ್ನೋದೇ ಅಂತ. ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಶೈನ್, ನಿಮಗೂ ಕೂಡ ಒಳ್ಳೇದಾಗ್ಲಿ. Thank you so much. What you are doing. Yes. ಜೂನಿ ನೋಡಿದ್ಮೇಲಂತೂ ಐ ಬೀನ್ ಆಲ್ವೇಸ್ a big admirer of your acting. ತುಂಬಾ ಚೆನ್ನಾಗಿ ಮಾಡಿದ್ರಿ. Thank you. ಹಾಗಾಗಿ ಪ್ಲೀಸ್ ಕೀಪ್ ಅಪ್ continue to do the good work. Thank you. ಇಂಡಸ್ಟ್ರಿಗೆ ಯಾರೊಬ್ರು ಹೊಸ ಹೀರೋ ಸಿಗ್ತಿದ್ದಾರೆ, ಅದು ಖುಷಿ ಆಗುತ್ತೆ. Someone who is very good looking, very smart, also very talented. Exactly. Yeah, talent ಗೊತ್ತಾಗಿದೆ ಬಿಡಿ. Under the table talent. I'm not bribe ಬಗ್ಗೆ ಮಾತಾಡ್ತಿಲ್ಲ. Jokes aside. Thank you so much. And ಇನ್ನೊಬ್ರು ಹೊಸ ಇಂಡಸ್ಟ್ರಿಗೆ ಒಬ್ರು ಫಿಲ್ಮ್ ಮೇಕರ್ ಬರ್ತಿದ್ದಾರೆ ಅಂದಾಗ, ಪ್ರಾಮಿಸಿಂಗ್ ಅಂದಾಗ, all the eyes will be on you. ಹಾಗಾಗಿ ಎಲ್ಲ ಒಳ್ಳೇದಾಗಿ. ಸೆಪ್ಟೆಂಬರ್ 11ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನಿದ್ರಾದೇವಿ. ನೆಕ್ಸ್ಟ್ ಸಿನಿಮಾನ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ಸೊ ಇಷ್ಟ ಆಗಿದ್ದಲ್ಲಿ ಈ ಒಂದು ತಂಡಕ್ಕೆ ನಿಮ್ಮ ಫುಲ್ ಹಾರ್ಟೆಡ್ ಸಪೋರ್ಟಿನ ಕೊಡಿ. ನಾನು ಹೇಳೋದೇ ಬೇಡ, ಅದನ್ನು ಕೊಡ್ತೀರಾ ಅಂತ ನೀವಾಗಲೇ ಪ್ರೂವ್ ಮಾಡ್ಬಿಟ್ಟಿದ್ದೀರಾ ಕಲ ಸಿನಿಮಾಗಳಿಂದ. ಸೊ ಹಾಗಾಗಿ ಇಷ್ಟ ಆಗಿದೆ ಖಂಡಿತ ಒಂದು ಪುಷ್ ಕೊಟ್ಟರು ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಮೇಕ್ ಅ ಮಾರ್ಕ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಶೋನ ನೋಡ್ತಾರೆ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ, ಅವ್ರ ಜೊತೆ ಡಿಸ್ಕಷನ್ ಪಾಡ್ಕಾಸ್ಟ್ ಬರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ ನಾಮ್ ಸ್ಟೈಲ್ ಅಲ್ಲಿ 3, 2, 1 ನಮಸ್ಕಾರ.